ನಮ್ಮ ಭಾರತ ದೇಶ ಈ ಭೂಮಿಯ ಒಂದು ತುಣುಕು ಮಾತ್ರವಲ್ಲ, ಭಗವಂತನು ತನ್ನ ಅವತಾರಗಳಿಗೆ ಆಯ್ದುಕೊಂಡ ವಿಶೇಷ ನಾಡು, ವೇದ ಕಂಡ ಋಷಿಗಳ ಬೀಡು, ಯುಗಚಕ್ರಗಳ ಮನ್ವಂತರಗಳ ಇತಿಹಾಸವಿರುವ ಈ ಭೂಮಿ ಅಧ್ಯಾತ್ಮದ ಸೆಲೆ, ಜೀವಂತ ಸಂಸ್ಕೃತಿಯ ಆಧಾರ. ಈ ಮಣ್ಣಿನ ಕಣಕಣಗಳಲ್ಲಿ ಶಾಸ್ತ್ರದ ಗಂಧವಿದೆ, ಭವ್ಯ ಇತಿಹಾಸವಿದೆ, ತೀರ್ಥಗಳಿವೆ, ತೀರ್ಥಕ್ಷೇತ್ರಗಳಿವೆ. ನಮ್ಮ ಉತ್ಕರ್ಷಕ್ಕೆ ಅವಶ್ಯವಾದ ಜ್ಞಾನ ಭಂಡಾರವಿರುವ ಪುಣ್ಯ ಭೂಮಿ ಭಾರತವರ್ಷ. ದಾನ ತೀರ್ಥ ತಪೋಯಜ್ಞ ಪೂರ್ವಾ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ತ್ವೇಕಾ ವಿಮುಕ್ತಯೇ ಎಂದು ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖಿಸಿರುವ ಮಾತಿನಂತೆ ಈ ಪವಿತ್ರ ಭೂಮಿಯಲ್ಲಿ ಮಾಡುವ ಯಾತ್ರೆಯು ಹರಿಸೇವೆಯ ಒಂದು ಪ್ರಮುಖ ಅಂಗ. ಶ್ರೀ ಮಧ್ವಗುರುಗಳ ಮಾತಿನ ಅನುಗುಣವಾಗಿ ಭಕ್ತರು ಕೈಗೊಳ್ಳುವ ತೀರ್ಥಯಾತ್ರೆಯ ಸಾಫಲ್ಯಕ್ಕೆ ಬೇಕಾದ ತಿಳಿವನ್ನು ನೀಡುವ ಸೊಗಸಾದ ಗ್ರಂಥ ಶ್ರೀ ವಾದಿರಾಜ ಗುರುಸಾರ್ವಭೌಮರ ತೀರ್ಥಪ್ರಬಂಧ. ಶ್ರೀ ವಾದಿರಾಜರು ತಮ್ಮ 120 ವರ್ಷಗಳ ಸುದೀರ್ಘ ಜೀವಮಾನದಲ್ಲಿ 30ಕ್ಕೂ ಹೆಚ್ಚು ವರ್ಷ ಕಾಲ್ನಡಿಗೆಯಲ್ಲಿ ಭಾರತದ ಉದ್ದಗಲ ಸಂಚರಿಸಿ ರಚಿಸಿದ ಅಪೂರ್ವ ಕಾವ್ಯ ತೀರ್ಥಪ್ರಬಂಧ. ಪಶ್ಚಿಮ, ಉತ್ತರ, ಪೂರ್ವ, ದಕ್ಷಿಣ ಎಂಬ 4 ಪ್ರಬಂಧಗಳುಳ್ಳ ಈ ಗ್ರಂಥ 235 ಶ್ಲೋಕಗಳಲ್ಲಿ 100ಕ್ಕೂ ಹೆಚ್ಚು ತೀರ್ಥ, ಕ್ಷೇತ್ರ ಹಾಗೂ ತದೀಶರ ಕಾವ್ಯಾತ್ಮಕ, ಭೌಗೋಳಿಕ, ಆಧ್ಯಾತ್ಮಿಕ ವರ್ಣನೆಗಳುಳ್ಳ ಅಮೋಘ ಕೃತಿ. ತೀರ್ಥಪ್ರಬಂಧದಲ್ಲಿ ರಾಜರ ವರ್ಣನೆಗಳು ಮೂಡಿಸಿದ ಜಿಜ್ಞಾಸೆಯಿಂದ ಪ್ರೇರಿತರಾಗಿ ಗ್ರಂಥವನ್ನು ಆಧರಿಸಿ ಭಾರತದ ಬೃಹತ್ ಸಂಚಾರದ ಕನಸು ಕಂಡವರು ಹಾಗೂ ಇಂದಿನ ಸಂಭಾಷಣೆಯ ಅತಿಥಿಗಳು ನಮ್ಮ ಬೆಂಗಳೂರಿನ ಸಾಹಸಿ ಯುವಕ ಶರತ್ ವಿಷ್ಣು. 17ರ ಪ್ರಾಯದಲ್ಲಿಯೇ ಸಹ್ಯಾದ್ರಿ ಪರ್ವತಗಳಲ್ಲಿ ಚಾರಣವೃತ್ತಿ ಪ್ರಾರಂಭಿಸಿದ ಇವರು ಉತ್ತರಾಖಂಡದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟನಿಯರಿಂಗ್ನಿಂದ ಅಡ್ವಾನ್ಸ್ಡ್ ಮೌಂಟನಿಯರಿಂಗ್ ತರಬೇತಿ ಪಡೆದು 20ನೇ ಹರೆಯದಲ್ಲಿಯೇ ಹಿಮಾಲಯದಲ್ಲಿ ಮೌಂಟೇನ್ ಗೈಡ್ ಆಗಿ ಪ್ರತಿಷ್ಠಿತ ವೈಟ್ ಮ್ಯಾಜಿಕ್ ಅಡ್ವೆಂಚರ್ ಟ್ರಾವೆಲ್ ಸಂಸ್ಥೆಯನ್ನು ಸೇರಿದರು. ಕಳೆದ ದಶಕದಲ್ಲಿ ಹಿಮಾಲಯ ಶ್ರೇಣಿಯಲ್ಲಿ 5,000ಕ್ಕೂ ಹೆಚ್ಚು ಕಿಲೋಮೀಟರ್ ಚಾರಣ ನಡೆಸಿದ ಇವರು ಜಮ್ಮು, ಕಾಶ್ಮೀರ, ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ನೇಪಾಳ ಹಾಗೂ ಸಿಕ್ಕಿಂ ಪ್ರಾಂತ್ಯಗಳಲ್ಲಿ ಹಲವಾರು ಟ್ರೆಕ್ಕಿಂಗ್ ಹಾಗೂ ಮೌಂಟೇನಿಯರಿಂಗ್ ಎಕ್ಸ್ಪೆಡಿಷನ್ಗಳಲ್ಲಿ ನಾಯಕತ್ವ ತಂಡದ ಭಾಗವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲದೆ ತತ್ವಶಾಸ್ತ್ರದ ಆಸಕ್ತಿಯೂ ಹೊಂದಿದ ಇವರು ಮಣಿಪಾಲದ ಮಾಹೆ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪ್ರಸ್ತುತ ಪ್ರಸಿದ್ಧ ವಿದ್ವಾಂಸರಾದ ಶ್ರೀ ವಿಜಯಸಿಂಹಾಚಾರ್ಯ ತೋಟಂತಿಲ್ಲಾಯರ ಬಳಿ ಅಧ್ಯಯನವನ್ನು ಮುಂದುವರೆಸುತ್ತಿದ್ದಾರೆ. ಶ್ರೀ ಮಧ್ವಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳಿದ ಸ್ವವಿಹಿತ ವೃತ್ತ್ಯಾ ಭಕ್ತ್ಯಾ ಭಗವದಾರಾಧನಂ ಏವ ಪರಮಧರ್ಮಃ ಎಂಬ ಮಾತಿನಿಂದ ಪ್ರೇರಿತರಾಗಿ ತಮ್ಮ ವೃತ್ತಿಯ ಹಾಗೂ ಶಾಸ್ತ್ರಾಧ್ಯಯನದ ಸಮಾಗಮ ಎನ್ನುವಂತೆ ಶ್ರೀ ವಾದಿರಾಜ ಗುರುಸಾರ್ವಭೌಮರ ತೀರ್ಥಪ್ರಬಂಧವನ್ನು ಆಧರಿಸಿ ಭಾರತದ ಪ್ರದಕ್ಷಿಣೆಯ ಸಂಕಲ್ಪ ತಾಳಿದರು. ಅವರು ಸಂಚಾರಕ್ಕೆ ಆಯ್ದ ಮಾಧ್ಯಮ ಸೌಕರ್ಯವಿರುವ ಯಾವುದೇ ಆಧುನಿಕ ವಾಹನಗಳಲ್ಲ, ಬದಲಿಗೆ ಸಾಮಾನ್ಯ ಸೈಕಲ್. ತಮ್ಮ ಸಂಕಲ್ಪದಂತೆ ಪೊಡವಿಗೊಡೆಯ ಶ್ರೀ ಕೃಷ್ಣನ ಉಡುಪಿಯಿಂದ ಯಾತ್ರೆಯನ್ನು ಪ್ರಾರಂಭಿಸಿ ಶ್ರೀ ಹರಿವಾಯು ಗುರುಗಳ ಶ್ರೀ ವಾದಿರಾಜ ಭೂತರಾಜರ ಆಶೀರ್ವಾದದಿಂದ ತೀರ್ಥಪ್ರಬಂಧದಲ್ಲಿ ವರ್ಣಿಸಿದ ಎಲ್ಲ ತೀರ್ಥಕ್ಷೇತ್ರಗಳಿಗೆ 20 ತಿಂಗಳ ಕಾಲ, ಅಂದಾಜು 13,810 ಕಿಲೋಮೀಟರ್ಗಳಷ್ಟು ಭಾರತದ ಪ್ರದಕ್ಷಿಣಾಕಾರದಲ್ಲಿ ಸರಿಸಿ ಉಡುಪಿ ಶ್ರೀಕೃಷ್ಣನಿಗೆ ಅರ್ಪಿಸಿದರು. ಅಲ್ಲದೆ ಯಾತ್ರಾಕ್ರಮದಲ್ಲಿ ಭಾರತದ ಹಲವಾರು ಕುಲಪರ್ವತಗಳಲ್ಲಿ 24ಕ್ಕೂ ಹೆಚ್ಚು ಬೆಟ್ಟಗಳನ್ನು ಹತ್ತಿ 180ಕ್ಕೂ ಹೆಚ್ಚು ನದಿಗಳನ್ನು ದಾಟಿ ವಿವಿಧ ಭೌಗೋಳಿಕ ಪ್ರದೇಶಗಳಲ್ಲಿ ಸಂಚರಿಸಿದರು. ಶ್ರೀ ವ್ಯಾಸಪ್ರಜ್ಞಾ ಪ್ರತಿಷ್ಠಾನವು ಪ್ರಸ್ತುತಪಡಿಸುವ ವಿಜಯಸಿಂಹಾಚಾರ್ಯರ ಜೊತೆಗಿನ ಸಂಭಾಷಣೆಯ ಮೂಲಕ ಈ ತೀರ್ಥಯಾತ್ರೆಯಲ್ಲಿ ಅವರಿಗಾದ ಅನುಭವ, ಕಲಿತ ಪಾಠ, ನಾವು ಕಲಿಯಬಹುದಾದ ಅಂಶಗಳು ಎಲ್ಲವನ್ನೂ ಅವರ ಮುಖದಿಂದಲೇ ತಿಳಿಯೋಣ ಬನ್ನಿ. ಓಂ ತತ್ಸತ್. ವಾದಿರಾಜರ ಒಂದು ಗ್ರಂಥವಿದೆ, ತೀರ್ಥಪ್ರಬಂಧ ಅಂತ. 16ನೇ ಶತಮಾನದ
ಒಂದು ಗ್ರಂಥ ಇದು. ಇದು ಒಂದು ಟ್ರಾವೆಲಾಗ್. ಸಂಸ್ಕೃತದಲ್ಲಿ 2 ಟ್ರಾವೆಲಾಗ್ಗಳು ಪ್ರಸಿದ್ಧ. ಒಂದು ತೀರ್ಥಪ್ರಬಂಧ, ಇನ್ನೊಂದು 19ನೇ ಶತಮಾನದ ವಿಶ್ವಗುಣಾದರ್ಶ ಚಂಪೂಹು ಅನ್ನುವ ಒಂದು ಕೃತಿ. ಅದರಲ್ಲಿ ಎಲ್ಲ ದೇಶಗಳ ದೋಷ ಗುಣ ಇವುಗಳ ವಿಮರ್ಶೆ ಇದೆ. ತೀರ್ಥಪ್ರಬಂಧ ಹಾಗಲ್ಲ. ಒಬ್ಬ ಸಾಧಕ ತೀರ್ಥಯಾತ್ರೆಯನ್ನು ಮಾಡುವಾಗ ಆ ಕ್ಷೇತ್ರದಲ್ಲಿ ಕಂಡ ಸೌಂದರ್ಯ ಮೊದಲಾದವುಗಳ ಚಿಂತನೆ. ಅದಕ್ಕಾಗಿ ಬಹಳ ದೊಡ್ಡ ದೊಡ್ಡವರು, ಪೇಜಾವರ ಸ್ವಾಮಿಗಳು, ವಿದ್ಯಾಮಾನ್ಯರು, ಸೋದೇಶ್ರೀಗಳು, ವಿಶ್ವೋತ್ತಮ ತೀರ್ಥರು ಅಂತ ಯಾರಿದ್ದರು ಅವರು ಎಲ್ಲರೂ ಕೂಡ ಇದನ್ನು ದಿವಸ ಪಾರಾಯಣದ ಗ್ರಂಥವಾಗಿ ಇಟ್ಕೊಂಡಿದ್ದರು. ಜಪ ಆದಮೇಲೆ ಇದನ್ನು ದಿವಸ ಪಾರಾಯಣ ಮಾಡೋದು. ತನ್ಮೂಲಕ ಬೌದ್ಧಿಕವಾಗಿ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿದ ಪುಣ್ಯವನ್ನು ನಾವು ಪಡಿತೇವೆ ಅಂತ. ಅದು ನಮಗೂ ಪಾಠ ಆಗಿತ್ತು. ಆದರೆ ನಾವು ಅದನ್ನು ಸಂಸ್ಕೃತ ಕಲಿಯಲಿಕ್ಕಾಗಿ ಬಳಸಿದೆವು. ಅದಾಗಿ ಬಹಳ ದಿವಸಗಳಾದ ಮೇಲೆ ಆ ಗ್ರಂಥಕ್ಕೆ ಒಂದು ನ್ಯಾಯ ಒದಗಿಸುವ ಅವಕಾಶ ಬಂತು. ಅದು ನಾವ್ಯಾರಿಂದ ಅಲ್ಲ, ಸಾಂಪ್ರದಾಯಿಕವಾಗಿ ಶಾಸ್ತ್ರ ಕಲಿತವರಿಂದ ಅಲ್ಲ. ಶಾಸ್ತ್ರದ ಬಗೆಗಿನ ಆಸಕ್ತಿ ಇದ್ದು ಆದರೆ ಹೊರಗಡೆಯಿಂದ ಆ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೊರಡುವ ಒಬ್ಬ ಸಾಧಕ ವಿಷ್ಣು ಶರತ್ ಅಂತ. ಆ ಹುಡುಗ ತೀರ್ಥಪ್ರಬಂಧ ಹೇಳಿದಂತೆ, ತೀರ್ಥಪ್ರಬಂಧದಲ್ಲಿ ಉಲ್ಲಿಖಿತವಾದಂತೆ ಸೈಕಲ್ನಲ್ಲಿ ಎಲ್ಲ ಜಾಗಗಳಿಗೆ ಹೋಗಿ ಬಂದದ್ದು. ಇದು ಬಹಳ ವಿಶೇಷ. ಈಗಿಂತ ಸ್ವಲ್ಪ ಹಿಂದೆ, ಸುಮಾರು 90 ವರ್ಷ 100 ವರ್ಷಗಳ ಹಿಂದೆ ಕಾಲನಡಿಗೆಯಲ್ಲಿಯೇ ಈ ತೀರ್ಥ ಪ್ರಬಂಧದಲ್ಲಿ ಹೇಳಿದಂತೆ ತಿರುಗುತ್ತಾ ಇದ್ದರು. ಇತ್ತೀಚೆಗೆ ಆ ಅಭ್ಯಾಸ ತಪ್ಪಿ ಹೋಗಿತ್ತು. ಆವಾಗ ಒಂದು ಮಾತೂ ಇತ್ತು, ವಾಹನಸ್ಥಂ ಯತಿಂ ದೃಷ್ಟ್ವಾ ಸಚೇಲಂ ಸ್ನಾನಮಾಚರೇತಂತ. ಸನ್ಯಾಸಿಗಳು ವಾಹನ ಹತ್ತಬಾರದು ಅಂತ. ಕಾರು, ಬೈಕು, ಬಸ್ಸು ಬಿಡಿ, ಮೇನೆ ಕುದುರೆ ಗಾಡಿ, ಎತ್ತಿನ ಗಾಡಿ ಏರ್ಲಿಕ್ಕಿರ್ತಿರಲಿಲ್ಲ. ಆವಾಗ ಎಲ್ಲ ಕಾಲು ನಡಿಗೆಯಲ್ಲಿಯೇ ಪ್ರಯಾಣ ಇತ್ತು. ಆದರೆ ಆ ಕಾಲ ಕಳೆಯಿತು. ಸನ್ಯಾಸಿಗಳು ಕೂಡ ಕ್ರಮೇಣ ಸಾಮಾಜಿಕವಾದ ಒಂದು ವರ್ತನೆಯನ್ನು ಬದಲಾಯಿಸಿಕೊಂಡರು. ಈಗ ಗಾಡಿಯಲ್ಲಿ ಓಡ್ತಾ ಇದ್ದಾರೆ. ಆ ರೀತಿ ಹಳೆಯದಂತೆ ತೀರ್ಥಪ್ರಬಂಧದ ಆ ಗ್ರಂಥದಲ್ಲಿ ಉಲ್ಲಿಖಿತವಾದ ಕ್ಷೇತ್ರಗಳನ್ನು ಸೈಕಲ್ನಲ್ಲಿ ಸುತ್ತಾಡಬೇಕು ಅಂತ ಈ ವಿಷ್ಣು ಶರತ್ ಅನ್ನುವ ಸಾಧಕ ಹುಡುಗನಿಗೆ ಅನ್ನಿಸಿತು. ನಾನು ಒಬ್ಬ ವಿದ್ಯಾರ್ಥಿಯಾಗಿ ಈ ಒಂದು ಸಂದರ್ಶನವನ್ನು ಮಾಡಬೇಕು ಅಂತ ನನ್ನ ಆಸೆ. ಹೀಗಾಗಿ ಇವತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇದರ ಬಗೆಗೆ, ಈ ಓಡಾಟದ ಬಗೆಗೆ, ಸಂಚಾರದ ಬಗೆಗೆ, ಈ ಸಂಚಾರದ ಹಿಂದೆ ಇರುವ ವಿಚಾರದ ಬಗೆಗೆ ತಿಳ್ಕೊಳ್ಬೇಕಿದೆ. ನಮಸ್ಕಾರ. ನಮಸ್ಕಾರ ಆದರೆ ಮೊದಲನೇದಾಗಿ ನೀವು ನನ್ನ ಗುರುಗಳಾಗಿ ತುಂಬ ದೊಡ್ಡ ಗುಣ ನಿಮ್ಮದು. ನನ್ನ ಜೊತೆ ಸಂದರ್ಶನ ಆಹ್ವಾನ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ವಾದಿರಾಜರ, ಭೂತರಾಜರ ಮತ್ತು ದೇವರ ಸಂಕಲ್ಪದಿಂದ ಮಾಡುವ ಅವಕಾಶ ಸಿಕ್ಕಿದ್ದು ಮತ್ತು ನಿಮ್ಮ ಸ್ಫೂರ್ತಿಯು ಅದರ ಹಿಂದೆ ಬಹಳಷ್ಟು ಇದೆ. ಅದರಿಂದ ಈ ಸಂದರ್ಶನದಲ್ಲಿ ನನ್ನ ಅಲ್ಪಜ್ಞಾನದಲ್ಲೂ ಒಂದು ಸ್ವಲ್ಪ ತಿಳಿದ ಮಟ್ಟಿಗೆ ವಿಚಾರಗಳನ್ನು ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ಕಾರ. ಇದು ಹೊರಟಿದ್ದ ಅಥವಾ ಪ್ಲ್ಯಾನ್ ಮಾಡಿ ನಾನು ಈ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿ ಏನಾದರೂ ಟ್ರಿಪ್ ಪ್ಲ್ಯಾನ್ ಅಂತಾರಲ್ಲ, ಆ ತರಹದ್ದೇನಾರಿತ್ತ? ನಾನು ಶುರು ಮಾಡುವ ಮುನ್ನ ಕಮ್ಮಿ ಅಂದ್ರೂ ಒಂದು 2 ವರ್ಷದ ತಯಾರಿ, ಈ ಯಾತ್ರೆ ಅಥವಾ ಯೋಜನೆ ಅಂತ ನನ್ನ ಮನಸ್ಸಿನಲ್ಲಿ ನಾನಿದು ಭಾರತ ಪ್ರದಕ್ಷಿಣ ಅನ್ನೋ ಒಂದು ಪ್ರಾಜೆಕ್ಟ್ ಹೆಸರಲ್ಲಿ ನಾನು ಇಂಟರ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ.
ನಾನು ಮೊದಲು ವಾದಿರಾಜರ ತೀರ್ಥ ಪ್ರಬಂಧ ಓದಿದ ನಂತರ ನನ್ನ ವೃತ್ತಿಯೇ ಸಂಚಾರ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಅವರ ಗ್ರಂಥದಲ್ಲಿನ ವರ್ಣನೆಗಳ ಒಂದು ಬೇರೆ ಮುಖ, ಒಂದು ರೀತಿಯ ಭೂಗೋಳಿಕ ವಿಚಾರಗಳ ಮುಖದ ಸ್ವಲ್ಪ ಪರಿಚಯ ಆಯಿತು. ಆಗಿಂದ ನನಗೆ ಇನ್ನಷ್ಟು ಹೆಚ್ಚು ಕುತೂಹಲ ಬರೋಕ್ಕೆ ಶುರು ಆಯಿತು. ಈ ವರ್ಣನೆಗಳಲ್ಲಿ ಕಾಣುವುದಕ್ಕಿಂತ ಇನ್ನೇನೋ ಒಳಗಡೆ ಇದೆ, ಆ ವಿಚಾರ ಇದೆ ಅನ್ನೋ ಒಂದು ದಿನ ಹೆಚ್ಚು ಕಾಣುವಷ್ಟು ಆಗ್ತಿತ್ತು. ನಾನು ಮೊದಲು ಕಾಲ್ನಡಿಗೆಯಲ್ಲಿ ಮಾಡಬೇಕಾದ್ರೆ ಎಷ್ಟು ದಿವಸ ಆಗಬಹುದು ಅದರದ್ದು ಒಂದು ನಕ್ಷೆಯ ಮೇಲೆ ಬಹಳ ಕೆಲಸ ಮಾಡಿ 4 ವರ್ಷದ ಯೋಜನೆ ಆಗುವಷ್ಟು ಒಂದು ಯೋಜನೆ ಹಾಕಿಕೊಂಡದ್ದು. ಆದರೆ ವೃತ್ತಿ ಜೀವನ ಮತ್ತು ನಮ್ಮ ಲೌಕಿಕ ಒತ್ತಡ ಅಂತ ಹೇಳೋದಿಲ್ಲ, ಆದರೂ ಜೀವನದಲ್ಲಿ ಅಷ್ಟು ಸಮಯ ತೆಗೆದಿಡೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಸೈಕಲ್ ಸಂಚಾರ ಮುಂಚೆನೂ ಮಾಡಿರೋದ್ರಿಂದ ಸೈಕಲ್ಲು ಒಂದು ಮಧ್ಯ ಮಾರ್ಗ, ಅಂದರೆ ಕಾಲ್ನಡಿಗೆಯ ಅನುಭವವೇ ಅದಕ್ಕೆ ಹತ್ತಿರವಾದಂಥ ಅನುಭವಕ್ಕೋಸ್ಕರ, ಮತ್ತು ಆ ರೀತಿಯಾದ ಮೆತ್ತಗಿನ ಸಂಚಾರ ಒಂದು ಕ್ಷೇತ್ರದಲ್ಲಿ ತುಂಬ ಸಮಯ ಕಳೆದು ಮುಂದೆ ಹೋಗುವ ಅವಕಾಶ ಕೊಡುವಂಥದ್ದು ಸೈಕಲ್ ಯಾತ್ರೆ. ಆದ್ದರಿಂದ ಅದನ್ನು ಒಂದು ರೀತಿಯಲ್ಲಿ ಫೈನಲೈಸ್ ಮಾಡಿಕೊಂಡೆ. ಆ 2 ವರ್ಷದಲ್ಲಿ ಫಿಸಿಕಲ್ ಆಗಿರಬಹುದು, ಅಂದರೆ ದೈಹಿಕ ಟ್ರೈನಿಂಗ್ ಮತ್ತು ಮುಖ್ಯವಾಗಿ ಒಂದು ರೀತಿಯ ಮಾನಸಿಕ ಮತ್ತು ಆಧ್ಯಾತ್ಮಿಕ ಟ್ರೈನಿಂಗು ಅವಶ್ಯ. ಅದ್ರ ಬಗ್ಗೆ ಎಲ್ಲ ಕೆಲಸ ಮಾಡಿ ಫೈನಲ್ ಪಿಕ್ಚರ್ ಬಂದಿದ್ದು ಒಂದು 6 ತಿಂಗಳ ಹಿಂದೆ. ನನಗೆ ಯಾವಾಗ ಹೊರಟ್ರೆ ಅನುಕೂಲ, ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರೀಜನ್ಗಳಲ್ಲಿ ಅನುಕೂಲವಾದ ಸಮಯಕ್ಕೆ ಋತುಗಳಲ್ಲಿ ಅನುಕೂಲವಾಗಿ ಇರೋ ಹಾಗೆ ಹೋಗುವ ಯೋಜನೆಯನ್ನು ಒಂದು ಕಮ್ಮಿ ಅಂದರೂ 2 ವರ್ಷ. ನನ್ನ ಕನಸಿದ್ದಿದ್ದು ಭಾರತ ಇಡೀ ಸಂಚಾರ ಮಾಡಬೇಕು ಅಂತ ಸೈಕಲಲ್ಲಿ. ಆದರೆ ಆ ಸಮಯದಲ್ಲಿ ನನಗೆ ಶಾಸ್ತ್ರದ ಪರಿಚಯ ಇರಲಿಲ್ಲ, ಅಥವಾ ತೀರ್ಥ ಪ್ರಬಂಧ ಆಧಾರಿತ ಮಾಡಬಹುದು ಅನ್ನೋ ಕಲ್ಪನೆಯೂ ಇರಲಿಲ್ಲ. ಶಾಸ್ತ್ರಕ್ಕೆ ಪರಿಚಯ ಆದಮೇಲೆ ನನ್ನ ಹಳೆಯ ಕನಸಿನ ಒಂದು ಪುನರ್ ಸ್ಫೂರ್ತಿ ಹುಟ್ಟಿ ಅದಾದ ಮೇಲೆ ಹೊರಡಬೇಕು ಅಂತ ಸಂಕಲ್ಪ ಮಾಡಿ ಈ ತೀರ್ಥ ಪ್ರಬಂಧ ಪಾಠ ಮಾಡಿದವರು ಯಾರು? ನಾನು ಮೊದಲನೇ ಬಾರಿ ಇಂಗ್ಲೀಷಿನ ಅನುವಾದದಲ್ಲಿ ನಾನು ತೀರ್ಥ ಪ್ರಬಂಧವನ್ನು ಓದಿದ್ದೆ. ಹರಿಪ್ರಸಾದ್ ನೆಲ್ಲಿತೀರ್ಥ ಅಂತ ಅವರು ಇಂಗ್ಲೀಷಿಗೆ ತುಂಬ ಒಳ್ಳೆಯ ಸೊಗಸಾದ ಅನುವಾದ. ಅದಾದ ನಂತರ ನಾನು ಮಣಿಪಾಲದಲ್ಲಿ MA ಮಾಡ್ತಿರ್ಬೇಕಾದ್ರೆ ಬೇಸಿಗೆ ರಜದಲ್ಲಿ ಸೋದೆ ಮಠದಲ್ಲಿ ಇರುವ ಅವಕಾಶ ಸಿಕ್ಕಿತ್ತು. ಆ ಸಮಯದಲ್ಲಿ ವಿಷ್ಣು ಹತ್ವಾರ್ ಅಂತ ಈಗ ಅಲ್ಲೇ ಗುರುಕುಲದಲ್ಲೇ ಅಧ್ಯಾಪಕರಾಗಿದ್ದಾರೆ. ಅವ್ರ ಹತ್ರ ತೀರ್ಥ ಪ್ರಬಂಧ ಆರಾಮವಾಗಿ ಆಳವಾಗಿ ಅಧ್ಯಯನ ಮಾಡೋ ಅವಕಾಶ ರಾಜರು ಕೊಟ್ಟಿದ್ದರು. ಈಗ ಈ ಸಂಚಾರಕ್ಕೆ ಹೋಗ್ತೇನೆ ಅಂದಾಗ ತಂದೆ ತಾಯಿಗಳ ರಿಯಾಕ್ಷನ್ ಏನಿತ್ತು? ಅವರದ್ದಿಗೆ ಸ್ವಲ್ಪ ನಾನು ಹೇಗೆ 2 ವರ್ಷದ ಹಿಂದೆ ನನ್ನ ಪ್ರಿಪರೇಷನ್ ಮಾಡ್ಕೊಳ್ತಿದ್ದೆ, ಅದೇ ರೀತಿ ಅವರ ಮನಸ್ಸಿನಲ್ಲೂ ಬೀಜ ಬಿತ್ತಿದ್ದೆ ಮೊದಲನೇ ಈ ಥರ ಹೊರಡಬೇಕಂತ ಮಾಡಬೇಕಂತ ಇದ್ದೀನಿ ಅಂತ. ಆದ್ದರಿಂದ ಅವರಿಗೆ ಇತ್ತು ಮನಸ್ಸಲ್ಲಿ ಯಾವಾಗ ಬೇಕಾದ್ರೆ ಹೊರಡಬಹುದು ಇವನು ಅಂತ. ಆದರೆ ಅವರಿಗೆ ತಯಾರಿ ಅನ್ನೋದು ನಾನು ಆಧ್ಯಾತ್ಮಿಕವಾಗಿಯೇ ತಯಾರಿ ಮಾಡಬೇಕು. ಯಾಕಂದರೆ ಅವರಿಗೆ 2 ವರ್ಷ ಮನೆಗೆ ಬರಲ್ಲ, ಅಥವಾ ಎಲ್ಲಿ ಇರ್ತಾನೋ ರಸ್ತೆಯಲ್ಲೇ ಜೀವನ ಮಾಡಬೇಕು ಅನ್ನೋ ಒಂದು ಆತಂಕಕ್ಕೆ ಮದ್ದಿಲ್ಲ ಒಂದು ರೀತಿಯಲ್ಲಿ. ಆದ್ದರಿಂದ ಅವರಿಗೆ ಆದಷ್ಟು ಶಾಸ್ತ್ರಗಳಲ್ಲಿ ನಾನು ದೇಶದಲ್ಲಿ ಸಂಚಾರ ಮಾಡಬೇಕಾದ್ರೆ ನೀವು ಶಾಸ್ತ್ರಗಳಲ್ಲಿ ಸಂಚಾರ ಮಾಡಿ ಅಂತ ಹೇಳಿ ಅವರಿಗೆ, ಮತ್ತು ವೃತ್ತಿ ಜೀವನದಿಂದ ಒಂದು 10 ವರ್ಷದಿಂದ ಅವ್ರು ಮೆತ್ತಿಗೆ ಟ್ರೈನ್ ಆಗಿ ಅದರ ಕನ್ಕ್ಲೂಷನ್ ಅಂತ ಹೇಳಲ್ಲ, ಆದರೆ ಒಂದು ಟೆಸ್ಟ್, ನಾನು ಇಷ್ಟು ವರ್ಷ ನಾನು ಬೆಟ್ಟಗಳಲ್ಲಿ ಸಂಚಾರ ಅಥವಾ ಬೇರೆ ಕಡೆ ಸಂಚಾರ ಮಾಡಿರುವ ಒಂದು ಟೆಸ್ಟ್, ಅಂದರೆ 20 ತಿಂಗಳು ಒಬ್ಬನೇ ಎಲ್ಲ ಕಡೆ ಸಂಚಾರ ಮಾಡಲಿಕ್ಕಾಗತ್ತಾ ಅನ್ನೋ ಒಂದು ನನಗೆ ಟೆಸ್ಟು. ನನ್ನ ತಂದೆ ತಾಯಿಗಳು ಕೂಡ ಅವರು ನನಗೆ ತಿಂಗಳಾನ್ಗಟ್ಟಲೆ ಆಚೆ ಇದ್ದಿದ್ದ ಅಭ್ಯಾಸ, ಆದರೆ ಅವಾಗವಾಗ ಬರ್ತಿರ್ತಿದ್ದೆ ಮನೆಗೆ. ಅವರಿಗೂ ಒಂದು ಬಹಳ ದೊಡ್ಡ ಪರೀಕ್ಷೆ ಆಗಿತ್ತು. ಯಾವಾಗಿನಿಂದ ಯಾವಾಗಿನ ತನಕ ನಿಮ್ಮ ಈ ಸೈಕಲ್ ಸಂಚಾರ ತೀರ್ಥ ಪ್ರಬಂಧದಲ್ಲಿ ಹೇಳಿದ ಹಾಗೆ? ನಾನು ಸೆಪ್ಟೆಂಬರ್ 2023 ಕೃಷ್ಣ ಜನ್ಮಾಷ್ಟಮಿಯಿಂದ ಉಡುಪಿಯಿಂದ ಶುರು ಮಾಡಿ ಜೂನ್ 1, 2025 ಮುಗಿಸಿ ತನಕ. ನಾನು ಉಡುಪಿಯಿಂದ ಶುರು ಮಾಡಿ ಮತ್ತೆ ಉಡುಪಿಯಲ್ಲೇ ಪ್ರದಕ್ಷಿಣಾಕಾರದಲ್ಲಿ ಮುಗಿಸಿದ್ದು. ಇನ್ನು ನಮಗೆ ಕುತೂಹಲ ಇರೋದು, ಮೊದಲಾದರೆ ಅವಕಾಶ ಇತ್ತು, ಒಬ್ಬ ಯಾರನ್ನೂ ಕೇಳದೆ ಆರಾಮವಾಗಿ ಹೋಗಬಹುದಿತ್ತು, 1 ಪೈಸೆ ದುಡ್ಡಿಲ್ಲದೆ ಸುಖವಾಗಿ ಬದುಕಿಕೊಂಡು ಹೋಗಬಹುದಿತ್ತು. ಇಳಿಬಾವಿಯಲ್ಲಿ ಸ್ನಾನ ಮಾಡಿ, ಆಮೇಲೆ ಅಂಟುವಾಳದ ಕಾಯಿನಿಂದ ಬಟ್ಟೆಗಳನ್ನು ಒಗೆದುಕೊಂಡು, ಧರ್ಮಛತ್ರಗಳಲ್ಲಿ ಊಟ ಮಾಡಿ ಮಲಗಿ, ಆ ಕ್ಷೇತ್ರಗಳಲ್ಲಿರುವ ವಿದ್ವಾಂಸರ ಜೊತೆ ಮಾತನಾಡಿಕೊಂಡು 1 ಪೈಸೆ ದುಡ್ಡಿರದೆ ಸುಖವಾಗಿ ಸಂಚಾರ ಮಾಡಬಹುದಿತ್ತು ಆ ಕಾಲ.
ಈಗ ಆ ಪರಿಸ್ಥಿತಿಯೇ ಇಲ್ಲ. ಆದರೂ ಅದನ್ನು ತಗೊಂಡ್ರೆ ವಿಪರೀತ ಬಹಳ ಹಣದ ವಹಿವಾಟು ಮಾಡಬೇಕಾಗತ್ತೆ. ಆ ಆರ್ಥಿಕವಾಗಿ ನಾವು ಯಾರನ್ನು ಮುಟ್ಟಬಾರದು, ಬೇಗ ಹೋಗಬೇಕು ಅಂತಂದರೆ ಬಹಳ ಕಡಿಮೆ ಖರ್ಚು ಮಾಡಬೇಕು. ಅದರಿಂದಾಗಿ ಉಳ್ಕೊಳ್ಳೋದು ಎಲ್ಲಿ? ಅದಾದ ಮೇಲೆ ಊಟ, ಮತ್ತು ಉಳ್ಕೊಳ್ಳುವಿಕೆ ಮತ್ತು ಊಟ, ಅದರ ವ್ಯವಸ್ಥೆ ಹೇಗಾಯಿತು? ನಾನು ಪ್ರತಿ ದಿವಸ ಎಲ್ಲಿ ತಲುಪಬೇಕು ಅಂತ ನನ್ನ ಒಂದು ಐಡಿಯಾ ಇದ್ರೂ ಅಲ್ಲೇ ಹೋಗಬೇಕು ಅನ್ನೋ ಒಂದು ಕಡಿವಾಣ ಇಲ್ಲ ನನಗೆ. ಯಾಕಂದರೆ ನಾನು ನನ್ನೊಟ್ಟಿಗೆ ನನ್ನ ಟೆಂಟಿನ ವ್ಯವಸ್ಥೆ ನಾನು ಸೈಕಲ್ ಮೇಲೆ ತೊಗೊಂಡು ಹೋಗ್ತಿದ್ದರಿಂದ ನಾನು ಎಲ್ಲಿಗೋ ಒಂದು ಕಡೆ ತಲುಪಬೇಕು ಉಳಿಲಿಕ್ಕೆ ಅನ್ನೋ ಒಂದು ಕಡಿವಾಣ ಹಾಕ್ಕೊಂಡಿರಲಿಲ್ಲ ನಾನು. ಆದ್ದರಿಂದ ನನಗೆ ಎಲ್ಲಿ ಸಿಕ್ಕರೆ ಅಲ್ಲಿ ಅಂತ ಒಂದು ಚಿಂತನೆ. ಹಾಗೆ ನಮ್ಮಲ್ಲಿ ಈಗಲೂ ಆತಿಥ್ಯ ಇಲ್ಲ ಅಂತ ಇಲ್ಲ. ದೇಶದ ಹಲವಾರು ಕಡೆ ಈಗಲೂ ನೀವು ₹1 ಖರ್ಚು ಮಾಡದೆ, ಒಂದು ರೀತಿ ಹೇಳಬೇಕಂದ್ರೆ ಅವರೇ ಖುಷಿಯಿಂದ ನಿಮಗೆ ಹಣ ಕೊಟ್ಟು ಮುಂದೆ ಆಗ್ತದೆ ಅಂತ ಹೇಳಿ ಸುಮಾರು ಕಡೆ ನನಗೆ ಬಲವಂತ ಮಾಡಿ ಕೊಟ್ಟದ್ದು ಇದೆ ಜನ. ಆದ್ದರಿಂದ ಈಗಲೂ ತುಂಬ ಅಲ್ಪ ಹಣದಲ್ಲಿ ಸಂಚಾರ ಮಾಡಬಹುದು. ಆದರೆ ನೀವು ಆ ರೀತಿ ಜನರಿಗೆ ಮುಟ್ಟಬೇಕು ನಿಮ್ಮ ಸಂಚಾರ. ಆಗ ಅವರ ಆ ಸ್ಪಂದನೆ, ಅವರ ಆತಿಥ್ಯ ಆ ಥರ ಅಂದರೆ ನಿಜವಾಗ್ಲೂ ಅತಿಥಿಯಾಗಿ ಹೋದಾಗ ಈಗಲೂ ದೇಶದ ಮೂಲೆ ಮೂಲೆಯಲ್ಲೂ ಜನ ಅದೇ ರೀತಿಯ ಆತಿಥ್ಯ ಕೊಡ್ತಾರೆ. ಗ್ರಾಮೈಕ ರಾತ್ರ ಅಂತ ಒಂದು ಊರಿನಲ್ಲಿ ಒಂದೇ ರಾತ್ರಿ ಕಳೆಯುವ ಒಂದು ಪದ್ಧತಿ ಅದು ಸನ್ಯಾಸಿಗಳಿಗಿತ್ತು. ಇನ್ನು ಬ್ರಹ್ಮಚರ್ಯದಲ್ಲಿದ್ದು ನೀನು ಇದನ್ನು ಮಾಡಿದ್ದಿ. ನಡುವೆ ಆಹಾರಕ್ಕೆ ಏನು ಅಂತ? ಆಹಾರಕ್ಕೆ ನಾನು ಇದು ಕೂಡ ಒಂದು ರೀತಿಯ ಸುಮಾರು ವರ್ಷದ ಟ್ರೈನಿಂಗ್. ನಾನು ಯಾವಾಗ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡು ಆವಾಗಿಂದನೇ ನಾನು ಒಂದೇ ರೀತಿಯಾದ ಆಹಾರ ಕೊಟ್ಟಿದ್ದು, ಅಂದರೆ ದೇಹಕ್ಕೆ ಅಭ್ಯಾಸ ಆಗಬೇಕು ಅಂತ. ಮಹಾಭಾರತದಲ್ಲಿ ಒಂದು ಶ್ಲೋಕ ವಿದುರ ಹೇಳ್ತಾನೆ, ವಿದುರ ನೀತಿಯಲ್ಲೇ ಬರೋದು, ಆಢ್ಯರಿಗೆ ಮಾಂಸ ತಿನ್ನುವ ಅಂದರೆ ಅದರಿಂದ ನ್ಯೂಟ್ರಿಷನ್ ಅಂತ, ಮಧ್ಯಮರಿಗೆ ಗೋರಸ ಮತ್ತು ಮಿಕ್ಕವರಿಗೆ ತೈಲಾಧಾರಿತ ಆಹಾರದಿಂದ ನ್ಯೂಟ್ರಿಷನ್ ಅಂತ ಹೇಳ್ತಾನೆ. ಅದನ್ನು ನಾನು ತುಂಬ ಮನಸ್ಸಿಗೆ ತಗೊಂಡು, ನನಗೂ ಮುಂಚೆಯಿಂದ ಹಾಲು ಕೊಡುವ ಅಭ್ಯಾಸ, ಅಂದರೆ ಗೋರಸ, ಗೋ ಉತ್ಪನ್ನಗಳು ಎಲ್ಲ ಇದರಲ್ಲೂ ಏನಂದರೆ ದೇಶದ ಎಲ್ಲ ಭಾಗಗಳಲ್ಲಿ ಸಿಗುತ್ತೆ. ಯಾವುದೋ ಹಳ್ಳೀಲಿ ಎಲ್ಲೇ ಕುಗ್ರಾಮಕ್ಕೆ ಹೋದ್ರೂ ಹಾಲು ಸಿಗೋ ಒಂದು ವ್ಯವಸ್ಥೆ ಇದೆ. ಮತ್ತು ಅವಲಕ್ಕಿ ಅನ್ನೋದು ಕೂಡ ಆದಷ್ಟು ಎಲ್ಲ ದೇಶದ ಎಲ್ಲ ಭಾಗಗಳಲ್ಲಿ ಸೇವನೆ ಮಾಡ್ತಾರೆ. ಮತ್ತು ಪ್ರಾಚೀನ, ಇವಾಗ ನಾನು ಒಡಿಶಾದಲ್ಲಿ ಇರಬೇಕಾದ್ರೆ ಸಂಚಾರ ಮಾರ್ಗ ಓಲ್ಡ್ ಜಗನ್ನಾಥ್ ಸಡಕ್ ಅಂತ ಇವಾಗ ಅದನ್ನು ಇದು ಮಾಡಿದ್ದಾರೆ. ಗಂಗಾಸಾಗರ ಸಂಗಮದಿಂದ ಪುರಿ ಹೋಗುವ ಪ್ರಾಚೀನ ರಸ್ತೆ, ಒಂದು ಕಾಲ್ದಾರಿ, ಒಂದು 500-600 ವರ್ಷಗಳಿಂದ ಅದರಲ್ಲಿ ಡಾಕ್ಯುಮೆಂಟೆಡ್ ಜನ ಓಡಾಡುವ ಡಾಕ್ಯುಮೆಂಟೇಷನ್ ಇದೆ. ಅಲ್ಲಿ ಚೂಡಗುಟ್ಟ ಅಂತ ಒಂದು, ಚೂಡ ಅಂದರೆ ಇವಾಗ ನಮ್ಮ ಚಿವಡ ಅಥವಾ ಅವಲಕ್ಕಿ, ಚಿವಡ ತಿನ್ನುತ್ತಿದ್ದ ಘಟ್ಟ ಅಥವಾ ಚೂಡ ತಿನ್ನೋ ಮಾರುತ್ತಿದ್ದ ಹಳ್ಳಿ, ಆ ಹೆಸರಲ್ಲಿ ಘಟ್ಟಗಳು, ಹಳ್ಳಿಗಳು ಇದೆ. ಆದ್ದರಿಂದ ಅವಲಕ್ಕಿ ಮತ್ತು ಗೋ ಉತ್ಪಾದನೆಗಳು ನನ್ನ ಆಹಾರದ ಮೇನ್ ಸ್ಟೇ. ಅಂದರೆ ನನ್ನ ಶಕ್ತಿಗೆ ಅಥವಾ ನ್ಯೂಟ್ರಿಷನ್ಗೆ ನನಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಇದು ಬೇರೆ ಬೇರೆ ಕಡೆ ಹೋದಾಗ ದೇಹದ ಮೇಲೆ ಬೇರೆ ಬೇರೆ ಪರಿಣಾಮ ಬೀರೋದು ಅವೆಲ್ಲ ಏನಾಗಲಿಲ್ವಾ? ತುಂಬ ಉಷ್ಣ ಜಾಸ್ತಿ ಆದ್ದರಿಂದ ಹಾಲಲ್ಲಿ ತುಂಬ ಸೆಕೆಯಾದ ಜಾಗಗಳಲ್ಲಿ ಸೇವನೆ ಕಷ್ಟ ಆಗುತ್ತೆ ದೇಹಕ್ಕೆ ತುಂಬ. ಯಾಕಂದರೆ ನಾವು ಚಲನೆಯಲ್ಲೇ ಇರೋದ್ರಿಂದ ಸ್ವಾಭಾವಿಕವಾಗಿ ದೇಹನೂ ತುಂಬ ಬೆಚ್ಚಗಿರುತ್ತೆ. ಇವಾಗ ಹರಿಯಾಣದಲ್ಲಾಗಲಿ, ಪಂಜಾಬಲ್ಲಾಗಲಿ ಅಥವಾ ರಾಜಸ್ಥಾನದಲ್ಲಾಗಲಿ ಮಜ್ಜಿಗೆ, ಮೊಸರು, ಲಸ್ಸಿ ಆ ಥರ ಸಾಕಷ್ಟು ಲೋಕಲ್ ಉತ್ಪಾದನೆಗಳು ಆಗುತ್ತೆ. ದೇಹಕ್ಕೆ ಬೇಕಾಗಿರೋ ವೇರಿಯೇಷನ್ನಲ್ಲಿ ನೀವು ಅದನ್ನು ದಿನ ರಿಯಾಕ್ಷನ್ ಬೇರೆ ಆಗಬಹುದು ದೇಹಕ್ಕೆ. ಆದ್ದರಿಂದ ನಿಮ್ಮ ದೇಹವನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಸಾಕಷ್ಟು ದೊಡ್ಡ ಪ್ರಾಸೆಸ್. ಅದಾದ ನಂತರ ಈ ಥರ ಸಂಚಾರಕ್ಕೆ ಹೋದಾಗ ನಿಮಗೆ ರಿಯಾಕ್ಟ್ ಹೇಗೆ ಮಾಡಬೇಕು ನಿಮ್ಮ ದೇಹದ ಏರಿಳಿತಕ್ಕೆ ಅಂತ ತಿಳಿತದೆ. ಈ ರಾತ್ರಿ ಮಲಗುವಾಗ ಪ್ರಾಯ ಸೈಕಲ್ ಇರೋದರಿಂದ ದಾರಿಗಳು ಏರು ಇಳಿತಗಳಿರೋದ್ರಿಂದ ಅಪ್ಸ್ ಆ್ಯಂಡ್ ಡೌನ್ಸ್ ವಿಪರೀತ ಇರುತ್ತೆ. ಹೀಗಾಗಿ ಒಂದೇ ವೇಗದಲ್ಲಿ ಸೈಕಲ್ ತುಳಿಲಿಕ್ಕಾಗಲ್ಲ. ಅದರಿಂದಾಗಿ ಈ ಊರಿನಿಂದ ಮುಂದಿನ ಊರಿಗೆ ಹೋಗ್ತೇನೆ ಅಂತ ಖಾತ್ರಿ ಇರಲ್ಲ. ಆವಾಗ ರಾತ್ರಿ ಆಗತ್ತೆ. ಬೀದಿಯಲ್ಲೆಲ್ಲ ಮಲಗಿರಬಹುದಾ? ಮಲಗಿದ್ದೀನಿ ಬೀದಿಯಲ್ಲಿ, 1-2 ಕಡೆ ಹಾಗೆ ಆಗಿದೆ. ಆದರೆ ಸಾಕಷ್ಟು ಹೊತ್ತು ನಾನು ಕಾಡು ಬೆಟ್ಟಗಳಲ್ಲಿ ನಾನು ಟೆಂಟ್ ಹಾಕಲಿಕ್ಕೆ ಪ್ರಿಫರ್ ಮಾಡ್ತಿದ್ದೆ. ಜನ ಇಲ್ಲದೆ ಇರೋ ಕಡೆ, ಜನ ಇರೋ ಕಡೆ ಆದಷ್ಟು ಈ ಥರ ಕೇಳಿಕೊಂಡ್ರೆ ನಾನು ಈ ಥರ, ಅಥವಾ ಅವರೇ ನೋಡಿ ಸಂಜೆ ಆದರೆ
ಅವರೇ ಕರೆದು ಸುಮಾರು ಎಲ್ಲ ಕಡೆ ಎಲ್ಲೆಲ್ಲಿ ನನಗೆ ಎಲ್ಲಿ ಅಂದ್ಕೊಂಡಿದ್ದೆ ಅಲ್ಲಿ ತಲುಪಕ್ಕಾಗಲಿಲ್ವೋ ಅಲ್ಲಿ ಮಧ್ಯದಲ್ಲಿ ಎಲ್ಲ ಹಳ್ಳಿಗರಾಗಲಿ ಕುಗ್ರಿಂದ ಕುಗ್ರಾಮಗಳಲ್ಲಿ ನನಗೆ ಆತಿಥ್ಯ ಕೊಟ್ಟಿದ್ದಾರೆ. ನಾನು ಒಡಿಶಾದಲ್ಲಿ ಆಗಲಿ ಮತ್ತು ಎಷ್ಟೊಂದು ಕಡೆ ಇಲ್ಲ ನಮ್ಮ ಊರಲ್ಲೇ ಉಳಿಬೇಕು ನೀವು ಇವತ್ತು ಮುಂದೆ ಹೋಗೋಂಗಿಲ್ಲ ಅಂತ ಹೇಳಿ ನಿಲ್ಲಿಸಿ ಅವರ ಊರಿನಲ್ಲಿ ಆತಿಥ್ಯ ಕೊಟ್ಟಿದ್ದೂ ಇದೆ. ಭಾರತದ ಆತ್ಮದಲ್ಲಿ ಅಧ್ಯಾತ್ಮ ಇದೆ ಖಂಡಿತ. ಅದರಿಂದಾಗಿ ಹೊರಗಡೆ ಏನೇ ಬದಲಾವಣೆ ಆಗ್ತಾ ಇದ್ದರೂ ಮೂಲೆಯಲ್ಲಿ ಅದಿದೆ. ಅದು ತೀರ್ಥಯಾತ್ರೆಗೆ ಸಹಕಾರವನ್ನು ಕೊಟ್ಟಿದೆ. ಇನ್ನು ಮತ್ತೆ ಪ್ರಶ್ನೆ ಮಾಡಬೇಕಾದದ್ದು, ವಾದಿರಾಜರು ದಕ್ಷಿಣ, ಪೂರ್ವ, ಪಶ್ಚಿಮ, ಉತ್ತರ ಅಂತೇನು ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ, ಅದೇ ದಾರಿಯಲ್ಲೇ ಹೋಗಿದ್ದಾಯಿತು ಅಂತಂದಾಗ ಮೇಲ್ಗಡೆ ಹೋಗಿ ಹಿಂದೆ ಬರಬೇಕಾಗತ್ತೆ, ಹಿಂದೆ ಹೋಗಿ ಮುಂದೆ ಬರಬೇಕಾಗತ್ತೆ. ಆ ತರಹದ್ದೇನಾರು ಇತ್ತಾ? ನಾನು ಭಾಗಶಃ ಮಾಡಿದ್ದು ರೂಟಿಂಗಲ್ಲಿ ಆ ಥರ ಮಾಡೋ ಪರಿಸ್ಥಿತಿ ಬರಲಿಲ್ಲ. ಯಾಕಂದರೆ ಒಂದೆರಡು ಕಡೆ ಹೋಗಿ ವಾಪಸ್ ಅದೇ ಜಾಗಕ್ಕೆ ಬರಬೇಕಂದ್ರೆ, ಇವಾಗ ಬದ್ರಿಗೆ ಹೋದರೆ ಮತ್ತೆ ಋಷಿಕೇಶಕ್ಕೆ ಬಂದೇ ಮುಂದೆ ಹೋಗಬೇಕು, ಮತ್ತು ಗಂಗಾಸಾಗರ ಸಂಗಮಕ್ಕೆ ಹೋದರೆ ಮತ್ತೆ ಸ್ವಲ್ಪ ಮೇಲ್ಗಡೆ ಬಂದೇ ತಿರ್ಗಾ ಪುರಿಗೆ ಬರಬೇಕು. ಆ ಥರ 4 ಮೂಲೆಗಳಲ್ಲಿ ಮಾತ್ರ ಆ ಥರ ಉಲ್ಟಾ ಹೋಗುವ, ಅಂದರೆ ಉಲ್ಟಾ ಅನ್ನೋದಕ್ಕಿಂತ ವಾಪಸ್ ಅದೇ ಹೋಗಿದ್ದ ದಾರಿಯಲ್ಲೇ ಬರುವ ಪ್ರಸಂಗ ಬರೋದು. ಇಲ್ಲದಿದ್ದರೆ ನಾನು ಮಾಡಿದ ರೂಟಲ್ಲಿ ಮುಂದಿನ ಕ್ಷೇತ್ರಕ್ಕೆ ಹೋಗುವ ದಾರಿಯಲ್ಲೇ ನಾನು ಅಂದರೆ ಒಂದರ ನಂತರ ಒಂದು, ಅದರ ನಂತರ ಅನ್ನೊಂದು, ವಾಪಸ್ ಎಲ್ಲಿಗೂ ಬರುವ ಚಿಂತೆ ಇರಲಿಲ್ಲ. ನಾನು ನಮಗೆ ಇರೋ ಪ್ರಶ್ನೆ ಏನಂದರೆ, ತೀರ್ಥ ಪ್ರಬಂಧದಲ್ಲಿ ಹೇಳಿದ ದಾರಿ ಇವತ್ತಿಗೂ ಹಾಗೇ ಇದೆಯಾ? ಭಾಗಶಃ ಇಲ್ಲ. ಯಾಕಂದರೆ ಸುಮಾರು ಕಡೆ ಹಳೆಯ ಕಾಲ್ನಡಿಗೆ ದಾರಿಗಳು ಈಗ ಚಾಲತಿಯಲ್ಲಿಲ್ಲ, ಅಥವಾ ಅದೇ ರೋಡ್ ಆಗಿದೆ. ಮುಂಚೆ ಬಹಳಷ್ಟು ಇರಲಿಲ್ಲ ಕಾಲ್ದಾರಿಗಳು, ಅಥವಾ ತುಂಬ ಕಾಡಿನಲ್ಲಿ ಇರಲಿಲ್ಲ. ಈಗ ಅದೆಲ್ಲ ರೋಡ್ ಆಗಿರೋದ್ರಿಂದ ಅಷ್ಟು ವಾದಿರಾಜರ ಪಟ್ಟ ಕಷ್ಟಗಳು ಇವಾಗ ನಮಗೆ ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಆರಾಮಾಗಿ ಹೋಗ್ಬೋದು, ಯಾಕಂದರೆ ರಸ್ತೆಗಳಿದೆ ಈಗ. ಮತ್ತು ಅನುಕ್ರಮಣಿಕೆ ಅಂದರೆ ಗ್ರಂಥದ ಕ್ರೊನಾಲಜಿ ಒಂದು ರೀತಿಯಲ್ಲಿ ನೋಡಬೇಕಂದ್ರೆ, ಅವರು ಪಶ್ಚಿಮ, ಉತ್ತರ, ಪೂರ್ವ, ದಕ್ಷಿಣ ಅನ್ನೋ ಇದನ್ನು ಲಾರ್ಜ್ಲಿ ಅವರು ಪ್ರದಕ್ಷಿಣಾಕಾರದಲ್ಲಿ ಬರೆದಿದ್ದಾರೆ. ಆದರೆ ಅದರ ಒಳಗಡೆ ನೀವು ಅದೇ ರೀತಿ ಫಾಲೋ ಮಾಡೋಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಪಶ್ಚಿಮ ಪ್ರಬಂಧ ಮುಗಿಯೋದು ಪುಷ್ಕರದಲ್ಲಿ, ಮತ್ತು ಉತ್ತರ ಪ್ರಬಂಧ ಇಲ್ಲಿ ಮಹಾರಾಷ್ಟ್ರದಿಂದ ಕೃಷ್ಣವೇಣಿ ನದಿಯಿಂದ ಶುರು ಆಗ್ತದೆ. ಸೊ ನೀವು ಅಲ್ಲಿಗೆ ಹೋಗಿ ಮತ್ತೆ ಅಂದರೆ ಅದೇ ಅನುಕ್ರಮಣಿಕೆ ನೀವು ಫಾಲೋ ಮಾಡ್ತೀರಾ ಅಂದರೆ ತುಂಬ ಸುತ್ತಿ ಬಳಸಿ ಆಗ್ತದೆ. ಸೊ ಆದ್ದರಿಂದ ನಾನು ಆ ಕ್ಷೇತ್ರಗಳಿಗೆ ಸಮೀಪವಾದ ಕ್ಷೇತ್ರಗಳಿಗೆ ಹಾಗೆ ಮುಂದೆ ಹೋಗಿ ಮಾಡಿದ್ದು. ಮತ್ತು ನಾನು ಹೇಳಿದಾಗೆ ಓಲ್ಡ್ ಜಗನ್ನಾಥ್ ಸಡಕ್ ಅಂತ ಇವಾಗ ಹೊಸದು ರೋಡ್ ಹೈವೇ ಬಂದಿದೆ, ಅದು ಬೇರೆ ದಾರಿಯಲ್ಲೇ ಹೋಗುತ್ತೆ. ಆದ್ದರಿಂದ ವಾದಿರಾಜರು ಹೋಗಿದ್ದ ದಾರಿಯಲ್ಲೇ ಈಗ ಹೋಗ್ಲಿಕ್ಕೆ ಆಗ್ತದಾ ಅನ್ನೋದು ಕಷ್ಟ. ಸುಮಾರು ಕಡೆ ಆಗೋದಿಲ್ಲ. ಈ ಪಾಪ್ಯುಲರ್ ಜಾಗಗಳಿಗೆ ಅಂದರೆ ಅವರು ಅದೇ ಅನುಕ್ರಮಣಿಕೆಯಲ್ಲಿ ಹೋಗಿದ್ದಾರೆ. ಅದನ್ನು ನೀವು ಅಂದರೆ ಇವಾಗ ಕೋಟೇಶ್ವರ ನಮ್ಮ ಕರ್ನಾಟಕ ಭಾಗದಲ್ಲಾಗಲಿ, ಮತ್ತು ದಕ್ಷಿಣ ಪ್ರಬಂಧದಲ್ಲಿ ತಮಿಳುನಾಡಿನಲ್ಲಿ ಹೋಗಿದ್ದು ಒಂದೇ ಡೈರೆಕ್ಷನಲ್ಲಿ, ಒಂದೇ ದಿಶೆಯಲ್ಲಿ ಮುಂದೆ ಮುಂದೆ ಹೋಗಿದ್ದಾರೆ. ಆದ್ದರಿಂದ ಆ ಜಾಗಗಳಲ್ಲಿ ಮಾಡಬಹುದು. ಹೇಳ್ತಾ ಇದ್ದಾಗ ಒಂದು ಸಂದೇಹ, ಸಭಾಪರ್ವದಲ್ಲಿ ಎಲ್ಲ 4 ಜನ ಪಾಂಡವರ ದಿಗ್ವಿಜಯ ಒಂದು ಬರುತ್ತೆ. ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗ್ತಾರೆ. ಪೂರ್ವ ದಿಕ್ಕಿಗೆ ಭೀಮಸೇನ ಹೋಗ್ತಾನೆ, ಆಮೇಲೆ ಉತ್ತರ ದಿಕ್ಕಿಗೆ ಇವನು ಅರ್ಜುನ ಹೋಗ್ತಾನೆ, ಮತ್ತು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ನಕುಲ ಸಹದೇವರು ಹೋಗ್ತಾರೆ. ಯಾವಾಗ ಯಾವ ರಾಜರನ್ನು ಮಣಿಸ್ಲಿಕ್ಕಾಗೋದಿಲ್ಲ ಅರ್ಜುನನಿಗೆ, ಅಲ್ಲಿ ಮತ್ತೆ ಭೀಮಸೇನ ಬರ್ತಾನೆ. ಆ ದಾರಿ ನೋಡಿದ್ರೆ ನಮಗೆ ಇದೇ ಸಂದೇಹ, ಇದು ಕ್ರಮವಾಗಿತ್ತಾ ಇಲ್ವಾ, ಹೋಗಿ ಬಂದು ಮಾಡಿದ್ರ ಅಂತ. ತೀರ್ಥ ಪ್ರಬಂಧದಲ್ಲಿಯೇ ಆ ತರಹದ ಸಮಸ್ಯೆಗಳಿದೆ ಅಂದಮೇಲೆ 5000 ವರ್ಷಗಳ ಹಿಂದೆ ನಡೆದ ಆ ರಾಜಸೂಯ ಯಾಗದ ಸಂಚಾರದಲ್ಲಿ ಆ ತರಹದ ಸಮಸ್ಯೆಗಳು ಇರುತ್ತೆ. ನಮಗೆ ಇರುವ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಹಳ ಕುತೂಹಲ ಮೂಡ್ತಾ ಇದೆ. ಏಕೆಂದರೆ ವಾದಿರಾಜರು ತೀರ್ಥ ಪ್ರಬಂಧ ರಚನೆ ಮಾಡೋದು ಕರೆಕ್ಟು. 2-3 ಸರ್ತಿ ಒಂದು ಊರಿಗೆ ಹೋಗಿದ್ದಾಗ ಅದರಲ್ಲಿ ಒಂದು ಬಾರಿ ಹೋಗಿದ್ದನ್ನು ಅವರು ಬರೆದ್ರಾ ಅಥವಾ ಒಂದೇ ಬಾರಿ ಬರೆದ್ರಾ ಅಂತನ್ನೋದು ಒಂದು ಅಲ್ಲಿ ಗ್ರಂಥದಲ್ಲಿ ಏನಾದರೂ ಸೂಚನೆಗಳಿದೆಯಾ? ನಾನು ಅಧ್ಯಯನ ಮಾಡಿದಂಗೆ ಪಶ್ಚಿಮದಲ್ಲೇ 2 ಬ್ರೇಕ್ ಮಾಡಿರಬಹುದು ಅಂತ ಅನಿಸ್ತದೆ. ಯಾಕಂದರೆ ಘಟ್ಟವನ್ನು ಅಂದರೆ ನಾನು ಈಗಿನ ಲೆನ್ಸಲ್ಲಿ ನೋಡ್ತಾ ಇದ್ದೀನಿ. ಅವರು ಘಟ್ಟವನ್ನು ಹತ್ತಿ ಇಳಿದು 2 ಸತಿ ಮಾಡ್ತಾರೆ. ಅಂದರೆ ಸಹ್ಯಾದ್ರಿಯ ಶ್ರೇಣಿಯನ್ನು
ಮತ್ತು ಉತ್ತರ ಪ್ರಬಂಧ ಭಾಗಶಃ ಒಟ್ಟಿಗೆ ಮಾಡಿದ್ದಾರೆ, ಮತ್ತು ಪೂರ್ವ ಮತ್ತು ದಕ್ಷಿಣ ಪ್ರತ್ಯೇಕ ಅಂತ ಅನಿಸ್ತದೆ. ಆದ್ದರಿಂದ ಅವರ ಇತಿಹಾಸದಲ್ಲೂ 4-5 ಪ್ರತ್ಯೇಕ ದೊಡ್ಡ ಸಂಚಾರ ಇರೋದ್ರಿಂದ ಅವರ ಬರವಣಿಗೆ ಯಾವಾಗ ಆಯಿತು ಅಂತ ನಾನು ಅಂದರೆ ನನ್ನ ಅಧ್ಯಯನದಲ್ಲಿ ಯಾವ ಸೂಚಿಗಳು ನನಗೆ ಸಿಕ್ಕಿಲ್ಲ. ಆದರೆ ಅವರ ಎಷ್ಟೊಂದು ಕಡೆ ಒಟ್ಟಿಗೆ ಸಂಚಾರ ಮಾಡಿದ್ದಾರೆ ಅಂತ ಗ್ರಂಥದಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಅವರ ಸುಮಾರು ವರ್ಣನೆಗಳಲ್ಲಿ ಆ ರೀಜನ್ ಅಂದರೆ ಇವಾಗ ಕುರುಕ್ಷೇತ್ರದಲ್ಲಿ ಉದಾಹರಣೆ ತೊಗೊಳ್ಬೇಕಂದ್ರೆ ಉಳುವ ಭೂಮಿಯ ಉಪಮೆಯನ್ನು ಕೊಟ್ಟು ವರ್ಣನೆ ಮಾಡಿದ್ದಾರೆ. ಕುರುಕ್ಷೇತ್ರದ ಈಗಲೂ ನೀವು ಒಂದು ಕಾಂಪಸ್ ಹಾಕಿ 300 ಕಿಲೋಮೀಟರ್ ರೇಡಿಯಸ್ ತೊಗೊಂಡ್ರೂ ಈಗಲೂ ಕೃಷಿ ಭೂಮಿಯೇ ಇರೋದು. ಆದ್ದರಿಂದ ಸುಮಾರು ಕಡೆ ಅವರ ಕ್ಷೇತ್ರದ ವರ್ಣನೆ ಆಗಿದ್ದರೂ ಕೂಡ ಆ ಒಂದು ಲಾರ್ಜರ್ ರೀಜನ್ ಯಾವ ರೀಜನ್ನಲ್ಲಿದೆ, ಯಾವ ಭಾರತದ ಯಾವ ಮೂಲೆಯಲ್ಲಿದೆ, ಆ ಇಡೀ ಜಾಗದ ಒಂದು ಪರಿಚಯ ಕೊಡುವ ತುಣುಕು ಇದೆ ಆ ಇದರಲ್ಲಿ. ಇವಾಗ ಗಂಗಾಸಾಗರ ಸಂಗಮ ಆಗಿರಬಹುದು, ಅದು ಒಂದೇ ಪಾಯಿಂಟ್ ಆಗಿರಬಹುದು ಅವರ ಸಂಚಾರದಲ್ಲಿ. ಆದರೆ ಅದು ಒಂದು 300 ಕಿಲೋಮೀಟರ್ ವ್ಯಾಪ್ತಿ ಇರುವಂಥ ಪ್ರದೇಶ ಅದು. ಗಂಗಾಸಾಗರಕ್ಕೆ ಸೇರಿದಾಗ ಸಮುದ್ರ ಮತ್ತು ನದಿಗಳ ಚುಂಬನ ರೀತಿಯಲ್ಲಿ ಉಪಮೇಯ ಕೊಟ್ಟು ಅವರು ವರ್ಣನೆ ಮಾಡಿದ್ದಾರೆ. ಯಾಕಂದರೆ ಗಂಗೆ ಸಮುದ್ರ ಸೇರುವ ಮುನ್ನ ಸ್ಪ್ಲಿಟ್ ಆಗ್ತದೆ. ಸೊ ಆ ಸ್ಪ್ಲಿಟ್ ಆಗಿರೋ ವ್ಯಾಪ್ತಿ ಏನಿದೆ ಅದು 300 ಕಿಲೋಮೀಟರ್ ದೂರ, ಬಾಂಗ್ಲಾದೇಶದಿಂದ ಹಿಡಿದು ಈ ಕಡೆ ನಮ್ಮ ಬೆಂಗಾಳದ. ಸೊ ಆ ಇಡೀ ವ್ಯಾಪ್ತಿಯನ್ನು ಒಂದು ಶ್ಲೋಕದಲ್ಲಿ ಆ ಜಿಯೋಗ್ರಫಿ ಇಂಟ್ರೊಡ್ಯೂಸ್ ಮಾಡುವ ಉಪಮೇಯ ಆಗಬಹುದು. ಮತ್ತು ನದಿ ಮುಖ ಅಂತಲೇ ಅದರ ಪ್ರಯೋಗ ಇರೋದ್ರಿಂದ ಅದಕ್ಕೆ ಅನುಗುಣವಾದ ಉಪಮೆಯನ್ನೇ ಕೊಟ್ಟು ಚುಂಬನ ಅಂತ ವರ್ಣನೆ ಮಾಡಿದ್ದಾರೆ. ಅದರ ಸುಮಾರು ಏನು ಶ್ಲೇಷ ಅಲಂಕಾರ ಅಂತ ಅನ್ನಿಸಿದ್ರು ಅವರ ವರ್ಣನೆಯಲ್ಲಿ. ಒಂದು ಇಡೀ ಜೋಗ್ರಫಿಕ್ ರೀಜನ್ನ ಪರಿಚಯ ಮಾಡಿಸೋ ಒಂದು ಅಂದರೆ ಮಹತ್ತರ ಕೆಲಸ ಅದು. ನಾನು ಎಲ್ಲಿಯೂ ಓಡಾಡದ ಪ್ರಾಣಿ, ಅಂದರೆ ನನಗೆ ಸಂಚಾರ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಹಳ ಸಂಚಾರ ಮಾಡಬೇಕಾಯ್ತು, ದೇವರ ಸಂಕಲ್ಪ. ಆದರೆ ಈ ತರಹ ಹುಡ್ಕೊಂಡು ಹೋಗಿಲ್ಲ. ನನಗೆ ಏನನ್ನಿಸಿತು ಅಂದರೆ, ವಾದಿರಾಜರಿಗೆ ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಮ್ ಅಂತ ಒಂದು ಸೂತ್ರ ಇದೆ. ಸಮುದ್ರದ ಅಭಿಮಾನಿ ವರುಣ, ಗಂಗಾ ನದಿಯ ಅಭಿಮಾನಿನಿ ಗಂಗೆ, ಆ ಎರಡೂ ಸೇರಿದಾಗ ಗಂಡ ಹೆಂಡಿರ ಸಂಗಮದಂತೆ ಅವರಿಗೆ ತೋರಿತು. ಸನ್ಯಾಸಿಯಾದ್ದರಿಂದ ವಿಶೇಷವಾಗಿ ಆ ದೇವತೆಗಳ ಸಮ್ಮಿಲನದಂತೆ ತೋರಿತು ಅಂತ ನಾನಷ್ಟೇ ಅಂದ್ಕೊಂಡಿತ್ತು. ಆ ಪ್ರದೇಶಕ್ಕೆ ಹೋಗಿ ಅದರ ಸೊಬಗನ್ನು ಅನುಭವಿಸಿ ಬಂದಿರೋದು ಇಲ್ಲ, ಅದು ನಿಮ್ಮ ಮುಖದಲ್ಲಿ ಕಾಣುತ್ತೆ. ಇಲ್ಲಿ ಆ ತರಹದ ವರ್ಣನೆಗಳು ಭೌತಿಕವಾಗಿಯೂ ಅಧಿದೈವಿಕವಾಗಿಯೂ ಸರಿಹೊಂದುವಂತಹ ವಿವರಣೆಗಳಿದೆಯಾ ತೀರ್ಥ ಪ್ರಬಂಧದಲ್ಲಿ? ಬಹಳಷ್ಟು ಉದಾಹರಣೆ ಕೊಡ್ಬೋದು. ಒಂದು ಉದಾಹರಣೆ ಕೊಡಬೇಕಂದ್ರೆ ಕುಮಾರ ಪರ್ವತದ್ದೇ ಉದಾಹರಣೆ ತಗೊಂಡ್ರೆ ಅವರು ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ ಅಂತ ವರ್ಣನೆ ಮಾಡ್ತಾರೆ, ಸಖಿಯೇಶ ಅಂತ. ಅದರಿಂದ ಇದು ನಾನು ಹೇಳಬೇಕಾದ ವಿಷಯ. ಸುಬ್ರಹ್ಮಣ್ಯ ಕ್ಷೇತ್ರ ನೀವು ಸಂಚಾರ ಮಾಡಿ ಬಂದಾಗ ನಾನು ಸಂಚಾರದ ನಂತರ 4 ತಿಂಗಳಾದಮೇಲೆ ಈಗ ನಾನು ಮತ್ತೆ ಅಧ್ಯಯನ ಮಾಡಬೇಕಾದ್ರೆ ಇಲ್ಲ, ಇದು ಕುಮಾರ ಪರ್ವತ ಮೇಲಿನ ಸುಬ್ರಹ್ಮಣ್ಯ ಅಂತ. ಯಾಕಂದರೆ ಸಖಿಯೇಶ ಅನ್ನೋ ಒಂದು ವರ್ಣನೆ ಇದೆ. ಮತ್ತು ವಿಷ್ಣು ತೀರ್ಥರು ಕುಮಾರ ಪರ್ವತದ ಮೇಲ್ಗಡೆ ಇರೋದನ್ನು. ಆದ್ದರಿಂದ ನಾನು ಬರೀ ಸುಬ್ರಹ್ಮಣ್ಯ ಕ್ಷೇತ್ರದ ದರ್ಶನ ಮಾಡಿ ಬಂದದ್ದು. ಅಂದರೆ ನಾನು ಮುಂಚೆ ಒಂದು ಸಾಕಷ್ಟು ಬಾರಿ ಕುಮಾರ ಪರ್ವತ ಹತ್ತಿದ್ದೀನಿ. ಆದರೆ ಈ ಸಂಚಾರದಲ್ಲಿ ಆ ಥರ ಅಂದರೆ ಅವರ ಜಿಯೋಗ್ರಫಿಕಲ್ ಡಿಸ್ಕ್ರಿಪ್ಷನಿನ ಸೂಕ್ಷ್ಮತೆ, ಅಂದರೆ ಅಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದ ವರ್ಣನೆ ಇದೆ. ಅದಲ್ಲದೆ ಸುಬ್ರಹ್ಮಣ್ಯನ ಅಂದರೆ ಪುರಾಣ ಆಧಾರಿತ ನಮ್ಮ ಇತಿಹಾಸ ಶಾಸ್ತ್ರ ಸಮ್ಮತವಾದ ವರ್ಣನೆ ಇದೆ. ಅದಲ್ಲದೆ ಇದು ಒಂದು ಜಿಯೋಗ್ರಫಿಕ್ ತುಂಬ ಎಷ್ಟು ಸಟಲ್ ಹಿಂಟ್ ಅದು. ಯಾಕಂದರೆ ಕೆಳಗಡೆ ವರ್ಣನೆ ಆಗಿದೆ ಸುಬ್ರಹ್ಮಣ್ಯನದ್ದು, ಆದಿ ಸುಬ್ರಹ್ಮಣ್ಯನದ್ದು ವರ್ಣನೆ ಆಗಿದೆ. ಮತ್ತು ಕೊನೆಯಲ್ಲಿ ಇನ್ನೊಂದು ಶ್ಲೋಕ ಯಾಕೆ ಅಲ್ಲಿ ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ ಅಂತ ಇದೆ, ಅದು ಹೇಳಿರೋದ್ರಿಂದ ಇದು ಕೆಳಗಡಿನ ಸುಬ್ರಹ್ಮಣ್ಯ ಅಲ್ಲ, ಇದು ಬೆಟ್ಟದ ಮೇಲಿನ ಸುಬ್ರಹ್ಮಣ್ಯ. ಮತ್ತು ಅದೇ ಸಖ್ಯೇಶ ಅಂತ ಪ್ರಯೋಗ ಬರುತ್ತೆ ಅದೇ ಶ್ಲೋಕದಲ್ಲಿ. ಆದ್ದರಿಂದ ಇದು ಸಖ್ಯ ಅಂದರೆ ಪರ್ವತದ್ದೇ ವರ್ಣನೆ ಆಗಿರಬೇಕು. ಆದ್ದರಿಂದ ಈ ಥರ ಸುಮಾರು ಅಂದರೆ ನಾನು ಹೇಳ್ತಾ ಹೋಗ್ಬೋದು. ಉದಾಹರಣೆಗೆ ಈ ಥರ ಅವರ ನೀವು ಹೇಳಿದಾಗೆ ಅಧಿದೈವ ಅಧಿಭೂತ ಮತ್ತು ಪ್ರಾಕ್ಟಿಕಲ್ ಈಗ ನಮಗೆ ಕಾಣುವ ವಿಚಾರಗಳನ್ನು, ಅಂದರೆ ಇನ್ನೊಂದು ಉದಾಹರಣೆ ತೊಗೊಳ್ಬೇಕಂದ್ರೆ ತಾಮ್ರಪರ್ಣಿ ನದಿ ತೂತುಕುಡಿ ಅಂತ ಅಂದರೆ ಈಗ ಟುಟಿಕೊರಿನ್ ಅಲ್ಲಿ ಸಮುದ್ರಕ್ಕೆ ಸೇರ್ತದೆ. ಅದು ಪ್ರಾಚೀನ ಸಮಯದಿಂದ
ಸಿಟಿ ಆಫ್ ಪರ್ಲ್ಸ್ ಅಂತ ಇವಾಗ ನೀವು ತೂತುಕುಡಿಗೆ ಎಂಟರ್ ಆಗಬೇಕಾದ್ರೆ ನಿಮಗೆ ದೊಡ್ಡ ಬೋರ್ಡ್ ಇದೆ, ವೆಲ್ಕಮ್ ಟು ಸಿಟಿ ಆಫ್ ಪರ್ಲ್ಸ್ ಅಂತ. ನನಗೆ ಗೊತ್ತಾಗಲಿಲ್ಲ ಯಾಕೆ. ಆಮೇಲೆ ತೀರ್ಥ ಪ್ರಬಂಧ ವರ್ಣನೆಯಲ್ಲಿ ಹೇಗಿದೆ ಅಂದರೆ, ಪತಿತವಾದ ಜಲ ಹೇಗೆ ಮಳೆಯಿಂದ ಪತಿತವಾದ ಜಲ ಹೇಗೆ ಮುತ್ತಾಗ್ತದೋ ಅದೇ ರೀತಿ ಪತಿತರಿಗೂ ಮುಕ್ತಿ ಕೊಡುವಂಥ ನದಿ ತಾಮ್ರಪರ್ಣಿ ಅಂತ. ಅಂದರೆ ಆ ಉಪಮೆಗೆ ನನಗೆ ಅರ್ಥ ಕಂಡದ್ದು ಅಲ್ಲಿ ಹೋಗಿ ಅಲ್ಲಿ ಆ ಜಾಗದಲ್ಲಿ ಮುತ್ತಿನ ನೋಡಿದಾಗ. ಹಾಂ, ಆದ್ದರಿಂದ ಅವರು ಅಂದರೆ ಅವರ ವರ್ಣನೆಯ ವ್ಯಾಪ್ತಿ ಮತ್ತು ಅವರ ಸೂಕ್ಷ್ಮ ದೃಷ್ಟಿ ಆ ಜಾಗದ ವರ್ಣನೆಯಲ್ಲಿ ಆ ಜಾಗದ ಜಿಯೋಗ್ರಾಫಿಕಲ್ ಡಿಸ್ಕ್ರಿಪ್ಷನ್ ಅಥವಾ ಒಂದು ಹಿಂಟ್ ಕೂಡ ಇರಬೇಕು. ಹಾಗೆ ಆಧ್ಯಾತ್ಮಿಕ ಹಾಗೂ ನಮ್ಮ ಮೇಲೆತ್ತುವಂತಹ ಸಂಗತಿಯನ್ನು ಒಳಗೊಂಡ ವರ್ಣನೆಗಳು. ಹಾಗಿದ್ರೆ ನದಿ ಮೂಲವನ್ನು ನೋಡಿದ್ದಾಗಿದೆಯಾ? ನದಿ ಮೂಲ ಎಲ್ಲ ನದಿಗಳದ್ದು ಅವರು ವರ್ಣನೆ ಇದು. ಯಾಕೆಂದರೆ ವರಾಹ ನಯನಾನಂದ ಧಾರಾ ನೇತ್ರಾವತಿ ಸರಿತ್ತಂತ ಇದೆ. ವರಾಹನ ಆನಂದ ಬಾಷ್ಪ ಅದು ನದಿಯಾಗಿ ಬದಲಾಯಿತು ಅಂತ ಇದೆ. ಈಗ ನದಿ ಹುಟ್ಟುವ ಜಾಗ ನಾವು ನೋಡಿಲ್ಲ. ನಮಗೆ ವಾದಿರಾಜರ ತೀರ್ಥ ಪ್ರಬಂಧದ ಚಿಂತನೆ ಮಾತ್ರ. ಆ ಜಾಗದಲ್ಲಿ ವರಾಹನ ದೇವಸ್ಥಾನವೋ ಆ ಥರದ್ದೇನಾದರೂ ಇದೆಯಾ? ಇವಾಗ ಕುದುರೆಮುಖದ ಶ್ರೇಣಿಗಳಲ್ಲಿ ಹುಟ್ಟುವಂಥದ್ದು ನನಗೆ ಆ್ಯಕ್ಚುಲಿ ಮೊದಲನೇ ಬಾರಿ ನಾನು ಇದನ್ನು ಓದಿದಾಗ ತುಂಬ ರೋಮಾಂಚನ ಆಗದ ವಿವರಣೆ. ಈ ಕುದುರೆಮುಖ ಈಗ ಏನು ಈ ಇಲಾಖೆ ಇದೆ, ಪಶ್ಚಿಮಕ್ಕೆ ನೇತ್ರಾವತಿ ಅದೇ ಪರ್ವತ ಶ್ರೇಣಿಯಿಂದ, ಮತ್ತು ವರಾಹನ ಕೋರೆಹಳ್ಳಿಯಿಂದ ಹುಟ್ಟೋ ತುಂಗಭದ್ರಾ ಎರಡು ನದಿಗಳು ಅದೇ ಶ್ರೇಣಿಗಳಲ್ಲಿ. ಆದ್ದರಿಂದ ವರಾಹನ ದೇವಸ್ಥಾನ ವರಾಹ ಮೂಲ ಅಂತ ಕರಿತಿದ್ರು. ಈಗಲೂ ಬೋರ್ಡ್ ಬಹುಶಃ ಇದೆ, ಕುದುರೆಮುಖ ನೀವು ಉಡುಪಿಗೆ ಹೋಗ್ತಾ ಎಸ್ ಕೆ ಬಾರ್ಡರ್ ಅಂತ ಏನು ಕರೀತಾರೆ, ಅಲ್ಲಿ ಗಂಗಾ ಮೂಲ ಅಂತಲೂ ಕರಿತಿದ್ರು, ವರಾಹ ಮೂಲ ಅಂತಲೂ ಕರೀತಾರೆ. ಆದ್ದರಿಂದ ಬೆಟ್ಟವೇ ವರಾಹನ ಪ್ರತೀಕ ಒಂದು ರೀತಿಯಲ್ಲಿ. ಇವಾಗ ಕುದುರೆಮುಖ ಅಂತ ಏನು ಹೆಸರು ಬಂದಿದೆ, ನನ್ನ ಒಂಥರ ಹೈಪೋಥೆಸಿಸ್ ಒಂದು ರೀತಿಯಲ್ಲಿ ಅದು ವರಾಹಮುಖ ವಸ್ತುತವಾಗಿ. ಯಾಕಂದರೆ ಅದೇ ಒಂದು ಪರ್ವತ ಶ್ರೇಣಿಯಿಂದ ಅಥವಾ ಒಂದು ಮ್ಯಾಸಿಫ್ ಅಂತ ಏನು ನಾವು ಮೌಂಟನೇರಿಂಗ್ ಟರ್ಮ್ಸಲ್ಲಿ ಕರಿತೀವಿ, ಅದರಿಂದ ಹಿಂಭಾಗಕ್ಕೆ ತುಂಗ ಮತ್ತು ಭದ್ರಾ ಹುಟ್ಟೋದು, ಈ ಕಡೆಗೆ ನೇತ್ರಾವತಿ. ಅದೇ ವರಾಹನ ಯಾವುದಾದ್ರೂ ಆ್ಯಂಗಲ್ನಿಂದ ವರಾಹ ಮೂರೆಯ ತರಹ, ವರಾಹ ವದನದ ತರಹ. ಖಂಡಿತ ಖಂಡಿತ ಖಂಡಿತ. ಈಗ ನೇತ್ರಾವತಿ ಪೀಕ್ ಅಂತ ಕರೀತಾರೆ, ಸಾಕಷ್ಟು ಪಾಪ್ಯುಲರ್ ಆಗಿದೆ ಆ ಜಾಗ ಟ್ರೆಕ್ಕಿಂಗ್ ಮಾಡೋರಲ್ಲಿ. ನಾನು ಕುದುರೆಮುಖವನ್ನು ಒಂದು 4-5 ಆ್ಯಂಗಲಿಂದ ನೋಡುವ, ಅಂದರೆ ನನ್ನ ವೃತ್ತಿಯಿಂದಾನೇ ನನಗೆ ಅವಕಾಶ ಸಿಕ್ಕಿದ್ರಿಂದ ನೀವು ಮುಳ್ಳಯ್ಯನಗಿರಿಯಿಂದನೂ ಕುದುರೆಮುಖ ನೋಡಬಹುದು. ಅಂದರೆ ಈಗಿನ ಕುದುರೆಮುಖ, ನಾನು ಏನು ವರಾಹ, ಮತ್ತು ತಿರುಮಲಗುಪ್ಪಿ ಅಂತ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಬೆಟ್ಟ ಇದೆ, ತಿರುಮಲಗುಪ್ಪಿ, ಇರುವರಗುಪ್ಪಿ, ನೇತ್ರಾವತಿ ಬೆಟ್ಟ ಅಂತ 3 ಒಂದೇ ಒಂದು ರಿಡ್ಜ್ ಲೈನಲ್ಲಿ ಬರುವಂಥ ಬೆಟ್ಟಗಳು. ಅಲ್ಲಿಂದ ಮತ್ತು ನೀವು ಮಂಗಳೂರಿಂದ ಕೂಡ ಕುದುರೆಮುಖನ್ ಸಂದರ್ಶಿಸ್ಬೋದು ಒಳ್ಳೆ ಕ್ಲಿಯರ್ ಡೇಯಲ್ಲಿ, ವಿಂಟರ್ ಡೇಸಲ್ಲಿ. ನಾನು ಮಂಗಳೂರು ಏರ್ಪೋರ್ಟಲ್ಲಿ ಇಳಿದಾಗ ಅಲ್ಲಿಂದ ಕೂಡ ನೋಡಿದ್ದೀನಿ ನಾನು. ನೀಟಾಗಿ ನಮ್ಮ ಶಿಲ್ಪಶಾಸ್ತ್ರದಲ್ಲಿ ವರಾಹನ ಹೇಗೆ ಡಿಪಿಕ್ಷನ್ ಇದೆ ಅದೇ ರೀತಿಯಾಗಿ ಬೆಟ್ಟವನ್ನು ಕಲ್ಪನೆ ಮಾಡಬಹುದು. ಮತ್ತು ನಮ್ಮ ಶಾಸ್ತ್ರದಲ್ಲೂ ಅದೇ ರೀತಿಯಾಗಿ ವರ್ಣನೆ ಇರೋದ್ರಿಂದ ಖಂಡಿತವಾಗಿ ಅನುಸಂಧಾನಕ್ಕೆ ತುಂಬ ಅರ್ಹ. ಈಗ ನಾರಾಯಣ ಪಂಡಿತಾಚಾರ್ಯರದ್ದು ಒಂದು ವರ್ಣನೆ ಇದೆ. ಹನುಮಂತನಿಗೆ ಬಿಳಿಯಾದ ಮಾಲೆಯನ್ನು ಹಾಕಿದರು. ಅವನು ಹಾರಿದಾಗ ಮೇರು ಪರ್ವತದ ಸುತ್ತ ಗಂಗೆಯ ಹಾಗೆ ಆ ಹಾರ ಇತ್ತು ಅಂತ. ಇದು ಕೆಳಗಡೆಯಿಂದ ನಿಂತ್ಕೊಂಡು ಮೇಲ್ಗಡೆ ನೋಡಿದರೆ, ಇನ್ನು ಮೇಲ್ಗಡೆಯಿಂದ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಯಾವ ರೀತಿ ಕಾಣಬೇಕೋ ಆ ರೀತಿಯ ವರ್ಣನೆಗಳು ಇದೆಯಾ? ಇವಾಗ ಕಾಳಿದಾಸನ ವರ್ಣನೆಗಳಲ್ಲಿ, ನಾರಾಯಣ ಪಂಡಿತಾಚಾರ್ಯರ ವರ್ಣನೆಗಳಲ್ಲಿ, ಆವಾಗಿನ ಕಾಲದಲ್ಲಿ ವಿಮಾನ ಇರಲಿಲ್ಲ. ಅಬ್ಬಬ್ಬಾ ಅಂದರೆ ಎಷ್ಟೆತ್ತರ ಇರಬಹುದಿತ್ತು. ಆ ಎತ್ತರಕ್ಕೂ ಮಿಂಚಿ ಆ ಎತ್ತರದಲ್ಲಿ ಈ ಭೂಮಿ ಹೇಗೆ ಕಾಣುತ್ತೆ ಅಂತ ನೋಡಿ ಬರೆದಿರುವ ಬಹಳಷ್ಟು ವರ್ಣನೆಗಳಿದೆ. ಆ ರೀತಿ ತೀರ್ಥ ಪ್ರಬಂಧದಲ್ಲಿನ ಯಾವುದಾದ್ರೊಂದು ವರ್ಣನೆಯನ್ನು ನೋಡಿ ರೋಮಾಂಚನ ಆಗಿದ್ದಿದೆಯಾ? ಹೌದು, ಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಡೆ ಹಿಂಗೆ ಕಾಣುತ್ತೆ, ಆದರೆ ಇಷ್ಟು ಮೇಲ್ಗಡೆ ಹೋಗಬೇಕಿತ್ತು ಅಂತ. ಅಥವಾ ವಾದಿರಾಜರು ಹೆಂಗೆ ಇದನ್ನು ಹೇಗೆ ಅವ್ರಿಗೆ ಸ್ಪೆಸಿಫಿಕಲಿ ಹೇಳಬೇಕಂದ್ರೆ ಆ ಥರ ನನಗೆ ಕಾಣಬರಲಿಲ್ಲ. ಇವಾಗ ಭಾರತದಲ್ಲಿ ಸುಮಾರು ನದಿಗಳಿದೆ, ಎಲ್ಲ ನದಿಗಳು ಪವಿತ್ರವೇ ಒಂದು ರೀತಿಯಲ್ಲಿ. ಯಾಕಂದರೆ ನಮ್ಮಲ್ಲಿ ಅನುಸಂಧಾನ ಏನಂದರೆ ಪರಮಾತ್ಮನ ಪಾದದಿಂದ ಹುಟ್ಟೋದು. ಅಂದರೆ ಇವಾಗ ರಾಜರಾಜೇಶ್ವರ ಐತಿಗಳು ಹೇಗೆ ಅವರು ಇದರಲ್ಲಿ ವರ್ಣನೆ ಮಾಡ್ತಾರೆ. ಮತ್ತು ನಮ್ಮಲ್ಲಿ ಕಾವೇರಿ ಕೂಡ
ಎಲ್ಲ ನಮ್ಮ ಎಲ್ಲ ನದಿಗಳು ದೇವರ ಪಾದದಿಂದಾನೇ ಹುಟ್ಟಿದ್ದು ಅನ್ನೋ ಒಂದು ಅನುಸಂಧಾನ ಏನಿದೆ. ಆ ರೀತಿಯಲ್ಲಿ ನೋಡಿದಾಗ ಎಷ್ಟೊಂದು ನದಿಗಳ ವರ್ಣನೆ ಮಾಡಬೇಕಾಗತ್ತೆ. ಆದರೆ ರಾಜರು ಅದರ ಒಂದು ಹಿಂಟ್ ಆಗಿಯೋ ಅಥವಾ ನೀವು ಹೇಳಿದಾಗೆ ಸ್ವಲ್ಪ ಬರ್ಡ್ಸ್ ಐ ವ್ಯೂ ಮೇಲ್ಗಡೆಯಿಂದ ನೋಡಿದಾಗ ಒಂದು ಕುನದಿ ಇಂದ ಹಿಡಿದು ಒಂದು ಚೈನ್ ಆಫ್ ನದಿಗಳ ವರ್ಣನೆ ಮಾಡಿದ್ದಾರೆ. ಈಗ ಧರ್ಮಗಂಗಾ ನದಿ ವರ್ಣನೆ ಇದೆ. ಧರ್ಮಗಂಗಾ ಸೇರೋದು ವರದಾ ವರ್ಣನೆ ಇದೆ. ವರದಾ ಸೇರೋದು ತುಂಗಭದ್ರಾ ವರ್ಣನೆ ಇದೆ. ತುಂಗಭದ್ರಾ ಸೇರೋದು ಕೃಷ್ಣ. ಮತ್ತು ನಿವೃತ್ತಿ ಸಂಗಮದಲ್ಲಿ ಭವನಾಶಿನಿ, ಇನ್ನಷ್ಟು ನದಿಗಳು ಬಂದು ಸೇರೋದು. ಒಂದು ರೀತಿಯಾಗಿ ಯಾವ ನದಿಯೂ ಕಮ್ಮಿ ಅಲ್ಲ ಅನ್ನುವ ಒಂದು ಮಾತು ಹೇಳಲಿಕ್ಕೆ, ಅಂದರೆ ನಾನು ಇದು ನನ್ನ ಕಲ್ಪನೆ ಅಂತ ಹೇಳಬಹುದೇನೋ ಗೊತ್ತಿಲ್ಲ, ಆದರೆ ನನಗೆ ಅನ್ನಿಸಿದ್ದು ಈ ಥರ ಎಲ್ಲ ಕುನದಿಗಳನ್ನು ನೀವು ವರ್ಣನೆ ಮಾಡ್ತಾ ಹೋದರೆ ಎಷ್ಟೊಂದು ನದಿಗೆ ಆಗ್ತದೆ. ಆದರೆ ಗ್ರಂಥದ ವ್ಯಾಪ್ತಿ ಮತ್ತು ಔಚಿತ್ಯಕ್ಕೆ ಅನುಗುಣವಾಗಿ ಒಂದು ಈ ಸ್ಟ್ರಿಂಗ್ ಆಫ್ ನದಿಗಳು ಒಂದು ಇನ್ನೊಂದು ಸೇರೋದು ಅದ್ರ ವರ್ಣನೆ, ಇನ್ನೊಂದು ಸೇರೋದು ಅದ್ರ ವರ್ಣನೆ, ಈ ಥರ ಒಂದು ಲಾರ್ಜರ್ ನೀವು ಬರ್ಡ್ಸ್ ಐ ವ್ಯೂ ಅಲ್ಲಿ ನೋಡಿದ್ರೆ ಈ ಒಂದು ವರ್ಣನೆ ನನಗೆ, ಅಂದರೆ ಈ ಒಂದು ಚೈನ್ ಆಫ್ ವರ್ಣನೆಗಳು ನನಗೆ ತುಂಬ ಸ್ವಾರಸ್ಯಕರ ಅನಿಸಿದ್ದು. ನನಗೆ ಇನ್ನೂ ಪ್ರಶ್ನೆ ಮೂಡುತ್ತಾ ಇರೋದು, ವರಾಹ ನಯನಾನಂದ ಧಾರ ಅನ್ನೋದು ವಿಮಾನದಲ್ಲಿ ಹೋಗ್ತಾ ನಾವು ನೋಡಬಹುದಾದ ಸಂಗತಿಯಾ? ಖಂಡಿತ. ಈಗ ನೀವು ಮಂಗಳೂರು ಫ್ಲೈಟ್ ತೊಗೊಂಡ್ರೆ ನಿಮಗೆ ಬಲಭಾಗದಲ್ಲಿ ನೀವು ಕುದುರೆಮುಖ ಶ್ರೇಣಿ ಬರ್ತದೆ. ನಾನು ಈ ಬೆಟ್ಟಗಳಿಂದ ಏನು ಕಾಣಬಹುದು ಅಂತ ಹೇಳಿದೆ, ಶಿಲ್ಪಶಾಸ್ತ್ರ ಆಧಾರಿತ ಹೇಗೆ ನಮ್ಮ ವರಾಹನ ಮೂರ್ತಿಯ ಪರಂಪರೆ ಬಂದಿದೆ ಇಡೀ ದೇಶದಲ್ಲಿ, ಅದೇ ಆಕಾರದಲ್ಲಿ ಇರುವ ಬೆಟ್ಟ ಈಗ ನಾವು ಕುದುರೆಮುಖ ಅಂತ ಕರೆಯೋ ಬೆಟ್ಟ. ಈಗ ಗೋಕರ್ಣವನ್ನು ಯಾಕೆ ಹೇಳೋದು? ಗೋವಿನ ಗೋ ಅಂದರೆ ಭೂಮಿಯ ಕಿವಿಯಂತೆ ಇದೆ ಅಂತ. ಆ ತರಹದ ಚಿಂತನೆ ಶಾಸ್ತ್ರದಲ್ಲಿ ಗೋಕರ್ಣ ಅಂತ ಹೇಳ್ತಾರೆ. ಅದನ್ನು ಇಡೀ ಮೇಲ್ಗಡೆ ಹೋಗಿ ಕೆಳಗಡೆ ಭೂಮಿಯ ಕಿವಿಯ ಇದ್ದ ಹಾಗೆ ಇದೆಯೋ, ಇಡೀ ಭೂದೇವಿಯ ಒಂದು ಭೌತಿಕ ಆಕಾರ ವಿಗ್ರಹ ತರಹನೂ ಕಾಣಬಹುದಾ ಅಂತ ನೋಡಬೇಕಿದೆಯೇನೋ ಅನ್ನಿಸ್ತಾ ಇದೆ, ಏಕೆಂದರೆ ಈ ಮಾತು ಕೇಳ್ತಾ ಇದ್ದಾಗೆ. ಖಂಡಿತ ಇನ್ನಷ್ಟು ಸಂಚಾರ ಮಾಡಿ ಇನ್ನೂ ವ್ಯಾಪ್ತವಾಗಿ ಅನ್ನೋದಕ್ಕಿಂತ ಇನ್ನೂ ಮೆತ್ತಗೆ. ನಾನು 10-15 ಸತಿ ನಾನು ಕುದುರೆಮುಖ ಹತ್ತಿರೋದ್ರಿಂದ ಮತ್ತು ಸುತ್ತಮುತ್ತ ಬೆಟ್ಟ ಹತ್ತಿರೋದ್ರಿಂದ ನಾನು ಈ ಒಂದು ಇದು ಮಾಡಬಲ್ಲೆ. ಆದ್ದರಿಂದ ಈ ಥರ ದೇಶದ ಮೂಲೆಗೂ ಇನ್ನಷ್ಟು ವ್ಯಾಪ್ತವಾಗಿ ಸಂಚರಿಸಿ ಇನ್ನಷ್ಟು ಶಾಸ್ತ್ರವನ್ನು ಆಳವಾಗಿ ಓದಿ, ಯಾಕಂದರೆ ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಮಹಾಭಾರತದಾಗಲಿ ವನಪರ್ವದಾಗಲಿ ಸುಮಾರು ಸೂಕ್ಷ್ಮ ವರ್ಣನೆಗಳಿದೆ. ಅದನ್ನು ಕಂಡು ಈಗಿನ ಜಿಯೋಗ್ರಫಿಗೆ ರಿಲೇಟ್ ಮಾಡುವ ಒಂದು ಕೆಲಸ ಸಾಕಷ್ಟು ಮಾಡಬಹುದು. ತಾಳೆ ನೋಡಬೇಕಾದದ್ದು ಇದೆ, ತಾಳೆ ನೋಡ್ತಾ ನಾವು ಮಾಡಬೇಕಾಗತ್ತೆ. ಅಂದರೆ ಅದ್ರ ಬಹಳ ಬಾರಿ ಸಂಚಾರ ಮಾಡೋಕತ್ತೆ. ರಾತ್ರಿ ಸಂಚಾರ ಒಳ್ಳೆಯದಲ್ಲ ಅಂತ, ಯಾಕೆಂದರೆ ಏನೂ ಗೊತ್ತಾಗಲ್ಲ. ಗಾಢವಾದ ನಿದ್ರೆಯಲ್ಲಿ ಇರ್ತೇವೆ. ನಿದ್ರೆಯಲ್ಲಿ ಇಲ್ಲದೆ ಸಂಚಾರದಲ್ಲಿ ನನಗೆ ಮಲಗಲಿಕ್ಕಾಗಲ್ಲ ಅಂತ ನೋಡ್ತಾ ಇದ್ದರೂ ಕತ್ತಲಿರುತ್ತೆ, ಕಾಣೋದಿಲ್ಲ. ಸೂರ್ಯನ ಬೆಳಕಿನಲ್ಲಿ ಮಾಡಿ ಅಂತ ಅಲ್ವಾ ತೀರ್ಥ ಪ್ರಬಂಧ ಸಂದೇಶವೇ ಅದೇನು. ಸೂರ್ಯನ ಬೆಳಕಿನ ಮತ್ತು ಶಾಸ್ತ್ರದ ಬೆಳಕಿನಲ್ಲೂ, ಅಂದರೆ ಎಷ್ಟೊಂದು ಇವಾಗ ಯಾವ ನದಿಗೆ ಯಾವ ಬೆಟ್ಟ ಶ್ರೇಣಿಗಳಿಂದ ಬರ್ತಾ ಇದೆ, ಆ ಥರ ಸುಮಾರು ಸೂಕ್ಷ್ಮವಾದ ವರ್ಣಗಳಿದೆ ನಮ್ಮ ಭೂಗೋಳದ ಬಗ್ಗೆ. ಅದರ ಹಿನ್ನೆಲೆಯಲ್ಲಿ ತೀರ್ಥ ಪ್ರಬಂಧವನ್ನು ಅಧ್ಯಯನ ಮಾಡಿದ್ರೆ ಇನ್ನಷ್ಟು ಸ್ವಾರಸ್ಯ ಮತ್ತು ಅನುಸಂಧಾನಕ್ಕೆ ಅನುಕೂಲ. ಈಗ ನಾವು ಮೇಘದೂತವನ್ನು ಮತ್ತು ರಾಜರಾಜೇಶ್ವರ ಯತಿಗಳ ಒಂದು ರಾಮ ಸಂದೇಶವನ್ನು ಎರಡು ದೃಷ್ಟಿಯಿಂದ ನೋಡ್ತೇವೆ. ಮೇಘದೂತದ ಹಿಂದೆ ಎಲ್ಲ ಬಂದು ಹಂಸದೂತ ಬಂತು, ವೇದಾಂತ ದೇಶಿಕರದ್ದು, ಹಾಗೆ ರಾಮ ಸಂದೇಶ ಬಂತು. ಇಲ್ಲಿ ಎಲ್ಲ ಆಯಾ ಜನಗಳ ಸ್ವಭಾವದ ವರ್ಣನೆಯೂ ಇಣುಕಿದೆ. ಅವನು ಹೇಳುವಾಗ, ಓ ಮೋಡವೇ ಉಜ್ಜಯಿನೆಯ ಈ ದಾರಿಯಲ್ಲಿ ಹೋಗು, ಹಳ್ಳಿ ಹುಡುಗಿಯರು ನಿನ್ನನ್ನು ಆಸೆಯಿಂದ ತಲೆ ಎತ್ತಿ ನೋಡ್ತಾರೆ, ಬಿತ್ತನೆ ಮಾಡ್ತಾ ಇದ್ದೀವಿ, ಮಳೆ ಬರುತ್ತಾ ಅಂತ. ಆ ತರಹದ ವರ್ಣನೆಗಳು ಮೇಘದೂತದಲ್ಲಿ ಕಾಣ್ತೇವೆ. ಇನ್ನು ರಾಮ ಸಂದೇಶದಲ್ಲಿಯೂ ಕೂಡ ಆ ತರಹದ ವರ್ಣನೆಗಳು ಉಂಟು. ದಕ್ಷಿಣ ಕನ್ನಡದ ಜನ ಹೀಗಿದ್ದಾರೆ, ಬಹಳ ಶಾಸ್ತ್ರಾದಿಗಳಲ್ಲಿ ರಥರು ಅಂತೆಲ್ಲ ಉಂಟು. ಆ ರೀತಿ ತೀರ್ಥ ಪ್ರಬಂಧದಲ್ಲಿ ಜನರ ಸ್ವಭಾವದ ವರ್ಣನೆ, ಒಂದು ಮೆಲುನಗೆ, ಒಂದು ಹೂನಗೆ ಉಂಟಾ? ಮತ್ತು ಹಾಗೆ ನಾನು ಕಂಡ ಹಾಗೆ ಅಷ್ಟಿಲ್ಲ. ಒಂದೆರಡು ಕಡೆ ಜನರ
ಅಂದರೆ ಈಗ ಶಂಕರನಾರಾಯಣದಲ್ಲಾಗಲಿ, ಮತ್ತು ಒಂದು ರೀತಿಯಲ್ಲಿ ಕಾವೇರಿ ಚೋಳ ಭೂಮಾತ ಅಂತ ವರ್ಣನೆ ಆಗಲಿ, ಒಂದಿಷ್ಟು ಆದಷ್ಟು ರಾಜರು ಆ ಕಾಲಕ್ಕೆ ಸೀಮಿತಗೊಳಿಸಿಲ್ಲ ಗ್ರಂಥವನ್ನು. ಯಾಕಂದರೆ ಆ ಜಾಗದಲ್ಲಿ ಜನರು ವಲಸೆ ಹೋಗಿ ಅಂದರೆ ಚೇಂಜ್ ಆಗ್ತಾ ಇರ್ತಾರೆ ಜನ, ಮತ್ತು ಅವರ ಸ್ವಭಾವಗಳು ಬಹುಶಃ ಬದಲಾಗಬಹುದು ಕಾಲಕ್ರಮೇಣ. ಆದ್ದರಿಂದ ಆದಷ್ಟು ಕೆಲವೊಂದು ಬದಲಾಗೋದಿಲ್ಲ. ಉದಾಹರಣೆಗೆ ಮಹಾಭಾರತದಲ್ಲಿ ಕರ್ಣ ಪರ್ವದಲ್ಲಿ ಕರ್ಣ ಬಿಹಾರದವನು, ಅಂದರೆ ಆವಾಗ ಅಂಗ, ಈಗ ಅದು ಬಿಹಾರ ಆಗಿದೆ. ಶಲ್ಯ ಪಾಕಿಸ್ತಾನದ ಪಂಜಾಬಿನವ, ಸಿಯಾಲ್ಕೋಟ್. ಅವರಿಬ್ಬರಿಗೆ ಏನು ಗಲಾಟೆ ನಡೆಯುತ್ತೆ, ಇವತ್ತಿಗೂ ಅದೇ ತರಹದ ವರ್ತನೆ ಇದೆ. ಆ ತರಹ ವಾದಿರಾಜರು ಮಾಡಲಿಕ್ಕೆ ಹೋಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರಬಹುದು, ಇವಾಗ ಎಲ್ಲೋ ಒಂದು ಕಡೆ ಒಂದು ಕ್ಷೇತ್ರದಲ್ಲಿ, ಅದು ಬೇಡ, ಆ ಕ್ಷೇತ್ರದಲ್ಲಿ ದೊಡ್ಡ ಲಿಂಗ ಒಂದಿದೆ, ಚಿಕ್ಕ ಲಿಂಗ ಒಂದಿದೆ. ಅವನು ಅಲ್ಲಿ ಪೂಜೆ ಮಾಡುವವ ಚಿಕ್ಕ ಲಿಂಗಕ್ಕೆ ದೊಡ್ಡ ನೈವೇದ್ಯ, ದೊಡ್ಡ ಲಿಂಗಕ್ಕೆ ಸಣ್ಣ ನೈವೇದ್ಯ ಇಡ್ತಾ ಇದ್ದಂತೆ. ಇವರು ನೋಡಿ ಅದು ಒಂದು ನಗೆಯಾಡಿ ಮುಂದೆ ಹೋಗಿದ್ದಾರೆ. ಆ ರೀತಿ ನಗೆಯನ್ನು ಬಹಳ ಜನ ಆಡ್ತಾರೆ. ಅವ್ರ ಕಾಲದ ಏನೊಂದು ತಮಾಷೆಯ ಪ್ರಸಂಗ ಇದ್ದರೆ ಅವರಿಗೆ ಬುದ್ಧಿವಾದ ಹೇಳೋದ್ರ ಬದಲು ನಗೆಯಾಡಿ ಮುಂದೆ ಹೋಗ್ತಾರೆ. ಆದರೆ ನಾನು ಕೇಳ್ತಾ ಇರೋದು ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಅಥವಾ ಅವ್ರದ್ದು ತಲತಲಾಂತರದಿಂದ ಬಂದ ಯಾವುದಾದ್ರೂ ಒಂದು ಸಂಗತಿಯನ್ನು ಆ ತರಹ ಹೇಳಿರೋದು ಉಂಟಾ? ನನಗೆ ಕಂಡಂಗೆ ಇಲ್ಲ ಆಚಾರ್ಯ. ಯಾಕಂದರೆ ಜನರ ಬಗ್ಗೆ ಕಮ್ಮಿನೇ. ವಾದಿರಾಜರ ವರ್ಣನೆಗಳಲ್ಲಿ ಲಾರ್ಜರ್ ಗ್ರೂಪಿಂಗ್ ಆ ಥರ ಏನಾರು ಮಾಡಬೇಕಂದ್ರೆ ಮೂರ್ತಿಗಳನ್ನು ವರ್ಣನೆ ಮಾಡಿದ್ದಾರೆ ಆ ಧ್ಯಾನಕ್ಕೆ ಅನುಕೂಲ ಆಗೋ ಹಾಗೆ. ಮತ್ತು ಆ ಜಾಗಗಳನ್ನು ಅಂದರೆ ಜಿಯೋಗ್ರಾಫಿಕಲ್ ಹಿಂಟ್ಸ್ ಇದೆ, ಮತ್ತು ಜ್ಞಾನ ಪ್ರಚೋದನೆಗಾಗಿ ಸುಮಾರು ವರ್ಣನೆ. ಕೊನೆಗೆ ನಿಮಗೆ ಕರ್ಮದಿಂದ ಜ್ಞಾನ ಸಂಪಾದನೆ ಅನ್ನೋ ಒಂದು ಆಚಾರ್ಯರ ಅಂದರೆ ಎಲ್ಲ ತೀರ್ಥಸ್ಥಾನಗಳಿಗೂ ದೇವರನ್ನು ಕಾಣಿಸೋದು ಮುಖ್ಯ ಆಗಿತ್ತು. ಖಂಡಿತ ಖಂಡಿತ ವಾದಿರಾಜರಿಗೆ ಒಂದೇ ಒಂದು ಅಂದರೆ ಇವಾಗ ಅಯೋಧ್ಯೆಯನ್ನು ವರ್ಣನೆ ಮಾಡಬೇಕಾದ್ರೆ ಆ ಸಮಯದಲ್ಲಿ ರಾಮ ಇರಲಿಲ್ಲ, ಅಥವಾ ಅವನು ಪಾದುಕೆ ಇಟ್ಟು ಅವನು ಅಯೋಧ್ಯೆಯಲ್ಲಿ ಇಲ್ಲ ಅನ್ನುವ ರೀತಿಯಲ್ಲಿ ವರ್ಣನೆ ಮಾಡಿರೋದು ಆ ಸಮಯದ ಒಂದು ಹಿಂಟ್ ಆಗಿ ಉಳಿದಿದೆ. ಅದು ಬಿಟ್ಟರೆ ಜನರ ಬಗ್ಗೆ ಆದಷ್ಟು ಅವರು ಅಷ್ಟು ಮಾತನಾಡಿಲ್ಲ. ಇಲ್ಲ, ಮಾಡಬೇಕಾದದ್ದು ಕರೆಕ್ಟ್. ಯಾಕೆಂದರೆ ಆ ತರಹದ ವರ್ಣನೆಗಳು ಆ ಪ್ರಾದೇಶಿಕ ಕಾವ್ಯಗಳಿಂದ ಸಿಗತ್ತೆ ನಮಗೆ. ಅಂದರೆ ಅವರ ನಿರ್ಲಿಪ್ತಿ ವೈರಾಗ್ಯವೂ ಕೂಡ ಗೊತ್ತಾಗತ್ತೆ. ಆದರೂ ನಮಗೊಂದು ಕುತೂಹಲ ಏನು ಅಂದರೆ, ಮೂಕಾನಕೃತಮೇ ಶತ್ರು ನೇಕಾಂತಿಕ ವರಪ್ರದ ಅಂತ ಕೆಲವೊಂದು ಕಡೆ ಮೂಕಾಂಬಿಕೆಯನ್ನು ವರ್ಣನೆ ಮಾಡಬೇಕಾದ್ರೆ ಅವರ ಜೀವನದಲ್ಲಿ ನಡೆದ ಘಟನೆಯೊಂದನ್ನು ಹೇಳುತ್ತಾರೆ. ಹೀಗಾಗಿ ಒಂದು ಕುತೂಹಲ ಅಷ್ಟೇ. ಇನ್ನು ನದಿ, ಬೆಟ್ಟ, ಆ ಮೂರ್ತಿ, ನಾವು ದೇವರ ಪ್ರತೀಕ ಅಂತ ಏನು ಆರಾಧನೆ ಮಾಡ್ತೇವೆ ಅದರ ಬಗ್ಗೆ ಅವರು ಹೇಳಿಕೊಂಡು ಹೋಗಿದ್ದಾರೆ. ಆ ದಾರಿ, ಅಲ್ಲಿ ಇದ್ದ ಜನರ ಚಿಂತನೆ ಇತ್ಯಾದಿಗಳು. ಆ ಮೂರ್ತಿ ಈಗ ಇಲ್ಲದೆ ಇರೋದು, ವಾದಿರಾಜರ ಕಾಲಕ್ಕೆ ಇದ್ದದ್ದು, ಆ ತರಹದ್ದೇನಾದರೂ ಗೊತ್ತಾಗತ್ತಾ ಐತಿಹಾಸಿಕವಾಗಿ ನೋಡಿದಾಗ? ಖಂಡಿತಾಚಾರ್ಯ. ಒಂದು, ಈಗ ಬಂಕಾಪುರದ ಕೇಶವ ದೇವಸ್ಥಾನ, ಈಗ ದೇವಸ್ಥಾನ ಇಲ್ಲ, ಪ್ರಾಚೀನ ಮೂರ್ತಿ ಈಗ ಅದರ ಪಕ್ಕದಲ್ಲಿರೋ ಒಂದು ದೇವಸ್ಥಾನದಲ್ಲಿ ಇದೆ. ಈಗ ಅಲ್ಲಿ ಹೋಗಿ ನೋಡಬಹುದು. ಆದರೆ ಆ ದೇವಸ್ಥಾನ ಇಲ್ಲ, ಅದು ಭಿನ್ನ ಆಗಿದೆ ಅಂತ ಹೇಳ್ತಾರೆ. ಆದರೆ ಒಂದು ಸ್ವಲ್ಪ ಮಣ್ಣಿನ ಗುಡ್ಡೆಯಲ್ಲಿ ಇದೆ ಆ ಪ್ರತಿಮೆ. ಮತ್ತು ಅವರು ಸಂದರ್ಶಿಸಿದ ಕಾಲದಲ್ಲೇ ಬಿಂದು ಮಾಧವ ಇದ್ದನೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಕಾಶಿಯಲ್ಲಿ ವಾದಿರಾಜರ ಸಮಯಕ್ಕೆ ಮುಂಚೆನೇ ಬಿಂದು ಮಾಧವ ದೇವಸ್ಥಾನ ಅಥವಾ ಅವರ ಕಾಲಮಾನದಲ್ಲೇ ಆಗಿತ್ತು. ಮತ್ತು ಜಿಯೋಗ್ರಾಫಿಕಲಿ ಚೇಂಜಸ್ ಆಗಿದೆ ಅಂದರೆ ಬಹಳಷ್ಟು ಜಾಗಗಳು ಬದಲಾಗಿದೆ. ಈಗ ಬಾಣಗಂಗಾ, ಪ್ರಭಾಸ ಕ್ಷೇತ್ರದ ಹತ್ತಿರ ಇರೋ ಬಾಣಗಂಗಾದಲ್ಲಿ ಯಾ ನದಿ ಅಂತ, ಅಂದರೆ ನಾರಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿ ಬಾಣಗಂಗಾ ಅಂದರೆ ನದಿ ಅನ್ನೋ ಅರ್ಥದಲ್ಲಿ ಮಾಡಿದ್ದಾರೆ. ಈಗ ಅಲ್ಲಿ ನದಿ ಸಿಗೋದಿಲ್ಲ. ನಾವು ಇವಾಗ ಯಾರು ಬಾಣಗಂಗಾ ಅಂತ ನಾವು ಹೋಗ್ತೀವಿ, ಅಲ್ಲಿ ಒಂದು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಬರಬೇಕೇ ಹೊರತು ಅಲ್ಲಿ ನದಿ ಇಲ್ಲ ಸದ್ಯಕ್ಕೆ. ಮತ್ತು ನಿವೃತ್ತಿ ಸಂಗಮ ನಾನು ಹೇಳ್ದಂಗೆ ಈಗ ಅದು ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿದೆ. ಅದರಿಂದ ನಿಮಗೆ 6 ನದಿಗಳ ಸಂಗಮ ಒಂದು ಕಡೆ ನೋಟ ನಿಮಗೆ ಈಗ ಸಿಗೋದಿಲ್ಲ. ಯಾಕಂದರೆ ಎಲ್ಲ ನದಿಗಳು ಅಲ್ಲಿ ಬ್ಯಾಕ್ ವಾಟರ್ಗೆ ಬಂದು ಸೇರ್ತದೆ. ಅದು ನೀವು ಸಂಗಮೇಶ್ವರ ಅಂತ ಈಗಲೂ ದೇವಸ್ಥಾನ ಇದೆ ಅಲ್ಲಿ, ಆ ದೇವಸ್ಥಾನ ಮುಳುಗಿ ಹೋಗಿದೆ, ಅಂದರೆ ಡ್ಯಾಮ್ ಇದರಲ್ಲಿ.
ತುಂಬ ಕಮ್ಮಿ ಆದಾಗ ನೀರು ಡ್ಯಾಮಲ್ಲಿ ವರ್ಷದಲ್ಲಿ ಒಂದೇ ತಿಂಗಳು ಮಾತ್ರ ಆ ದೇವಸ್ಥಾನ ಒಮ್ಮೊಮ್ಮೆ ನೀರಿನ ಮಟ್ಟಕ್ಕಿಂತ ಮೇಲ್ಗಡೆ ಬರ್ತದೆ. ಇಲ್ಲಾಂದರೆ ಆ ಕ್ಷೇತ್ರಕ್ಕೆ ನೀವು ಈಗ ಹೋಗಲಿಕ್ಕೆ ಆಗಲ್ಲ. ಆದ್ದರಿಂದ ಮೂರ್ತಿಗಳ ಬದಲಾವಣೆ ಅನ್ನೋದು ಹೆಚ್ಚಿನ ಅಂಶ ಇದೆ ನನ್ನ. ಈಗ ಹಸ್ತಿನಪುರದ್ದು ಒಂದು ವರ್ಣನೆ ಬರುತ್ತೆ. ಅಂತರ್ನಿವಿಷ್ಟ ಕಲಿ ಕೌರವ ಸೈನಿಕಾಪಿ ಯಾ ಧರ್ಮಮೇವ ದಯಿತಂ ವರಯಾಂಬಭೂವ ಯೋಗೀಂದ್ರ ಬುದ್ಧಿರಿವ ಭೀಮ ಪರಾಕ್ರಮೇಣ ಸಾಭಾತಿ ಹಸ್ತಿನಪುರಿ ಪ್ರಥಿತಾತ್ರಿಲೋಕ್ಯಾಂ ಅಂತ ಇದೆ. ನೀವು ಭಾಗವತದ ಪರೀಕ್ಷಿತ್ ರಾಜನ ಕಾಲಕ್ಕೆ ನೋಡಿದಾಗ ಅವ್ರು ಹೇಳ್ತಾರೆ, ನೋಡಿ ಇನ್ನೇನು ಯಮುನಾ ನದಿ ಮುಳುಗೋ ಹಾಗಿದೆ ಅಂತ. ಆಮೇಲೆ ಟಾಲೆಮಿ, ಇಂಡಿಯಾ ಆ್ಯಸ್ ಡಿಸ್ಕ್ರೈಬ್ಡ್ ಆ್ಯಸ್ ಟಾಲೆಮಿ ಅಂತ ಹೇಳಿ ಒಂದು ಪುಸ್ತಕ. ಆಮೇಲೆ ಜಿಯೋಗ್ರಾಫಿಕಾ ಔಸ್ಡಮ್ ಮಹಾಭಾರತ ಅಂತ ಫ್ರೆಂಚಿನ ಗ್ರಂಥ. ಅದರಲ್ಲಿ ಹಸ್ತಿನಪುರ ಇರಲಿಲ್ಲ, ಹಸ್ತಿನಪುರ ಮುಳುಗಿ ಹೋಗಿತ್ತು, ನಮಗೆ ಆಧಾರ ಸಿಕ್ಕಿತ್ತು. ಇದರಲ್ಲಿ ಹೀಗೆ ಇಳಿಜಾರಾಗಿ ಇತ್ತು. ಯಾವುದರಲ್ಲಿ? ಮಹಾಭಾರತದ ಕಾಲದಲ್ಲಿ. ಏಕೆಂದರೆ ದುರ್ಯೋಧನ ತನ್ನ ಮಗಳಾದ ಲಕ್ಷಣೆಯನ್ನು ಹಾರಿಸಿಕೊಂಡು ಹೋದ ಅಂತ ಸಾಂಬನನ್ನು ಕಟ್ಟಿ ಹಾಕಿದ್ದ. ಆವಾಗ ಬಲರಾಮ ಬಂದು ಒಳ್ಳೆ ಮಾತಿನಲ್ಲಿ ಕಳುಹಿಸಿಕೊಡುವಂದ ಕೇಳಲಿಲ್ಲ. ಬಲರಾಮ ತನ್ನ ನೇಗಿಲಿನಿಂದ ಅದನ್ನು ಇಳಿಜಾರು ಮಾಡಿದ. ಅದ್ಯಾಪಿ ದೃಶ್ಯತೆ ಅಂತ ಸೂತ ಹಾಗೂ ಶೌನಕರ ಕಾಲದ ಮಾತು. ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ. ಪರೀಕ್ಷಿತ್ ರಾಜನ ಕಾಲದ ನಂತರ ಸೂತ ಹಾಗೂ ಶೌನಕರು ಬರ್ತಾರೆ. ಅದಾದ ಮೇಲೆ ನಮಗೆ ಮತ್ತೆ ಸಿಗೋದು ಟಾಲೆಮಿ ಹೇಳಿದ್ದು ದೋಬ್ ಅಂತ ಪುಟ್ಟ ದ್ವೀಪ ಆಗೋಗಿದೆ ಅದು ಅಂತ ಹೇಳ್ತಾರೆ. ಈಗ ಮತ್ತೆ ಸರಿದಿದೆ ಅಂತ ಕೇಳಿದ್ದೇನೆ. ಆದರೆ ವಾದಿರಾಜರ ಕಾಲಕ್ಕೆ ಅವರು ಅಧ್ಯಾತ್ಮ ಪರವಾಗಿ ವರ್ಣನೆ ಮಾಡಲಿಕ್ಕೆ ಕಾರಣ ಏನು? ಈ ಹಸ್ತಿನಪುರಿ ಅನ್ನೋದು ನಮ್ಮ ದೇಹ ಇದ್ದ ಹಾಗೆ, ಯೋಗೀಂದ್ರ ಬುದ್ಧಿರಿವ. ವಾದಿರಾಜರ ಕಾಲದಲ್ಲಿಯೂ ಹಸ್ತಿನಪುರ ಮುಳುಗಿತ್ತ? ಊಹೆ ಮಾಡೋದು ಸ್ವಲ್ಪ ಕಷ್ಟ. ಈಗ ಕಂಡದ್ರಲ್ಲಿ ಈಗ ಗಂಗೆ ಸುಮಾರು ದೂರ ಹೋಗಿದೆ ಹಸ್ತಿನಾಪುರದಿಂದ. ಮತ್ತು ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ಹಸ್ತಿನಪುರ ರಾಜಧಾನಿ ಆಗಿತ್ತು ಆವಾಗ, ಇವಾಗ ಕಾಡಾಗಿದೆ ಅಂತ. ಇವಾಗ ಅಲ್ಲಿ ಒಂದು ಬರ್ಡ್ ಸ್ಯಾಂಚುರಿ ಆಗಿದೆ. ನೈಮಿಷಾರಣ್ಯ ಈಗ ಸಿಟಿ ಆಗ್ತಾ ಇದೆ ಅಂತ. ಆ ಥರ ಈಗ ಮುಳುಗಿತ್ತು ಅಥವಾ ನಾಶ ಆಗಿತ್ತು ಅನ್ನೋದಕ್ಕಿಂತ ಅಬ್ಯಾಂಡನ್ ಆಗಿತ್ತು ಅಂತ ಇವಾಗ ಬಿ ಲಾಲ್ ಅವರು ಆರ್ಕಿಯೋಲಜಿ ಅವರು ಇದು ಎಕ್ಸ್ಕವೇಷನ್ ಮಾಡಿದಾಗ ಹಸ್ತಿನಾಪುರದಲ್ಲಿ ಈಗಲೂ ನಿಮಗೆ ಆ ಮೌಂಡ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಅಂದರೆ ಪ್ರಾಚೀನ, ಇವಾಗ ನಿಮಗೆ ಹರಪ್ಪ ಅಥವಾ ಈ ಭಾರತದಲ್ಲೂ ಕಾಳಿಬಂಗಾನ್ ಅಥವಾ ಧೋಲಾವೀರ ಆ ಥರ ಸುಮಾರು ಏನು ನಮ್ಮ ದೇಶದಲ್ಲೇ ನೋಡಬಹುದಾದ ಸಿವಿಲೈಸೇಷನಲ್ ರಿಮೈನ್ಸ್ ಅಥವಾ ರೂಯಿನ್ಸ್ ಏನಿದೆ, ಅದನ್ನು ಅದೇ ರೀತಿಯಾದ ಮಡ್ ಬ್ಲಾಕ್ಸ್, ಮೌಂಡ್ಸ್ ಅಂತ ಕರೀತಾರೆ, ಆರ್ಕಿಯಾಲಜಿಕಲ್ ಮೌಂಡ್ಸು, ಅದನ್ನು ಅರ್ಧ ಎಕ್ಸ್ಕವೇಟ್ ಮಾಡಿ ಬಿಟ್ಟಿರೋದು ಇವಾಗಲೂ ನಿಮಗೆ ಹಸ್ತಿನಾಪುರ ಕ್ಷೇತ್ರದಲ್ಲಿ ಕಾಣ್ತದೆ. ಅದು ನಮ್ಮ ದುರಾದೃಷ್ಟ ಒಂದು ರೀತಿಯಲ್ಲಿ. ಬಿ ಲಾಲ್ ಅವರು ಮಾಡಿದ ಮೇಲೆ 1971 ಬಹುಶಃ ಅವರು ಮಾಡಿದ್ದು. ಅದರ ನಂತರ ಯಾವುದೇ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಕಂಟಿನ್ಯೂ ಆಗಲಿಲ್ಲ ಹಸ್ತಿನಾಪುರದಲ್ಲಿ. ಅದು ನಮ್ಮ ದುರಾದೃಷ್ಟ ಒಂದು ರೀತಿಯಲ್ಲಿ. ಯಾಕಂದರೆ ಈಗಲೂ ಅನಿಸುತ್ತೆ, ಯಾಕಂದರೆ ಅರ್ಧ ಎಕ್ಸ್ಕವೇಟ್ ಮಾಡಿ ಬಿಟ್ಟಿರೋ ಮೌಂಡ್ಸ್ ಇವಾಗಲೂ ಕಾಣ್ತದೆ. ಆದ್ದರಿಂದ ನೀವು ಕೊಟ್ಟ ಆಧಾರದ ಮೇಲೆ ಮುಚ್ಚಿ ಹೋಗಿತ್ತು ಅಥವಾ ಫ್ಲಡ್ ಆಗಿ ಅದರ ನಗರದಲ್ಲಿ ವಾಸ ಇರಲಿಲ್ಲ ಅನ್ನೋ ಒಂದು ಕುರುಹುಗಳು ಖಂಡಿತ ಆರ್ಕಿಯಾಲಜಿಕಲ್ ಅದನ್ನು ರಿಪೋರ್ಟನ್ನು ಓದಬಹುದು. ನೀವು ಇವಾಗಲೂ ರಿಪೋರ್ಟ್ ಓದಬಹುದು. ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಒಂದು ಮಾತು ಬರುತ್ತೆ. ಅವರು ಹಸ್ತಿನಪುರದಲ್ಲಿ ಚಾತುರ್ಮಾಸ್ಯಕ್ಕೆ ಕೂತರು, ಆದರೆ ನದಿಯಿಂದ ಬಹಳ ದೂರ ಇತ್ತು ಅಂತ. ನದಿಯಿಂದ ಬಹಳ ದೂರ ಇತ್ತು ಅಂತ ಯಾಕೆ ಅಂತ ಹೇಳಿದ್ರೆ ಇದು ಮುಳುಗಿರಬೇಕು. ಆಮೇಲೆ ಕುರುಕ್ಷೇತ್ರದಲ್ಲಿ ಯುದ್ಧೋತ್ಸವವನ್ನು ಸ್ಮರಣೆ ಮಾಡಿದ್ರು ಅಂತ, ನಾನು ಹೀಗೆ ಆಡ್ತಾ ಇದ್ದೆ, ಹೀಗೆ ಯುದ್ಧ ಮಾಡ್ತಾ ಇದ್ದೆ ಅಂತ ಹಿಂದಿನದ್ದನ್ನು ನೆನಪಿಸಿಕೊಂಡ್ರು ಅಂತ ಇದೆ. ಆದರೆ ಹಸ್ತಿನಪುರದ ಮಾತು ಬಂದಾಗ ಇಲ್ಲಿ ಓಡಾಡ್ತಾ ಇದ್ದೆ, ಇಲ್ಲಿ ಅಣ್ಣ ಇದ್ದ, ಇಲ್ಲಿ ಅದನ್ನು ನೆನಪಿಸ್ಕೊಳ್ಳಿಲ್ಲ, ಅದರ ವರ್ಣನೆ ಇಲ್ಲ. ನಮಗೆ ಆ ಮೌನ ಮುಳುಗಿತ್ತು ಅನ್ನೋದ್ರ ಕಡೆಗೆ ಲೀಡ್ ಕೊಡುತ್ತೆ. ಇನ್ನು ಇವರು ಕೂಡ ಹಾಗೆ ಮಾಡ್ತಾರೆ. ಶ್ರೀ ಭೀಮಸೇನ ಕರಕಂಜಗದ ಪ್ರಹಾರೈ ಚೂರ್ಣೀಕೃತಾಶ್ವಗಜಪತ್ತಿ ಮೃದಗ್ರಪಿಂಡಂ ಉತ್ಖಾತ ಪಾರ್ಥ ಶರಸಸ್ಯ ಪದಂ ಕುರುಣಾಂ ಕ್ಷೇತ್ರಂ
ದಿಶಾಸು ವಿತತಾನಸು ಕೀರ್ತಿ ಧಾನ್ಯಂ ಅಂತ ಹೇಳ್ತಾರೆ. ಕುರುಕ್ಷೇತ್ರದ ಬಗೆಗೆ ಸ್ಪಷ್ಟತೆ ಇದೆ. ಆದರೆ ನಮಗೆ ಇಲ್ಲಿ ಕುರುಕ್ಷೇತ್ರ ಅನ್ನೋದು ಭೌತಿಕ, ಆದರೆ ಹಸ್ತಿನಪುರಿ ಅಂತನ್ನೋದು ಆಧ್ಯಾತ್ಮಿಕ ಅಥವಾ ಸ್ಪಿರಿಚುವಲ್, ನಿಮ್ಮ ಮನಸ್ಸಿನಲ್ಲಿ ಚಿಂತನೆ ಮಾಡಬಹುದಾದದ್ದು. ಏವಂ ಅಧ್ಯಾತ್ಮನಿಷ್ಠಂ ಅಂತ ಹೇಳುವಲ್ಲಿ ಇಡಕ್ಕೆ ತೊಗೊಂಡು ಹೋಗ್ತಾರೆ. ನಮಗೆ ಅವಾಗ ಏನು ಡೌಟ್ ಬರ್ತಾ ಇದೆ, ಮಧ್ವರ ಕಾಲದಲ್ಲಿಯೂ ಹಸ್ತಿನಪುರ ಇರಲಿಲ್ಲ, ಮುಳುಗಿತ್ತು. ವಾದಿರಾಜರ ಕಾಲದಲ್ಲಿಯೂ ಮುಳುಗಿತ್ತು. ಈಗ ಅದು ಗಂಗೆ ನ್ಯಾಚುರಲ್ ಡ್ರಿಫ್ಟ್ ಇರೋದರಿಂದ ಅದು ಬೇರೆ ಕಡೆಗೆ ಹೋಗ್ತಾ ಇರಬಹುದಾ ಅನ್ನುವ ಒಂದು ಸಂದೇಹ. ಖಂಡಿತ ಸರ್. ಇವಾಗಲೂ ನಾನು ಹೋಗಬೇಕಾದ್ರೆ ಸಂಬಳ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಅಂದರೆ ನೀವು ಹಸ್ತಿನಾಪುರದಿಂದ ಸಂಬಳಕ್ಕೆ ಹೋಗಬೇಕಾದ್ರೆ ನಾನು ಹೋಗ್ತಿರೋ ದಿಶೆಯಲ್ಲಿ ಮತ್ತೆ ಗಂಗೆನ ದಾಟಿಕೊಂಡು ಹೋಗಬೇಕು. ಈಗಿನ ಹಸ್ತಿನಾಪುರ ಇಂದ ಕಮ್ಮಿ ಅಂದರೆ ಒಂದು 10ರಿಂದ 15 ಕಿಲೋಮೀಟರ್ ದೂರ ಗಂಗೆ. ಮತ್ತು ತುಂಬ ಓವರ್ಫ್ಲೋ ಆದಾಗ, ಎಸ್ಪೆಷಲಿ ಅಂದರೆ ತುಂಬ ಮಳೆಗಾಲದಲ್ಲಿ ತುಂಬ ವ್ಯಾಪ್ತವಾಗಿ ಹರಿಯುತ್ತೆ ಗಂಗೆ ಆ ಜಾಗದಲ್ಲಿ. ಅದರಿಂದ ಒಂದೆರಡು ಕಡೆ ಸ್ಪ್ಲಿಟ್ಟು ಆಗ್ತದೆ, ಅಂದರೆ ನೀವು ಹೇಳಿದ ಹಾಗೆ. ಆದ್ದರಿಂದ ಇಷ್ಟು ವರ್ಷದ ಕಾಲ ಗಂಗೆಯ ಚಲನೆ ಆಚೆ ಈಚೆ ಆಗಿರೋದ್ರಿಂದ, ಮತ್ತು ಆ ಕಡೆ ಜನವಸತಿನೂ ಕಮ್ಮಿ, ಸ್ವಲ್ಪ ಕೃಷಿ ಆಗ್ತದೆ. ಆದರೆ ಗಂಗೆಯ ಇಷ್ಟೊಂದು ಚಲನೆ ಇರೋದ್ರಿಂದ ಆ ಜಾಗದಲ್ಲಿ ಈಗ ಒಂದು ರೀತಿಯ ಕಾಡು ಮತ್ತು ಜನವಸತಿ ಇಲ್ಲದೇ ಇರೋ ಜಾಗ. ಇವಾಗ ನೀವು ಹಸ್ತಿನಾಪುರ ಕ್ಷೇತ್ರದಿಂದ ಗಂಗೆಯ ವರೆಗೂ ಈಗಲೂ ಅಂದರೆ ಮಾರ್ಷಿ ಲ್ಯಾಂಡ್ ಅಂತ ಇವಾಗ ಏನು ಕರಿತೀವಿ. ಮಧ್ವವಿಜಯ, ತೀರ್ಥ ಪ್ರಬಂಧ ಅವೆಲ್ಲ ಐತಿಹಾಸಿಕ ದಾಖಲೆ ಮಾಡುವ ಒಂದು ಇದು. ಮಧ್ವವಿಜಯದಲ್ಲಿ ಆ ಹಸ್ತಿನಪುರ ಆಕಸ್ಮಿಕವಾಗಿ ಬಂದದ್ದು. ವಾದಿರಾಜರ ಗ್ರಂಥ ಇಡೀ ಭಾರತದ ಸಂಕ್ರಾಂತಿ, ಅದನ್ನು ಹೇಳುವುದನ್ನಾಗಿ ನೋಡಬೇಕಾಗತ್ತೇನೋ ಅಂತ. ಖಂಡಿತ. ಈಗಲೂ ನಾನು ಹೇಳಿದಾಗೆ ಅವರ ಜಿಯೋಗ್ರಫಿಕಲ್ ಡಿಸ್ಕ್ರಿಪ್ಷನ್ಸ್ ಅಥವಾ ಅವರ ಏನು ವರ್ಣನೆಯಲ್ಲಿ ಅವರು ಅಡಗಿಸಿದ ಭೌಗೋಳಿಕ ಮಾಹಿತಿ ಬಹಳ ಸ್ವಾರಸ್ಯಕರ. ಹೌದು, ಪ್ರಾಸಾನುಪ್ರಾಸಗಳಲ್ಲಿ ಅವರು ಅಡಗಿಸಿದ್ದಾರೆ. ಅದು ಯಾಕಂದರೆ ವ್ಯಾಕರಣ ಪ್ರಾಸಾನುಪ್ರಾಸ ಅವರ ಸಹಜ ಶೈಲಿ. ಅಂದರೆ ಸಾಮಾನ್ಯ ಒಂದು ಮಾತಿದೆ, ಶಬ್ದಾಲಂಕಾರದಲ್ಲಿ ತೊಡಗುವವ ಅಪ್ರಬುದ್ಧ ಕವಿ. ಹೀಗಾಗಿ ಶಬ್ದಾಲಂಕಾರದಲ್ಲಿ ಹೆಚ್ಚು, ರೈಮಿಂಗ್ಸಿನಲ್ಲಿ ಹೆಚ್ಚು ತೊಡಗಬೇಡಿ, ಭಾವ ಮುಟ್ಟುವುದರಲ್ಲಿ ತೊಡಗಿ ಅಂತ. ವಾದಿರಾಜರ ವಿಚಾರದಲ್ಲಿ ಹಾಗೆ ಹೇಳಲಿಕ್ಕಾಗೋದಿಲ್ಲ, ಅದು ಅವರ ಸಹಜ ಶೈಲಿ. ಆ ಭಾವವನ್ನು ಮುಟ್ತಾ ಇದೆ ಅಂತ ಈಗ ಅನೇಕ ಒಂದರಿಂದ ಗೊತ್ತಾಗ್ತಾ ಇದೆ. ನಾನು ಮೊದಲನೇ ಬಾರಿ ಓದಿದಾಗ ನಿಮಗೆ ಅಲಂಕಾರಗಳದ್ದೇ ಎಷ್ಟು ಅದರಲ್ಲೇ ನಿಮ್ಮ ಮೈ ಮರೆಸ್ಬಿಡುತ್ತೆ, ಅಥವಾ ನಿಮ್ಮ ಆಕರ್ಷಣೆ ಅದರಲ್ಲಿ ಸೆಳೆದ್ಕೊಂಡ್ಬಿಡುತ್ತೆ ಅವರ. ಅಲ್ಲ, ಎಲ್ಲರಿಗೂ ಆಗೋದು ಹಾಗೆ. ಅಂದರೆ ವಾದಿರಾಜರ ತೀರ್ಥ ಪ್ರಬಂಧವನ್ನು ಹೀಗೆ ಓದಬಹುದು, ಒಂದು ಭಾರತದ ಒಂದು ಇತಿಹಾಸದ ಭಾಗವಾಗಿ ಓದಬಹುದು ಅನ್ನುವ ಎಚ್ಚರ ನಮ್ಮಲ್ಲಿ ಇನ್ನೂ ಕಡಿಮೆ. ನಿಮ್ಮ ಉಪಕ್ರಮ ಎಲ್ಲರಿಗೂ ದಾರಿದೀಪ ಆಗಬೇಕು. ಅದು ವೇಗವಾಗಿ ಕಾರಲ್ಲಿ ಹೋದರೂ ಸಿಗದ ಒಂದು ಅನುಭವ. ಆದರೆ ನಿನ್ನೆ ಮಾತಾಡ್ತಾ ಇದ್ದಾಗ ಒಂದು ಮಾತು ಬಂತು, ಟಾರ್ ರಸ್ತೆಯಲ್ಲಿ ವಾಕಿಂಗೂ ಅಷ್ಟು ಸೊಗಸಲ್ಲ ಅಂತ. ಅದ್ರ ಬಗ್ಗೆ ಒಂದಿಷ್ಟು. ಪ್ರಾಚೀನ ಕಾಲದಲ್ಲಿ ಅಥವಾ ಈಗಿನ ಕಾಲದಲ್ಲೂ ನೀವು ಕಾಲ್ನಡಿಗೆ ಮಾಡಬೇಕಂದ್ರೆ ಕಾಲ್ದಾರಿ ಮಣ್ಣು ಕಲ್ಲು ಮಣ್ಣಿಂದೇ ಸೂಕ್ತ. ಈಗ ನಾನು ಯಾಕೆ ಕೊನೆಗೆ ಕಾಲ್ನಡಿಗೆ ಪ್ಲ್ಯಾನ್ ಬಿಟ್ಟೆ ಅಂದರೆ, ಯಾಕಂದರೆ ಟಾರ್ ರೋಡಲ್ಲಿ ನಡೆಯೋದು ತುಂಬ ದೇಹಕ್ಕೂ ಸೂಕ್ತವಲ್ಲ, ಮತ್ತು ಅಸ್ವಾರಸ್ಯನೂ ಇಲ್ಲ ಒಂದು ರೀತಿಯಲ್ಲಿ. ಯಾಕಂದರೆ ರೋಡ್ ಬಿಟ್ಟು ಹೋದರೆ ನಿಮಗೆ ಕಾಣಿಸೋದು ಎಲ್ಲ. ಆದ್ದರಿಂದ ಆ ಫ್ಲೆಕ್ಸಿಬಿಲಿಟಿ ಸೈಕಲ್ ಅಥವಾ ಕಾಲ್ನಡಿಗೆ ನಿಮ್ಗೆ ಎಲ್ಲಿ ಬೇಕಾದರೂ ಹೋಗಬಲ್ಲ ಒಂದು ಫ್ಲೆಕ್ಸಿಬಿಲಿಟಿ ಅದು ಕೊಡ್ತದೆ. ಮತ್ತು ಮಣ್ಣು ಸ್ವಾಭಾವಿಕವಾಗಿ ಒಂದು ಶಾಕ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಇದೆ ಮಣ್ಣಿನಲ್ಲಿ. ಆದ್ದರಿಂದ ಮಣ್ಣು ದಾರಿ ಕಾಲ್ದಾರಿಗಳಲ್ಲಿ ನಡೆಯುವುದು ಅತ್ಯಂತ ಸೂಕ್ತ. ಬಿಟುಮಿನ್ ರಸ್ತೆ ಅಥವಾ ಕಾಂಕ್ರೀಟ್ ರಸ್ತೆಗಳಲ್ಲಿ ನಡೆಯೋದು ಅಥವಾ ಓಡೋದು ಈಗ ಅದು ದುರದೃಷ್ಟವಶಾದ ಆಗಿದೆ. ಅಲ್ಲ, ಅದು ಆರೋಗ್ಯದ ಪ್ರಧಾನ. ವಾಕಿಂಗ್ ಮಾಡಲೇಬೇಕು ಅಂತ ನಾವು ಆರೋಗ್ಯವಾಗಿರ್ತೇವೆ, ಆರೋಗ್ಯವಾಗಿದ್ದೇವೆ, ಆರೋಗ್ಯವಾಗಿರಲಿಕ್ಕಾಗಿ ಇಂತಹ ಕಡೆ ವಾಕಿಂಗ್ ಅಂತ ನಾವೆಲ್ಲ ಭ್ರಮಿಸಿಕೊಂಡು ಸುತ್ತಾಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಮನೆಯಲ್ಲಿ ಕೂತಿರೋದಕ್ಕಿಂತ ರೋಡಿನಲ್ಲಿ ನಡೆಯೋದು ವಾಸಿ. ಆದರೆ ಕಾಲ್ದಾರಿಗಳಲ್ಲಿ ನಡೆಯೋದು ದೇಹಕ್ಕೆ ಇನ್ನಷ್ಟು ಆರಾಮ. ಯಾಕಂದರೆ ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ, ಮಂಡಿಗಾಗಲಿ ಆ್ಯಂಕಲ್ ಆಗಲಿ, ಅಲ್ಲಿಗೆ
ಲೋಡ್ ಕಮ್ಮಿ ಮಣ್ಣು ದಾರಿಗಳಲ್ಲಿ. ಅದರಿಂದಾಗಿ ಅವರು ಓಡಾಡ್ತಾ ಇದ್ರು, ಆದರೆ ಇವಾಗ ಹಂಗೆ ಓಡಾಡುವ ಪರಿಸ್ಥಿತಿ ಇಲ್ಲ. ಭಾಗಶಃ ಇಲ್ಲ, ತುಂಬ ಒಂದಿಷ್ಟು ಕಡೆ ಮಾತ್ರ. ಇವಾಗ ನಾನು ಓಲ್ಡ್ ಜಗನ್ನಾಥ್ ಸಡಕ್ ಅಂತ ಏನು ಹೇಳಿದೆ, ಅದನ್ನು ಇವಾಗಲೂ ನೀವು ನಡಿಗೆಯಲ್ಲಿ ಮಾಡಬಹುದು. ಆ ಥರ ಇವಾಗ ವಾದಿರಾಜರು ಕಮ್ಮಿ ಅಂದರೆ ಒಂದು 20,000 ಕಿಲೋಮೀಟರ್ ನಡೆದಿದ್ದಾರೆ ಅವರಿಷ್ಟು ಇದರಲ್ಲಿ. ಯಾಕಂದರೆ ನನ್ನ ಸಂಚಾರ ಒಂದು 14,000 ಮಟ್ಟಕ್ಕೆ ಆಯಿತು. ಅವರು ಸಾಕಷ್ಟು ಬಾರಿ ಹೋಗಿ ಬಂದು ಮತ್ತೆ ಹೋಗಿರೋದ್ರಿಂದ ಕಮ್ಮಿ ಅಂದ್ರೂ ಒಂದು 20-25,000 ಕಿಲೋಮೀಟರ್ ಅವರು ನಡಿಗೆ ಮಾಡಿರ್ತಾರೆ. ಆದ್ದರಿಂದ ಆ ಸಮಯದಲ್ಲಿ ಕಾಲ್ದಾರಿಗಳಿದ್ದಿದ್ದು ಇವಾಗ ಸಾಕಷ್ಟು ರೋಡ್ ಆಗಿದೆ. ಮತ್ತು ಈಗ ನಾವು ಬದ್ರಿ ಯಾತ್ರೆಯಲ್ಲೇ ಇವಾಗ ಬದ್ರಿಯಲ್ಲಿ ಹೋಗಬೇಕಾದ್ರೆ ಗಂಗೆ ಸುತ್ತಮುತ್ತ ನಿಮಗೆ ಪ್ರಾಚೀನ ಕಾಲ್ದಾರಿಗೆ ಈಗಲೂ ಕಾಣ್ತದೆ ರೋಡಲ್ಲಿ. ಆದ್ದರಿಂದ ಮತ್ತು ನಡಿಗೆಯಲ್ಲಿ ಹೋಗೋದು ಹತ್ತಿರ ಕೂಡ ಒಂದು ರೀತಿಯಲ್ಲಿ. ಈಗ ನಾವು ರೋಡ್ ಗಾಡಿಗಳಿಗೆ ಅಂತ ಮಾಡಿರೋದ್ರಿಂದ ಇವಾಗ ಎಷ್ಟೊಂದು ಸತಿ ಇವಾಗ ಋಷಿಕೇಶಿಂದ ಬದ್ರಿನೇ ನೀವು ರೋಡಲ್ಲಿ ನಡೆಯೋದಕ್ಕಿಂತ ಒಂದು ಟ್ರೆಕ್ ಮಾಡಲಿ ಅಥವಾ ಕಾಲ್ದಾರಿಗೆಯಲ್ಲಿ ನಡೆಯೋದು ಇನ್ನೂ ಸುಲಭ. ಯಾಕಂದರೆ ನದಿಯ ಪಕ್ಕದಲ್ಲೇ ಹೋಗುತ್ತೆ. ರೋಡ್ ಏನು ಮಾಡ್ತಾರೆ, ಎಲ್ಲ ಹಳ್ಳಿಗಳನ್ನು ಮುಟ್ಟಬೇಕು. ಅದರಿಂದ ಸುಮಾರು ಮೇಲ್ಗಡೆ ಹೋಗಿ ಕೆಳಗಡೆ ಬಂದು, ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಅನವಶ್ಯಕವಾಗಿ ಸುಮಾರು ಸುತ್ತಾಡಬೇಕಾಗ್ತದೆ ಈಗ. ಆದ್ದರಿಂದ ಪ್ರಾಚೀನ ಕಾಲ್ದಾರಿಗಳಲ್ಲಿ ನಡೆದ ಅಂದರೆ ಇವಾಗ ನಮಗೆ ಇಷ್ಟೊಂದು ಕಾಣಿಸ್ತಿದೆ, ಉಳಿಸಬೇಕು. ಖಂಡಿತ ಇವರು ಸರಕು ಸಾಗಣೆ ಇತ್ಯಾದಿ ವಾಣಿಜ್ಯೋದ್ದೇಶಗಳಿಗೆ ಮತ್ತು ಸೇನೆಯ ರೀಚಬಿಲಿಟಿಯ ಉದ್ದೇಶಕ್ಕಾಗಿ ಇವರು ಈಗ ಅಭಿವೃದ್ಧಿ ಅಂತ ಅಂದುಕೊಂಡದ್ದನ್ನು ಮಾಡಲಿ. ಆದರೆ ಶಕ್ತಿ ಇರುವವರು ಬದರಿಗೆ ಅಂತ ಹೋದರೆ ಆ ಹರಿದ್ವಾರದ ಗಂಗೆಯ ಪಕ್ಕ ನಡೆಯೋದು ಒಳ್ಳೆಯದು ಅಂತ. ಆದಷ್ಟು ಅಂದರೆ ಈಗ ಸಂಪೂರ್ಣ ನೀವು ಅದನ್ನೇ ಕಾಲ್ದಾರಿಯಲ್ಲೇ ನಡೆಯೋಕ್ಕೆ ಆಗೋದಿಲ್ಲ. ಯಾಕಂದರೆ ಮಧ್ಯ ರೋಡ್ ಬಂದ್ಬಿಟ್ಟಿದೆ. ನಾವು ಏನು ಮಾಡಿದ್ದೀವಿ ಅಂದರೆ ಸಂಪೂರ್ಣವಾಗಿ ಸಪ್ರೇಟ್ ಮಾಡಲಿಲ್ಲ ಅಥವಾ ಅದನ್ನು ಕಬಳಿಸಿ ಮಾಡಿಲ್ಲ. ಇವಾಗ ಅರ್ಧ ದಾರಿಯಲ್ಲಿ ಇವಾಗ ನೀವು ಕಾಲ್ದಾರಿಯನ್ನೇ ರೋಡ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ಎಷ್ಟೊಂದು ಕಡೆ ಇವಾಗ ವಿಷ್ಣು ಪ್ರಯಾಗದ ಹತ್ತಿರ ಎಲ್ಲ ಇಲ್ಲವೇ ಇಲ್ಲ. ನಿಮಗೆ ಒಂದು ಸತಿ ಕಾಲ್ದಾರಿಯಲ್ಲಿ ಹೋಗ್ಬಿಟ್ರೆ ನೀವು ಒಂದು ನದಿ ದಾಟಬೇಕಾಗ್ತದೆ. ನಿಮಗೆ ಹಳೆ ಬ್ರಿಡ್ಜ್ ಕಡೆ ಇರೋದೆಲ್ಲ ಇವಾಗಿಲ್ಲ. ಹೊಸ ಬ್ರಿಡ್ಜ್ಗಳು ರಸ್ತೆ ಪ್ರಕಾರವಾಗಿ ಮಾಡಿದ್ದಾರೆ. ಆದ್ದರಿಂದ ಈಗ ಮಾಡಬೇಕಂದ್ರೂ ನಿಮಗೆ ಕಾಲ್ನಡಿಗೆಯಲ್ಲಿ ತುಂಬ ಕಷ್ಟ. ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಸ್ವಲ್ಪ ರೋಡಿಗೆ ಮುಟ್ಟಲೇಬೇಕಾಗಿ ಇರೋ ಪರಿಸ್ಥಿತಿ ಬರ್ತದೆ. ಇಲ್ಲಾಂದರೆ ನೀವು ಸಂಪೂರ್ಣ ಬೆಟ್ಟ ಹತ್ಕೊಂಡು ಹೋಗ್ತೀನಿ ಅಂದರೆ ರೋಡನ್ನು ಮುಟ್ಟದೆ ಈಗಲೂ ಸಂಚಾರ ಮಾಡಬಹುದು. ಈಗ ವಾದಿರಾಜರ ಗ್ರಂಥಕ್ಕೆ ನಾವು ಮರಳಿ ಬರೋದಾದರೆ ಒಂದೆರಡು ಪ್ರಶ್ನೆ ಆಚೆ ಹೋಯಿತು. ವಾದಿರಾಜರ ಗ್ರಂಥಕ್ಕೆ ನಾವು ಮರಳುವುದಾದರೆ ನನಗೆ ಕುತೂಹಲ ಇರೋದು ವಾದಿರಾಜರು ನಡೆದ ದಾರಿ, ಆಮೇಲೆ ನಂತರ ಬ್ರಿಟಿಷಿನವರು ಮಾಡಿದ ದಾರಿ, ಎರಡರಲ್ಲಿ ಬಹಳ ವ್ಯತ್ಯಾಸ ಬಂದದ್ದು ಈ ಬದರಿದ್ ಬಿಟ್ಟು ವ್ಯತ್ಯಾಸ ಬಂದದ್ದು ಕಂಡಿದೆಯಾ? ವಾದಿರಾಜರ ಗ್ರಂಥದಲ್ಲಿ ಅಷ್ಟು ಅವರ ನಡೆದ ದಾರಿಗಳ ಬಗ್ಗೆ ವರ್ಣನೆ ಕಮ್ಮಿ ಇರೋದ್ರಿಂದ ನಾವು ಊಹಿಸಿಕೊಳ್ಳಬಹುದಷ್ಟೇ. ಈಗ ನಾನು ಹೇಳಿದಾಗೆ ಘಟ್ಟವನ್ನು 2 ಬಾರಿ ಅವರು ಹತ್ತಿ ಇಳಿದಿದ್ದಾರೆ. ಈಗ ಸೋದೆಗೆ ಅಂದರೆ ಗೋಕರ್ಣದಿಂದ ಹರಿಹರಕ್ಕೆ ಬಂದು ಮತ್ತೆ ಸೋದೆಗೆ ಬಂದು ಮತ್ತೆ ಅವರು ಬಂಕಾಪುರದ ಅಂದರೆ ಬಿದರಹಳ್ಳಿಗೆ ಕಡೆ ಹೋಗ್ತಾರೆ. ಆಗಿನ ಕಾಲದ ಇವಾಗ ನಮಗೇನು ಹತ್ತಿರ ಅಂತ ಈಗ ಅನಿಸ್ತದೆ, ಅದೆಲ್ಲ ಆ ಸಮಯದಲ್ಲಿ ಇಲ್ಲದೇ ಇರಬಹುದಿತ್ತು ದಾರಿಗಳಿಗಿಂತ ಅವರು ಬ್ರಿಟಿಷರು ನೋಡಿದ ಒಂದು ದೃಷ್ಟಿ ನಮ್ಮ ಭೂಗೋಳವನ್ನು ಮತ್ತು ನಾವು ವಾದಿರಾಜರಾಗಲಿ ನಮ್ಮ ಇತಿಹಾಸ ಪುರಾಣಗಳಲ್ಲಿ ನೋಡಿರೋ ಒಂದು ದೃಷ್ಟಿ ಭೂಗೋಳಿಕದ್ದು ಬಹಳ ವ್ಯತ್ಯಾಸ ಇದೆ. ಈ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ವೆಸ್ಟರ್ನ್ ಘಾಟ್ಸ್ ಅಂತ ನಾವು ಈಗ ಸಹ್ಯಾದ್ರಿಯನ್ನು ಕರಿತೀವಿ. ಅದು ದುರಾದೃಷ್ಟವಶಾತ್ ಪಶ್ಚಿಮ ಘಟ್ಟ ಅಂತ ನಾವೇ ನಮ್ಮ ಹೆಸರೇ ಇರೋದನ್ನ ನಾವು ಈಗ ಆಂಗ್ಲರ ಹೆಸರನ್ನ ಅನುವಾದ ಮಾಡಿ ಪ್ರಯೋಗ ಮಾಡೋ ಪರಿಸ್ಥಿತಿ ಬಂದಿದೆ. ವೆಸ್ಟರ್ನ್ ಘಾಟನ್ನು ನಾವು ಪಶ್ಚಿಮ ಘಟ್ಟ ಅಂತ ನಾವು ಅನುವಾದ ಮಾಡ್ಕೊಂಡಿದ್ದೀವಿ. ವಸ್ತುತಃ ಸಹ್ಯಾದ್ರಿ ಮತ್ತು ಮಲಯ 2 ಪ್ರತ್ಯೇಕ ಶ್ರೇಣಿಗಳು. ನಮ್ಮ ಇದರಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಸ್ಪಷ್ಟವಾಗಿ 7 ಕುಲಪರ್ವತಗಳ ಬಗ್ಗೆ ಮಾತಾಡಬೇಕಾದ್ರೆ ಮಹೇಂದ್ರ, ಮಲಯ, ಸಹ್ಯ 3 ಪ್ರತ್ಯೇಕ, ತಿಮತಿ ಮತ್ತು ರಿಕ್ಷಾ, ವಿಂಧ್ಯ ಇದೆಲ್ಲ ಪ್ರತ್ಯೇಕ ಕುಲಪರ್ವತ ಶ್ರೇಣಿಗಳು. ಇದನ್ನು ನಾವು ಈಗ ಎಲ್ಲ ಒಂದು ರೀತಿ ಆಂಗ್ಲರ ದೃಷ್ಟಿಯಲ್ಲಿ ನೋಡುವ ಪರಿಸ್ಥಿತಿ ಬಂದಿದೆ ನಮಗೆ. ಈಗ ಮಧ್ಯ ಭಾರತದಲ್ಲಿರೋ ಎಲ್ಲ ಬೆಟ್ಟಗಳನ್ನು ನಾವು ಇವಾಗ ವಿಂಧ್ಯ ಪರ್ವತ ಅಥವಾ ವಿಂಧ್ಯ ಶ್ರೇಣಿ ಅಂತ ಕರಿತೀವಿ. ಪಶ್ಚಿಮ ಘಟ್ಟವನ್ನು ಅದೇ ಇವಾಗ ಆ ಪ್ರಯೋಗ ಬಂದ್ಬಿಟ್ಟಿದೆ. ಸಹ್ಯಾದ್ರಿ, ಮಲಯ 2 ಬೇರೆ ಬೇರೆ ಶ್ರೇಣಿಗಳನ್ನು ಇವಾಗ ನಾವು ಒಂದೇ ಅಂತ ಪರಿಗಣಿಸ್ತಾ ಇದ್ದೀವಿ. ಆ ರೀತಿ ಬ್ರಿಟಿಷರು ಅಥವಾ ಆಂಗ್ಲರು ಅಂದರೆ ನಮ್ಮ ಇದೇ ಭೂಗೋಳವನ್ನು ಅವರು ನೋಡಿರುವ ದೃಷ್ಟಿ ಬೇರೆ, ಮತ್ತು ನಾವು ಅಥವಾ ನಮ್ಮ ಪ್ರಾಚೀನರು ಇದೇ ಭೂಗೋಳವನ್ನು ನೋಡಿರೋ ದೃಷ್ಟಿ ಬೇರೆ. ನಮ್ಮ ಪರ್ವತಗಳ ವಿಂಗಡಣೆ ಆಗಲಿ ಅಥವಾ ಅದರ ವ್ಯಾಪ್ತಿ ಆಗಲಿ ನದಿಗಳ ಆಧಾರಿತವಾಗಿ ಇದೆ ಅಂತ ಮಾರ್ಕಂಡೇಯ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದರೆ ಒಂದು ಶ್ರೇಣಿಯ ಯುನೀಕ್ನೆಸ್ ಅಥವಾ ಅದರ ವ್ಯಾಪ್ತಿ
ತಿಳಿಯೋಕ್ಕಾಗೋದೇ ಅದರಲ್ಲಿ ಹುಟ್ಟುವ ನದಿಗಳಿಂದ. ನಾವು ನಮ್ಮ ದೃಷ್ಟಿಯಲ್ಲಿ, ಅಂದರೆ ನಮ್ಮದು ಅಂದರೆ ಶಾಸ್ತ್ರೀಯ ದೃಷ್ಟಿಯಲ್ಲಿ ನಾವು ಪ್ಯೂರ್ಲಿ ಜಿಯೋಗ್ರಫಿಕಲ್ ಅಥವಾ ಟೋಪೋಗ್ರಫಿಕಲ್ ಇದು ತೊಗೊಂಡಿಲ್ಲ ನಾವು. ಮತ್ತು ಈಗಲೂ ಇವಾಗ ಪಾಲಕ್ಕಾಡ್ ಗ್ಯಾಪ್ ಅಂತ ಏನು ಕರೀತಾರೆ, ಸಹ್ಯಾದ್ರಿ ಮತ್ತು ಮಲಯದ ಮಧ್ಯ ಒಂದು ಗ್ಯಾಪ್ ಇದೆ. ಆದರೆ ಅದನ್ನು ನಾವು ಇವಾಗ ಮರೆತು ಬಿಟ್ಟಿದ್ದೀವಿ. ಇನ್ನು ಒಂದು ರೀತಿಯಲ್ಲಿ ನಾವು ಇಡೀ ಸಂಪೂರ್ಣ ಗೋದಾವರಿಯಿಂದ ನಾವು ಕೇರಳದವರೆಗೂ ನಾವು ವೆಸ್ಟರ್ನ್ ಘಾಟ್ಸ್ ಅಂತಲೇ ಕರಿತೀವಿ. ಮತ್ತು ಹೇಳಬೇಕಂದ್ರೆ ವಾಲ್ಮೀಕಿ ರಾಮಾಯಣದಲ್ಲೂ ರಾಮ ಸೇತುವಿನ ಕಡೆಗೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಮಲಯ ಸಹ್ಯ ಎರಡೂ ಕಾಣುವ ಒಂದು ಜಾಗದ ವರ್ಣನೆ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ. ಆದ್ದರಿಂದ ನಮ್ಮ ದೃಷ್ಟಿಕೋನ ನಮ್ಮ ಭೂಗೋಳದ ಬಗ್ಗೆ ಏನಿತ್ತು ಅದು ಸಾಕಷ್ಟು ಬದಲಾಯಿತು ಬ್ರಿಟಿಷರ ಕಾಲದಲ್ಲಿ. ದಾರಿಗಳ ಬಗ್ಗೆ ನಾನು ಅಷ್ಟು ಕಾನ್ಫಿಡೆನ್ಸಿಂದ ನನಗೆ ಹೇಳಲಿಕ್ಕೆ ಕಷ್ಟ, ಯಾಕಂದರೆ ಎಷ್ಟು ಬದಲಾಗೋಗಿದೆ, ಬದಲಾಗಿದೆ. ಯಾಕೆಂದರೆ ಸಾರ್ಥವಾಹ, ಆಮೇಲೆ ನಾವು ಇನ್ನೊಂದು ಗ್ರಂಥ ಇವರು ಯಾಕೆ ಸರ್ವೆ ಮಾಡಿದ್ರು, ಹೌದು, ಪ್ರಮೇಯ. ಅದೇ ಗಜಾನನ ಶರ್ಮಾ ಅವರ ಪ್ರಮೇಯ. ಅವರ ಸಬ್ ಟೈಟಲ್ ನೋಡಿದ್ರೆ ಅವರು ಇದು ಆಳಿದವರ ಕಥೆಯಲ್ಲ ಅಳಿದವರ ಕಥೆ ಅಂತ ಅದರ ಸಬ್ ಟೈಟಲ್ ಕೊಟ್ಟಿದ್ದಾರೆ. ಒಳ್ಳೆ ಪುಸ್ತಕ. ಆದರೆ ಅಂದರೆ ನನ್ನ ಕಮೆಂಟ್ ಮಾಡಬೇಕಂದ್ರೆ ಅವರು ಅಳಿದಿದ್ದು ಆಳೋಕ್ಕೆ, ಅದೇ ಅಳೆದದ್ದು ಆಳಲಿಕ್ಕೆ. ಅದರಿಂದಾಗಿ ಅವ್ರು ಎಷ್ಟೋ ಸಂಗತಿಗಳನ್ನು ಗಮನಿಸ್ತಿಲ್ಲ. ಆದರೆ ವಾದಿರಾಜರ ಗ್ರಂಥದ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಇವಾಗ ಅವರು ತೀರ ಕೆಲವೊಂದು ಪ್ರದೇಶಗಳಿಗೆ ಹೋಗಲಿಲ್ಲ. ಹಿಮಾಚಲ ಪ್ರದೇಶದ ವರ್ಣನೆ ಇಲ್ಲ, ಮೇಘಾಲಯದ ವರ್ಣನೆ ಇಲ್ಲ, ಆಮೇಲೆ ಸಿಕ್ಕಿಂ ಇಲ್ಲ ಅನ್ಕೋತೇನೆ. ಸಾಕಷ್ಟು ಇವಾಗ ನಾರ್ತ್ ಈಸ್ಟ್ ಭಾಗಗಳದ್ದು ವರ್ಣನೆ ಇಲ್ಲ. ಮತ್ತು ಇವಾಗ ನೀವು ಗಂಗಾಸಾಗರ ಸಂಗಮವನ್ನೇ ಒಂದು ರೀತಿಯಾಗಿ ಫೋಕಲ್ ಪಾಯಿಂಟ್ ಅಂತ ತಗೊಂಡ್ರೆ ಅಲ್ಲಿ ಬರೋ ಎಲ್ಲ ನದಿಗಳು ಕೊನೆಗೆ ಗಂಗಾಸಾಗರ ಸಂಗಮಕ್ಕೆ ಬರ್ತಾ ಇದೆ. ಅವರು ಸರಸ್ವತಿನ ಆಚೆ, ಅಂದರೆ ನೀವು ಭೂಗೋಳಿಕವಾಗಿ ನೋಡಿದ್ರೆ ಗಂಗೆ, ಯಮುನೆ, ಸರಸ್ವತಿ, ಅದಾದಮೇಲೆ ಶತುದ್ರಿ, ಅಂದರೆ ಅದು ಪಶ್ಚಿಮವಾಗಿ ಹೋಗ್ತಿದ್ದಂಗೆ ನದಿ ಸ್ತುತಿ ಸೂಕ್ತದಲ್ಲಿ ಇರೋ ಹಾಗೆ ಋಗ್ವೇದದಲ್ಲಿ ಸರಸ್ವತಿನ ಪಶ್ಚಿಮ ಭಾಗಕ್ಕೆ ಯಾವ ವರ್ಣನೆಗಳು ಇಲ್ಲ. ಅದು ಒಂದು ಹೇಳಲಿಕ್ಕೆ ಕಷ್ಟ ಅವರ ಕಾಲಮಾನದ ಕಡಿವಾಣ ಅಂತ. ಆದರೆ ದೂರದೃಷ್ಟಿ ಇತ್ತೇನೋ. ಈಗ ನಮಗೆ ಆ ಎಷ್ಟೊಂದು ಪ್ರದೇಶಗಳು ಆಕ್ಸೆಸಿಬಲ್ ಇಲ್ಲ ಈಗ. ಅಂದರೆ ಈಗ ಯಾಕಂದರೆ ಪಂಚನದಿಗಳ ಪಂಚ ಆಪ ಏನಿವಾಗ ಪಂಜಾಬ್ ಅಂತ ಕರಿತೀವಿ, ಅದರ ಸುಮಾರು ಕ್ಷೇತ್ರಗಳು ಆ ಕಡೆ ಪಾಕಿಸ್ತಾನದ ಆ ಗಡಿ ದಾಟಿ ಹೋಗಬೇಕು. ಆಶ್ಚರ್ಯ ಆಗೋದೇನು ಅಂದರೆ, ನನಗೆ ಇನ್ನೊಂದು ಈ ತೀರ್ಥ ಪ್ರಬಂಧವನ್ನು ಗಮನಿಸ್ತಾ ಇದ್ದಾಗೆ ರಘುಪ್ರೇಮ ತೀರ್ಥರು ಅಂತ ಆದೋನಿಯವರು, ಅವರು ಪೂರ್ವಾಶ್ರಮದಲ್ಲಿ ಮುತ್ತಿಗೆ ಶ್ರೀನಿವಾಸಾಚಾರ್ಯರು ಅಂತ, ಅವರು ಲಾಹೋರು ಕ್ವಯೆಟ್ಟಾಗೆಲ್ಲ ಹೋಗಿ ಬಂದಿದ್ದಾರೆ. ಅಲ್ಲಿ ಇರುವ ಇಂದ್ರ ದೇವಾಲಯ ಅವುಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಬಿಫೋರ್ ಪಾರ್ಟಿಷನ್ನೇ ಆಕ್ಸೆಸ್ ಇತ್ತು ಅಂತ ಹೇಳಿದ್ರೆ ವಾದಿರಾಜರ ಕಾಲ ಎಷ್ಟು ಹಳೆಯದು, ಅವರಿಗೆ ಯಾಕೆ ಅಲ್ಲಿಗೆ ಹೋಗಲಿಲ್ಲ, ಲಾಹೋರಿಗೆ ಹೋಗಲಿಲ್ಲ. ಆಮೇಲೆ ಪಾಣಿನಿಯ ಮತ್ತು ಪತಂಜಲಿಯ ಜನ್ಮಸ್ಥಾನ ಯಾವುದು, ಪೇಶಾವರ, ಪುರುಷಪುರ, ತಕ್ಷಶಿಲಾ, ಇದಕ್ಕೆಲ್ಲ ಹೋಗಲಿಲ್ಲ ಯಾಕೆ ಅಂತ ಒಂದು ಸಂದೇಹ ಬರುತ್ತೆ. ಒಂದು ವಾದಿರಾಜರ ಭವಿಷ್ಯತ್ ಕಾಲದ ದೃಷ್ಟಿ ಇದು, ಇಲ್ಲಿ ಮುಂದೆ ಸಜ್ಜನರು ಹೋಗಲಿಕ್ಕಾಗಲ್ಲ, ಅದರಿಂದಾಗಿ ಅದು ಬೇಡ ಅಂತನಾ ಇರಬಹುದು. ಮತ್ತು ಅವರ ಕಾಲಮಾನ ನೋಡಿದ್ರೆ ಇಡೀ ಭಾರತದ ಮೂಲೆ ಮೂಲೆಗೂ ತುಂಬ ಕಲಹದ ಕಾಲ. ಆ ಕಡೆಯಿಂದ ಇಲ್ಲಿಯೂ ತಾಲಿಕೋಟ ನೋಡುವ ಅಂದರೆ ಅವರ ಜೀವನಮಾನದಲ್ಲೇ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು. ಅಲ್ಲ, ಪತನ ಆಗೋಯ್ತು. ಯಾಕೆಂತಂದರೆ ಪುರಂದರದಾಸರ ಪದ್ಯ ಅದು ಹೇಳುತ್ತೆ. ಆಮೇಲೆ ವಿಜಯೇಂದ್ರ ಸ್ವಾಮಿಗಳು ಇವ್ರನ್ನೆಲ್ಲ ಪೆನುಗೊಂಡೆಗೆ ಕರ್ಕೊಂಡು ಹೋದರು. ಆ ಕರ್ಕೊಂಡು ಹೋದವರಲ್ಲಿ ಕನಕಾಚಲ ಭಟ್ರ ಮೊಮ್ಮಗನೇ ರಾಘವೇಂದ್ರ ಸ್ವಾಮಿಗಳು. ಅಂದರೆ ವಿಜಯೇಂದ್ರ ಸ್ವಾಮಿಗಳೇ ಆಶ್ರಯ ಕೊಟ್ಟು ಕರ್ಕೊಂಡು ಹೋಗಿದ್ದು. ಹೌದು. ಆದ್ದರಿಂದ ಆ ಕಾಲಮಾನದಲ್ಲಿ ಎಲ್ಲ ಅದೇ ಭಾರತದ ಮೂಲೆ ಮೂಲೆಗಳಲ್ಲೂ ತುಂಬ ಕಲಹದ ಕಾಲ. ಈಗ ಏನು 16th ಸೆಂಚುರಿ ಅಂತ ಏನು ಕರಿತೀವಿ. ಆದ್ದರಿಂದ ಅಲ್ಲಿ ಹೋಗುವ ಸೂಕ್ತತೆ ಮತ್ತು ಹೇಳಿದಾಗೆ ಮುಂದಾಲೋಚನೆ ಅವರದ್ದು ಖಂಡಿತ ಇರಬಹುದು. ಮತ್ತೆ ಹೇಳಬೇಕಂದ್ರೆ ಜ್ಞಾನ ಪ್ರಧಾನವಾಗಿ ಅವರ ವರ್ಣನೆಗಳಲ್ಲಿ ತಿಳಿಯೋದ್ರಿಂದ ಕೊನೆಗೆ ಸಂಚಾರ ಮಾಡೋದು ಅಥವಾ ತೀರ್ಥಯಾತ್ರೆ ಜ್ಞಾನ ಸಂಪಾದನೆಯ ಒಂದು ಲಾರ್ಜರ್ ಮೋಟಿವ್ ಇರೋದ್ರಿಂದ ತೀರಾ ಅಂದರೆ ಅಪಾಯಕ್ಕೆ ಒಳಗಾಗಿ ಮಾಡುವಂಥದ್ದಿಲ್ಲ, ಅವಶ್ಯಕತೆಯೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ರಾಮನ ಸೇತುವೆಯನ್ನು ಆ ಕಾಲದಲ್ಲಿ ಪ್ರಾಯ ಸೇತುವೆ ಇವತ್ತಿನ ತರಹ ಇವತ್ತಿಗಿಂತ ಸ್ಪಷ್ಟವಾಗಿ ಕಾಣ್ತಾ ಇತ್ತಾ ಅಂತ. ಯಾಕೆಂದರೆ ಬ್ರಿಟಿಷರ ಬರಹಗಳಲ್ಲೆಲ್ಲ
ಸುಲಭವಾಗಿ ಸಿಂಹಳದ, ಶ್ರೀಲಂಕಾ ಅಲ್ಲ, ಸಿಂಹಳದಿಂದ ಖೈದಿಗಳು ತಪ್ಪಿಸಿಕೊಂಡು, ಅಪರಾಧಿಗಳು ತಪ್ಪಿಸಿಕೊಂಡು, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಅಂತ ಯಾರಿರ್ತಾರೆ ಅವರೆಲ್ಲ ತಪ್ಪಿಸಿಕೊಂಡು ಬರ್ತಾ ಇದ್ದರು ಅಂತ ಹೇಳಿ ಬರೆಯೋದಿದೆ. ರಾಮಸೇತು ಇರೋದ್ರಿಂದಾಗಿ ಸಮಸ್ಯೆ, ಅದಕ್ಕೆ ಅಲ್ಲಿ ಸ್ಪೆಷಲ್ ಫೋರ್ಸನ್ನು ನೇಮಿಸಿ ಅಂತ ಒಬ್ಬ ಪತ್ರ ಬರೀತಾನೆ. ವಾದಿರಾಜರ ಕಾಲಕ್ಕೆ ಸ್ಪಷ್ಟ ಕಾಣ್ತಾ ಇತ್ತು, ಅವರು ಅದನ್ನು ಅಧ್ಯಾತ್ಮವಾಗಿ ಕಾಣೋದು. ಪಾರಾವಾರಾಕ್ಷರಮ್ಯೋಪನಿಷದಿ ವಿಲಸತ್ಸೇತವೇ ಸೇತು ಮಾತ್ರೇ ರಾಮವ್ಯಾಸೇನ ಸೇನಾನುಗತಿ ಫಲಕೃತೆ ದರ್ಶಿತೆ ರಾಮಭೃತ್ಯ. ಆ ರಾಮಸೇತುವೆ ಅನ್ನೋದು ನನಗೆ ಸರ್ವಮೂಲದ ತರಹ ಕಂಡಿತು ಅಂತ. ಅದರಿಂದಾಗಿ ಅಧ್ಯಾತ್ಮದ, ಅದರ ಹೊರಗಡೆಯ ಪ್ರಯಾಣ ಏನಿದೆ ಅದು ಒಳಗಡೆಯ ಪ್ರಯಾಣಕ್ಕಾಗಿ ಅಂತ ಅವರು ಸಂಕಲ್ಪಿಸಿದ ಹಾಗೆ ಕಾಣುತ್ತೆ. ಅದರ ಸಾಕಷ್ಟು ಜ್ಞಾನ ಪ್ರಾಧಾನ್ಯವನ್ನು ತಿಳಿಸ್ಕೊಳ್ಳೋ ಸಾಕಷ್ಟು ವರ್ಣನೆಯ ಗಮನಿಸ್ಬೋದು ನಾವು. ಬಿದಿರಹಳ್ಳಿಯಲ್ಲಿ ನಾನು ಒಂದು ಉದಾಹರಣೆ ಕೊಡಬೇಕಂದ್ರೆ, ಅವರು ನೀವು ಬದರಿಗೆ ಪುಷ್ಕರಕ್ಕೆ ಅಥವಾ ಕುರುಕ್ಷೇತ್ರಕ್ಕೆ ಅಷ್ಟು ದೂರ ದೂರ ಹೋಗೋ ಅವಶ್ಯಕತೆ ಇಲ್ಲ, ಬಿದಿರಹಳ್ಳಿಗೆ ಬನ್ನಿ ಅಂತ ವರ್ಣನೆ ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಮಧ್ವಾಚಾರ್ಯರ ವಾಕ್ಯಕ್ಕೆ ವಿರುದ್ಧ ಅಲ್ವಾ? ಅಂದರೆ ಬದರಿಗಿಂತ ಇನ್ನೊಂದು ಕ್ಷೇತ್ರವಿಲ್ಲ, ಗಂಗೆಗಿಂತ ಇನ್ನೊಂದು ಪವಿತ್ರವಾದ ನದಿ ಇಲ್ಲ ಅಂತ ಹೇಳುವ ವರ್ಣನೆಗೆ ಒಂದು ರೀತಿಯಾಗಿ ವಿರುದ್ಧ ಅಲ್ವಾ ಅಂತ ಕಂಡರು. ಅವರು ಅಶ್ವತ್ಥವನ್ನು, ಅದರ ಪರ್ಣಗಳು ನಮ್ಮ ಪಾಪವನ್ನು ಹಿಮ್ಮೆಟ್ಟುತ್ತೆ ಅಂತ, ಅಂದರೆ ಪಾಪವನ್ನು ಕಿತ್ತೊಗೆಯುತ್ತೆ ಅನ್ನೋ ವರ್ಣನೆ ಏನು ಕೊಟ್ಟಿದ್ದಾರೆ, ಅದನ್ನು ನಾವು ಪರ್ಣಗಳನ್ನು ಗೀತೆಯಲ್ಲಿ ಬಂದ ಹಾಗೆ ಛಂದಾಂಸಿಯಸ್ಯ ಪರ್ಣಾನಿ ಅಂತ, ವೇದಗಳು ಆ ಪರ್ಣಗಳು, ವೇದಾಧ್ಯಯನದಿಂದ ನಿಮಗೆ ಅದೆಲ್ಲ ಸಿಗೋದ್ರಿಂದ ನಿಮಗೆ ಅಲ್ಲಿಗೆ ಹೋಗೋಕ್ಕಿಂತ ಇಲ್ಲೇ ಶ್ರೇಷ್ಠ ಅನ್ನೋ ಒಂದು ಆ ಉಪಮೆಗೆ ಜ್ಞಾನ ಪ್ರಧಾನವಾದ ಅಥವಾ ಜ್ಞಾನದ ಶ್ರೇಷ್ಠತೆಯನ್ನು ತಿಳಿಸ್ಕೊಡೋ ವರ್ಣನೆ. ಅದೇ ರೀತಿ ನೀವು ಮಾಯಾಹಿ ಪುಷ್ಕರಮಹೀಂ ಅಥವಾ ಪ್ರಯಾಗಂ ಅಂತ ಹೇಳುವ ಹಾಗೆ. ಅದರಿಂದಾಗಿ ಹೊರಗಡೆ ತಿರುಗಬೇಕು, ದೇವರ ಒಂದು ಅಗಾಧವಾದ ಶಕ್ತಿಯನ್ನು, ಬೆಟ್ಟ ಗುಡ್ಡಗಳಲ್ಲಿ ಇರುವ ದೇವರ ಒಂದು ಶಕ್ತಿಯನ್ನು ನಾವು ಚಿಂತನೆ ಮಾಡಬೇಕು, ಸೈಮಲ್ಟೇನಿಯಸ್ಲಿ ಇಲ್ಲೂ ನೋಡಬೇಕು ಅಂತ. ಆಶ್ಚರ್ಯ ಆಗೋದು, ವಾದಿರಾಜರು ಅವತ್ತು ಅಖಂಡ ಭಾರತ ಅಂತ ಇವತ್ತು ಏನು ಚಿಂತನೆ ಇದೆ ಅಲ್ಲಿಗೆಲ್ಲ ಹೋಗದೆ ಇವತ್ತು ಎಷ್ಟು ಅಕ್ಸೆಸ್ ಇದೆಯೋ ಅಷ್ಟನ್ನೇ ಹೇಳಿರುವ ಹಾಗೆ. ಅದು ಆಶ್ಚರ್ಯ ಆಗುತ್ತೆ, ಅವರಿಗೆ ಈ ಥರದ್ದು ಒಂದು ಫೋರ್ಸೈಟ್ ಇತ್ತಾ ಅನ್ನೋದು. ಅಷ್ಟರ ಆ ಒಂದು ಚಿಂತನೆಯೊಂದಿಗೆ ಮತ್ತೆ ವಾಪಸ್ಸು ಬರೋದಾದರೆ, ಈಗ ಆ ತರಹ ಇವಾಗ ನೀವು ಮಾಡಿದ ರೀತಿಯಲ್ಲಿ ಎಲ್ಲ ಇಡೀ ಭಾರತದ ಅಥವಾ ತೀರ್ಥ ಪ್ರಬಂಧದಲ್ಲಿ ಹೇಳಿದ ಹಾಗೆ ಸಂಚಾರ ಮಾಡುವ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಅನ್ನೋದಕ್ಕಿಂತ ಮಾಡಿದರೆ ಬಹಳಷ್ಟು ಪಡೆಯೋದಿದೆ. ಗ್ರಂಥವನ್ನು ಓದೋದಕ್ಕಿಂತ ಗ್ರಂಥವನ್ನು ಅನುಭವಿಸುವ ಒಂದು ಅವಕಾಶ ಮತ್ತು ಅನುಸಂಧಾನಕ್ಕೆ ತುಂಬ ಅನುಕೂಲ. ನೀವು ಸ್ವತಃ ಸಂಚಾರ ಮೆತ್ತಗೆ ಕಾಲ್ನಡಿಗೆಯಲ್ಲೇ ಮಾಡೋಕ್ಕಾದರೆ ಇನ್ನೂ ಅನುಕೂಲ. ಈಗಲೂ ನನ್ನ ಪ್ರಕಾರ ಪ್ರಯತ್ನ ಪಡಬಹುದು. ಇವಾಗ ಆಗಲ್ಲ ಅಂತ ಇಲ್ಲ, ಖಂಡಿತ ದೇವರ ಸಂಕಲ್ಪ. ಮತ್ತು ಅಂದರೆ ಅವಾಗ ಅಖಂಡತೆ ಸ್ವಲ್ಪ ಬ್ರೇಕ್ ಮಾಡಬೇಕಾಗತ್ತೆ. ಖಂಡಿತ, ಅಂದರೆ ಆಗಬಹುದಾದರೆ ಇವಾಗ, ಯಾಕಂದರೆ ಸುಮಾರು ಜನ ತುಂಬ ಭಕ್ತರಿದ್ದಾರೆ ಈಗಲೂ, ವಿಷ್ಣು ಭಕ್ತರಾಗಲಿ ವಾದಿರಾಜರ ಭಕ್ತರಾಗಲಿ ಇದ್ದಾರೆ. ಅದರಿಂದ ಯಾರಿಗೆ ಯಾವ ರೀತಿಯ ಸ್ಫುರಣೆ ಅಥವಾ ಸ್ಫೂರ್ತಿ ಬರುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಯಾರ ಕೈಯಲ್ಲಿ ಏನು ಮಾಡಿಸ್ತಾರೆ ದೇವರು ಅಂತ. ಆದ್ದರಿಂದ ಈಗ ಏನು ವರ್ಣನೆ ಆಗಿದೆ ಎಲ್ಲ ಕ್ಷೇತ್ರಗಳಿಗೂ ಈಗಲೂ ಕಾಲ್ನಡಿಗೆ ಮಾಡುವ ಅವಕಾಶ ಖಂಡಿತ ಇದೆ. ಒಂದೇ ಸಮಯದಲ್ಲಿ ಆಗದೇ ಇದ್ರೂ ಒಂದು ಜಾಗಕ್ಕೆ ತನಕ ಹೋಗಿ ಅಲ್ಲಿಂದ ಮತ್ತೆ ಶುರು ಮಾಡಿ ಒಂದು ರೀತಿಯ ಸಂಪೂರ್ಣತೆಯನ್ನು ಕಾಣಬಹುದು. ಈಗ ನೀವು ಹೋಗುವಾಗ ಇಷ್ಟೇ ದಿವಸದಲ್ಲಿ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಇತ್ತಾ? ಮನೆಯಲ್ಲಿ ಹೇಳಿ ಹೋಗಿದ್ದೆ. ನಾನು ಒಂದು 18 ತಿಂಗಳು ಅಂತ ನನ್ನ ಮನಸ್ಸಿನಲ್ಲಿ ಇದ್ದದ್ದು. ಆದರೆ ಈ ಥರ ಸಂಚಾರದಲ್ಲಿ ಆಚೆ ಈಚೆ ಆಗ್ತದೆ ಅನ್ನೋ ಒಂದು, ಅಂದರೆ ಪ್ಲ್ಯಾನಲ್ಲೇ ಒಂದಿಷ್ಟು ಬಫರ್ ಅಥವಾ ಒಂದಿಷ್ಟು ಬೇರೆ ಬೇರೆ ಸಂದರ್ಭಗಳು ಬರ್ಬೋದು, ಅದರಿಂದ ತಡ ಆಗಬಹುದು ಅನ್ನೋ ಒಂದು ಪಾಸಿಬಿಲಿಟಿನ ಫ್ಯಾಕ್ಟರ್ ಆಲ್ರೆಡಿ ಮಾಡಿರ್ತೀನಿ ಪ್ಲ್ಯಾನಲ್ಲಿ. ಮನೆಯಲ್ಲಿ ನಾನು ಉಗಾದಿಗೆ ಬರ್ತೀನಿ ಅಂತ ಹೇಳಿದ್ದೆ, ಆದರೆ ಒಂದು 2.5 ತಿಂಗಳು ತಡ ಆಯಿತು. ಮುಖ್ಯವಾಗಿ ಬದರಿಯಿಂದ ಬಿಡೋದು ಸ್ವಲ್ಪ ತಡವಾಯಿತು, ಯಾಕಂದರೆ ತುಂಬ ಮಳೆ ಇದ್ದಿದ್ದರಿಂದ ನಾನು ಅಲ್ಲಿಂದ ಸ್ವಲ್ಪ ತಡವಾಗಿ ಬಿಟ್ಟೆ. ಮತ್ತು ಬರ್ತಾ ಬರ್ತಾ ನಾನು ಇಡೀ ಪ್ಲ್ಯಾನ್ನ ನಾನು ತಮಿಳುನಾಡು ಮತ್ತು ಕೇರಳದಲ್ಲಿ, ಅಂದರೆ ಬೇಸಿಗೆ ತೀವ್ರವಾಗೋ ಮುಂಚೆ ಅಲ್ಲಿನ ಜಾಗಗಳನ್ನು ಮುಗಿಸಬೇಕು ಅಂತ ಅಂದ್ಕೊಂಡಿದ್ದು. ಅದು ಹಾಗೇ ಆಯಿತು. ನಾನು
ಕಡು ಬೇಸಿಗೆಯಲ್ಲಿ ನಾನು ಏಪ್ರಿಲ್ ಮೇ ಅಲ್ಲಿ ನಾನು ತಮಿಳುನಾಡು ಕೇರಳದಲ್ಲಿ ಆಗುವ ಪ್ರಸಂಗ ಬಂತು. ಅಂದರೆ ಪ್ಲ್ಯಾನ್ ಮಾಡುವಾಗ ಈ ಚಳಿಗಾಲವನ್ನು ಇಲ್ಲೇ ಕಳಿಬೇಕು, ಬೇಸಿಗೆ ಕಾಲವನ್ನು ಇಲ್ಲೇ ಕಳಿಬೇಕು, ಹಾಗೇನಾರಿತ್ತು? ಇತ್ತು, ಅಂದರೆ ಒಂದು ರಫ್ ಆಗಿ ಅಂತ ಇದಿತ್ತು. ನಾನು ಬದರಿಯ ದೇವಸ್ಥಾನ ತೆಗೆಯುವ ದಿವಸ ಅಥವಾ ಅದಕ್ಕಿಂತ ಮುನ್ನ ಒಂದು 2-3 ದಿವಸ ತಲುಪಬೇಕು ಅಂತ ಇತ್ತು ನನಗೆ. ಅದರಿಂದನೇ ನಾನು ಬ್ಯಾಕ್ವರ್ಡ್ಸ್ ವರ್ಕ್ ಮಾಡಿದ್ದು ಉಡುಪಿಯಿಂದ ಯಾವಾಗ ಬಿಡಬೇಕು ಅಂತ. ಯಾಕಂದರೆ ನಮ್ಮಲ್ಲಿ ಕೂಡ ಚಾತುರ್ಮಾಸದಲ್ಲಿ ಸಂಚಾರ ಇಲ್ಲ ಅನ್ನೋದು, ಅದು ಬರೀ ಯತಿಗಳಿಗೆ ಅಂತಲ್ಲ, ಯಾರಿಗೆ ಸಂಚಾರ ಮಾಡೋದಾದ್ರೂ ಭರತಖಂಡದ 90% ಜಾಗಗಳಲ್ಲಿ ಸೂಕ್ತ ಅಲ್ಲ ಸಂಚಾರ ಮಾಡೋದು. ಪ್ರಾಣಿ ಹಿಂಸೆ ಆಗುತ್ತೆ ಖಂಡಿತ. ನಾನು ವಾಪಸ್ ಬರ್ತಾ ನನಗೆ ಮಳೆಗಾಲ ಇನ್ನೇನು ಬಂದಾಗ ನನಗೆ ಅದೇ ತುಂಬ ಭಯ ಆಗಿದ್ದು. ಯಾಕಂದರೆ ನಾವೇ ರಸ್ತೆಯಲ್ಲಿ ನೋಡ್ತೀವಿ ಅಷ್ಟು ಕಪ್ಪೆಗಳು, ಹಾವುಗಳು ರಸ್ತೆಯಲ್ಲಿ ಜನ ಓಡಾಡಿದಾಗ ಎಷ್ಟು ತೊಂದರೆ ಆಗ್ತದೆ ಅವುಗಳಿಗೆ ಅಂತ. ಆದ್ದರಿಂದ ನನಗೆ ಚಾತುರ್ಮಾಸ ಸಂಚಾರ ಮಾಡಬಾರ್ದು ಅಂತ ಒಂದು ಇದರಿಂದ ನಾನು ಮೇ 12ನೇ ತಾರೀಕು ಓಪನ್ ಆಗಬೇಕಾಗಿತ್ತು ಬದ್ರಿ. ಅದರ ಬ್ಯಾಕ್ವರ್ಡ್ಸ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಾನು ಯಾವಾಗ ಉಡುಪಿ ಬಿಡಬೇಕು ಅಂತ ನಾನು ಯೋಜನೆ ಹಾಕ್ಕೊಂಡಿದ್ದು. ಆದಷ್ಟು ಚಳಿಗಾಲದಲ್ಲಿ ಮಾಡಿದ್ರೆ ಅನುಕೂಲ, ಅಂದರೆ ಸಂಚಾರಕ್ಕೂ ಅನುಕೂಲ. ಮತ್ತು ನನಗೆ ವೈಯಕ್ತಿಕವಾಗಿಯೂ ನನಗೆ ಸೆಕೆ ತಡೆಯೋದು ನನಗೆ ಕಷ್ಟ. ಆದ್ದರಿಂದ ಆದಷ್ಟು ಚಳಿಗಾಲದಲ್ಲಿ ಸಂಚಾರ, ಉತ್ತರ ಭಾರತದಲ್ಲಿ ಬೇಸಿಗೆ ತೀವ್ರವಾಗೋ ಮುನ್ನ ನಾನು ಬೆಟ್ಟಗಳಿಗೆ ಸೇರಿಬಿಡಬೇಕು ಅಂತ ಯೋಜನೆ ಹಾಕ್ಕೊಂಡು ಮಾಡಿದ್ದು. ವಾಪಸ್ ಬರ್ತಾ ಕೂಡ ಅಷ್ಟೇ, ಅಲ್ಲಿ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಹಾಗೆ, ಅದೇ ಕೃಷ್ಣಾಷ್ಟಮಿ ನಂತರ ಕಾಲದಲ್ಲಿ ಅಲ್ಲಿಂದ ಬಿಟ್ಟರೆ ಮತ್ತೆ ಇಲ್ಲಿ ಬೇಸಿಗೆ ತೀವ್ರ ಆಗೋಕ್ಕೆ ಮುಂಚೆ ವಾಪಸ್ಸು ಉಡುಪಿಗೆ ಬರುವ ಯೋಜನೆ ಅಲ್ಲಿತ್ತು. ಆದರೆ ಅದೇ ನಾನು ಹೇಳಿದಾಗೆ ಆದರೆ ಈಗ ಚಳಿಗಾಲವೇ ಮುಂದೆ ಹೋಗೋದು, ಬೇಸಿಗೆ ಕಾಲವೇ ಮುಂದೆ ಹೋಗೋದು, ಆ ಥರದ ಅನುಭವಗಳಾಗಿದೆಯಾ? ಖಂಡಿತ. ನಾನು ಈ ವರ್ಷನೇ ಉದಾಹರಣೆ ತೊಗೊಳ್ಬೇಕಂದ್ರೆ, ಈ ವರ್ಷ ಉತ್ತರ ಭಾರತದಲ್ಲಿ ನನ್ನ ವೃತ್ತಿಯೂ ಆಗಿರೋದ್ರಿಂದ ನಾನು ದಿನ ಒಂದು ರೀತಿಯಲ್ಲಿ ನಾನು ವೆದರ್ ಮಾನಿಟರ್ ಮಾಡೋ ಪರಿಸ್ಥಿತಿ ಇರೋದ್ರಿಂದ ಈ ವರ್ಷ ಚಳಿಗಾಲ ತುಂಬ ಕಡಿಮೆ. ಫೆಬ್ರವರಿ ತನಕ ಒಂದು ಮೇಜರ್ ಸ್ನೋಫಾಲ್ ಬಂದಿದ್ದು ಒಂದೇ ಒಂದು ಜನವರಿ ತನಕ. ಅಂದರೆ ಚಳಿಗಾಲ ನೀವು ನವಂಬರಲ್ಲಿ ಶುರು ಆದರೆ 3 ತಿಂಗಳು ಒಂದು ಚೂರು ಸ್ನೋಫಾಲ್ ಇಲ್ಲ. ನಾನು ಬದರಿಯಲ್ಲಿದ್ದಾಗಲೂ ಹಾಗೆ ಆಯಿತು. ಮಳೆಗಾಲ ಬರಬೇಕಾದ್ರೆ ಜೂನ್ ಜುಲೈ, ಅಂದರೆ ಇವಾಗ ಆಷಾಢದ ಕೊನೆ, ವರ್ಷ ಋತುವಿನ ಪ್ರಾರಂಭದಲ್ಲಿ ಮಳೆಯೇ ಇಲ್ಲ. ಕೊನೆಗೆ ಆಮೇಲೆ ಅಕ್ಟೋಬರ್ ಅಂದರೆ ಸೆಪ್ಟೆಂಬರ್ ಎಂಡ್ ಹಾಗೆ ಯಾವಾಗ ಕ್ಲಿಯರ್ ಆಗಬೇಕು ಆವಾಗ ತಿರ್ಗಾ ಮಳೆ ಶುರು ಆಯಿತು. ಅದರಿಂದನೇ ನನಗೆ ಅಲ್ಲಿಂದ ತಡ ಆಯಿತು. ನಮ್ಮ ಈ 4-5 ವರ್ಷದಿಂದ ಹೆಚ್ಚಾಗ್ತಾ ಇದೆ ನಮ್ಮ ಈ ಸೈಕಲ್ಸ್, ಅಂದರೆ ಏನು ಸೀಸನಲ್ ಸೈಕಲ್ಸು ಎಲ್ಲ ಪ್ರದೇಶದಲ್ಲೂ ಮಳೆ. ಹೋದ ವರ್ಷ ನಮಗೇನೆ ನಮ್ಮ 2025ರಲ್ಲಿ ನಮಗೆ ಮೇಯಲ್ಲಿ ಜೂನ್ಗಿಂತ ಹೆಚ್ಚು ಮಳೆ ಬಹುಶಃ. ಅಷ್ಟು ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ನಮಗೆ ಆಗಸ್ಟ್ನಲ್ಲಿ KRS ಡ್ಯಾಮ್ ತುಂಬೋದು ನಮಗೆ ಜೂನಲ್ಲೇ ತುಂಬಿ ಹೋಯಿತು. ಅದರಿಂದ ತುಂಬ ಅಕಾಲಿಕ ಮಳೆಗಳು ಮತ್ತು ಅಕಾಲಿಕ ಬೇಸಿಗೆಗಳು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಸಂಚಾರವನ್ನು ಈ ಥರ ಎಸ್ಪೆಷಲಿ ವ್ಯಾಪ್ತವಾದ ಸಂಚಾರ ಯೋಜನೆ ಮಾಡಬೇಕಾದ್ರೆ ಸಾಕಷ್ಟು ಸಮಯ ಇಟ್ಕೊಂಡಿರಬೇಕು ಆಚೆ ಈಚೆ. ಆ ತರಹ ಸಂಚಾರ ಮಾಡಬೇಕಾದ್ರೆ ನಿಮ್ಮ ನೆರವು ಸಿಗತ್ತಾ? ಅಂದರೆ ಇವಾಗ ಯಾರಿಗಾರೊಬ್ಬರಿಗೆ ನಾನು ತೀರ್ಥ ಪ್ರಬಂಧದಲ್ಲಿ ಹೇಳಿದಂತೆ ಸಂಚಾರ ಮಾಡಬೇಕು ಅಂತ ಅನಿಸುತ್ತೆ. ಏಕೆಂದರೆ ಇದು ತೀರ್ಥ ಪ್ರಬಂಧ ಏನಿದೆ ಅದು ಎಲ್ಲರಿಗೂ ಸಲ್ಲುವ ಗ್ರಂಥ, ಎಲ್ಲರ ಆಸ್ತಿ. ಇವ್ರಿಗೆ ಬೇಡ, ಇವ್ರಿಗೆ ಇಲ್ಲ, ಎಲ್ಲ ತಿರುಗಾಟವನ್ನು ಬಯಸುವವರಿಗೆ ಇದು ಬೇಕಾದದ್ದು. ಇದು ಹಾಗೂ ಒಂದು ರೀತಿ ಒಳ್ಳೆಯದು ಕೂಡ. ಏಕೆಂತಂದರೆ ಅವರು ಕಾಲದ ಪ್ಲ್ಯಾನ್ನಲ್ಲೇ ಹೋಗಿದ್ದಾರೆ ಅಂತ ಅನಿಸತ್ತೆ. ಅವರೆಲ್ಲ ಅಂದರೆ ಈಗ ವಾದಿರಾಜರು ಅಥವಾ ಮಧ್ವಾಚಾರ್ಯರೆಲ್ಲ ಮಾಡೋದು 4-5 ವರ್ಷ ಸಂಚಾರ ಮಾಡ್ತಿರ್ಬೇಕಾದ್ರೆ ಅವರ ಯೋಜನೆ ಆಗಲಿ, ಅವರ ದೃಷ್ಟಿ ಬೇರೆ. ಯಾಕಂದರೆ ಅಷ್ಟು ವ್ಯಾಪ್ತವಾದ ಸಂಚಾರ. ಇವಾಗ ಕಾಲ್ನಡಿಗೆಯಲ್ಲಿ ಹೋಗಬೇಕಂದ್ರೆ ಇವಾಗ ಬದರಿಗೆ ಕಮ್ಮಿ ಅಂದ್ರೂ 1.5 ವರ್ಷ ನಡಿಬೇಕು ಇಲ್ಲಿಂದ. ಅಂದರೆ ನೀವು ಎಲ್ಲ ಈ ಥರ ಆಳವಾಗಿ ಎಲ್ಲ ಜಾಗಗಳನ್ನು ನೋಡಿ ಹೋಗ್ತೀರಾ ಅಂದರೆ. ಮತ್ತು ಎಷ್ಟೇ ಬೇಗ ಮಾಡಿದರು ಅಂದರೆ ನೀವು ಆ ಥರ ಓಡಿಲ್ಲ ರಾಜರು ಅಥವಾ ಯಾರೇ, ಓಡೋ ಅವಶ್ಯಕತೆಯೂ ಇಲ್ಲ. ಒಂದು ಆ ರೀತಿ ವ್ಯಾಪ್ತವಾಗಿ ಮಾಡಬೇಕಾದ್ರೆ ಎಷ್ಟು ಸಮಯ ಕೊಡೋಕ್ಕಾದರೆ ಅಷ್ಟು ಒಳ್ಳೆಯದು. ಅಂದರೆ ನಾನು ಈಗ ನನ್ನ ಸಂಚಾರವನ್ನು ನಾನು ಗ್ರಂಥದ ಅಧ್ಯಯನಕ್ಕೆ ಹೋಲಿಸ್ತೀನಿ ಒಂದು ರೀತಿಯಲ್ಲಿ. ನೀವು ಒಂದೊಂದು ಶ್ಲೋಕವನ್ನು ವ್ಯುತ್ಪತ್ತಿಯಿಂದ ಓದಿದಾಗ ಏನು ನಿಮಗೆ ತಲೆಗೆ ಹೊಳಿತದೆ ಅಥವಾ ಎಷ್ಟು ಗ್ರಹಣೆ ಆಗುತ್ತೆ, ಅಷ್ಟು ಸಮಯ ಕೊಟ್ಟಷ್ಟು ನಿಮ್ಗೆ ಆ ಗ್ರಂಥದ ಆಳಕ್ಕೆ ನೀವು ತಲುಪುವ ಅವಕಾಶ ಸಿಗುತ್ತೆ. ಅದೇ ರೀತಿ ಭೂಗೋಳಿಕವನ್ನು ನೀವು ಸಂಚಾರ ಮಾಡುವಾಗ ಎಷ್ಟು ಸಮಯ ಆ ಜಾಗಕ್ಕೆ ಅಥವಾ ಸಂಚಾರದಲ್ಲಿ ನೀವು ಕೊಡ್ತೀರಾ, ಅಷ್ಟು ಸೂಕ್ಷ್ಮವಾಗಿ ನೀವು ಅಲ್ಲಿ ಜಾಗಗಳನ್ನು ಅಥವಾ ಬೆಟ್ಟ ಗುಡ್ಡ ನದಿಗಳನ್ನು ಅಬ್ಸರ್ವ್ ಮಾಡೋ ಒಂದು ಅವಕಾಶ ಸಿಗುತ್ತೆ. ಅಲ್ಲ ಆಗಲಿ, ನಾವೀಗ
ವಾದಿರಾಜರ ಶೈಲಿಯಲ್ಲಿ, ವಾದಿರಾಜರ ರೀತಿಯಲ್ಲಿ ನಾವು ಸಂಚಾರ ಮಾಡಬೇಕು ಅಂತ ಬರ್ತಾರೆ. ಯಾಕೆಂದರೆ ಭೂಗೋಳವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಮಾಡೆಲ್ ಬೇಕಲ್ಲ, ಖಗೋಳವನ್ನು ಅಧ್ಯಯನ ಮಾಡೋದೊಂದು ಮಾಡೆಲ್ ಬೇಕಲ್ಲ, ಜೊತೆಗೆ ನಮ್ಮನ್ನು ತಿಳ್ಕೊಳ್ಳಿಕ್ಕೂ ಆಗತ್ತೆ. ನಮ್ಮ ಜನ ಎಲ್ಲ ಹುಚ್ಚುಚ್ಚಾಗಿ ಮಾತನಾಡ್ತಾರೆ, ಬಿಗ್ ಬಾಸಿಂದಿಗೆ ಹೋಗಿ ನಾನು ನಮ್ಮನ್ನು ತಿಳ್ಕೊಂಡೆ ಅಂತಾರೆ. ಅದಲ್ಲ, ನಾವು ಪ್ರಕೃತಿಯೊಂದಿಗೆ ನಮ್ಮನ್ನು ನಾವು ತಿಳ್ಕೊಳ್ಬೇಕಾದದ್ದು ತೆರೆದ ಪಾಠಶಾಲೆಯಲ್ಲಿ. ಅದರಿಂದಾಗಿ ಆ ತರಹ ಹೋಗೋದಾದರೆ ನಿಮ್ಮ ನೆರವು ಈಗ ಸಿಗತ್ತಾ? ಖಂಡಿತ. ಯಾರೇ ಸಂಚಾರ ಮಾಡಬೇಕಾದ್ರೂ ತೀರ್ಥ ಪ್ರಬಂಧದ ಯಾವುದೇ, ಇವಾಗ ನಾನು ಆ್ಯಕ್ಚುಲಿ ಪೇಜಾವರ ಶ್ರೀಗಳ ಅಂದರೆ ವಿಶ್ವೇಶತೀರ್ಥರ ಬೃಂದಾವನದ ಕಾಂಪ್ಲೆಕ್ಸ್ನಲ್ಲಿ ತೀರ್ಥ ಪ್ರಬಂಧ ಒಂದು ಮ್ಯಾಪ್ ಅವರ ಆರಾಧನೆ ಕಾರ್ಯಕ್ರಮದಲ್ಲಿ ಅಲ್ಲಿ ಪ್ರಿಂಟ್ ಹಾಕಿ, ದೊಡ್ಡ ಪ್ರಿಂಟ್ ಹಾಕಿಸಿದ್ದಾರೆ. ಅದರಲ್ಲಿ QR ಕೋಡ್ಸ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಎಲ್ಲ ಲೊಕೇಶನ್, ಎಲ್ಲ ಕ್ಷೇತ್ರದ ಲೊಕೇಶನ್, ಗೂಗಲ್ ಲೊಕೇಶನ್ ನಾನು ಅದರಲ್ಲಿ ಕೊಟ್ಟಿದ್ದೀನಿ. ಅದರಿಂದ ಅದನ್ನು ಈ ಲೊಕೇಶನ್ ಅಲ್ಲದೆ ಬೇರೆ ಯಾವ ರೀತಿಯಾದ ಸಹಾಯ ಅಥವಾ ಸುಮ್ಮನೆ ಮಾತಾಡಬೇಕು ಇದ್ರ ಬಗ್ಗೆ, ಸಂಚಾರದ ಬಗ್ಗೆ ಅಥವಾ ಈ ಥರ ವ್ಯಾಪ್ತವಾದ ಸಂಚಾರದ ಬಗ್ಗೆ ಅಂತ ಹೇಳಿದ್ರೆ ಖಂಡಿತ ಸಂಪರ್ಕಿಸಬಹುದು. ನಿಮಗೆ ಆದ ಅನುಭವಗಳು ಅಂದರೆ ನೀವು ಹೇಳಿದ್ರಿ ಭಾರತದ ಅಧ್ಯಾತ್ಮ ಇನ್ನೂ ಜಾಗೃತವಾಗಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಜನರು, ಒಬ್ಬರಲ್ಲ ಬೇರೆ ಬೇರೆ ಜನರು, ಇದರ ಸ್ಪರ್ಶವೇ ಇರದವರು ನಿಮಗೆ ಆಶ್ರಯವನ್ನು ನೀಡಿದ್ರು ಅಂತ, ಆ ಥರದ ಕೆಲವು ಘಟನೆಯನ್ನು ಹಂಚ್ಕೋಬಹುದಾ? ನನಗೆ ತುಂಬ ಮನಮುಟ್ಟಿದ್ದಂಥ ಇದು ಸನ್ಸಾರ್ಪುರ್ ಅಂತ ಒಂದು ಉತ್ತರ ಪ್ರದೇಶದಲ್ಲಿ ಸಂಬಳ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಅಲ್ಲಿ ಅವರದ್ದು ವ್ಯವಸಾಯ ಮಾಡುವ ಜಾಟ್ ಜನಾಂಗದವರು, ಅವರು ಹಾಗೆ ಹೇಳ್ಕೊಂಡ್ರು, ನಾವು ಹಮ್ ಜಾಟ್ ಬಿರಾದ್ರಿ ಕೆ ಹೇ ಹಮಾರೆ ಆತಿಥ್ಯ ಲೇಲೋ ಅಂತ. ಇಲ್ಲ, ನಮ್ಮ ಊರಿಗೆ ಬರಲೇಬೇಕು ಅಂತ ನಾನು ಹಸ್ತಿನಾಪುರ ದಾಟಿ ಅಮರೋಹ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗಬೇಕಂತ ಅಂದ್ಕೊಂಡು ಹೊರಟಿದ್ದು. ಅವರು ಮಧ್ಯದಲ್ಲೇ ಇಲ್ಲ, ನಮ್ಮ ಹಳ್ಳಿಗೆ ಬರಬೇಕು ಅಂತ ಅವರೇ ಬಲವಂತ ಮಾಡಿ ಅಲ್ಲಿ ಅವರ ಹಳ್ಳಿಗೆ ಕರ್ಕೊಂಡೋಗಿ ಇಡೀ ಹಳ್ಳಿನ ಕರೆದ್ರು ಅವತ್ತು ಸಂಜೆ. ಅವರ ಅಂದರೆ ಅಲ್ಲಿಯ ತುಂಬ ವಿಸ್ತಾರವಾದ ಕೃಷಿ ಭೂಮಿ, ಅವ್ರ ಮನೆಗಳಲ್ಲೇನೂ ಸುಮಾರು ವಿಸ್ತಾರವಾದ ಜಾಗಗಳು ಇರೋದ್ರಿಂದ ಇಡೀ ಹಳ್ಳಿ ಬಂದು ನನ್ನ ಜೊತೆಗೆ ಎಲ್ಲ ಪ್ರಶ್ನೆಗಳು ಕೇಳಿ ಅಥವಾ ಅನುಭವವನ್ನು ಹಂಚ್ಕೊಳ್ಳೋಕ್ಕೆ, ಮತ್ತು ಅವರ ಆತಿಥ್ಯ ಅಂದರೆ ಅಲ್ಲಿಯ ಬೆಣ್ಣೆ, ನಮ್ಮ ಹಳ್ಳಿಯ ಬೆಣ್ಣೆ ಬಹಳ ಶ್ರೇಷ್ಠ ಅಂತ ಹೇಳಿ ಅವರ ಕೊಟ್ಟ ತಿನಿಸುಗಳು ಅಥವಾ ಮತ್ತು ಒಂದು ಶ್ರದ್ಧೆ, ಅಂದರೆ ಈ ಥರ ಯಾರೋ ಬಂದಿದ್ದಾರೆ ನಮ್ಮ ಊರಿನ ಹತ್ತಿರ ಅಂದರೆ ಅವರಿಗೆ ಆತಿಥ್ಯ ಕೊಡಬೇಕು ಅಥವಾ ಅದನ್ನು ಮಾಡಬೇಕು ಅನ್ನೋ ಒಂದು ಚಿಂತನೆ ಇಡೀ ಹಳ್ಳಿಯವ್ರಿಗೆ, ಎಲ್ಲರೂ ಸಣ್ಣ ಮಕ್ಕಳಿಂದ ಹಿಡಿದು. ನನಗಿನ್ನೂ ಆ ಹಳ್ಳಿಯಲ್ಲಿ ಜ್ಞಾಪಕ ಇದೆ, ಒಬ್ಬ 4ನೇ ಕ್ಲಾಸಿನ ಹುಡುಗ, ಅವನ ಮನೆಯಲ್ಲಿ ಭಾರತದ ನಕ್ಷೆ ಅಂದರೆ ಮ್ಯಾಪ್ ದೊಡ್ಡ, ಅವನು ಸ್ಕೂಲ್ಗೋಸ್ಕರ ಅಂತ ಹಾಕ್ಕೊಂಡಿದ್ದ. ಅದನ್ನು ತೊಗೊಂಬಂದು ನನಗೆ ಇಲ್ಲಿ ಮಾರ್ಕ್ ಮಾಡು, ನಿನ್ನ ಮನೆಯ ಊರು ಯಾವುದು ಅಂತ ಕೇಳಿ ಮಾರ್ಕ್ ಮಾಡಿಸ್ಕೊಂಡ. ಅದು ನನಗೆ ತುಂಬ ಮನ ಮುಟ್ಟಿದಂಥ ಒಂದು ಅನುಭವ. ಮತ್ತು ನನಗೆ ಬಂಗಾಳದಲ್ಲಿ ಸುಮಾರು ಜನ, ಯಾಕಂದರೆ ನಮ್ಮ ಆಹಾರದ ಮಿತಿಗಳನ್ನು ತಿಳಿದು ಅವರು ಪ್ರತಿ ಊರಲ್ಲೂ ನಿನ್ನ ಊಟದ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ ಅಂತ ಗೌಡಿಯ ಒಂದು ಅಲ್ಲಿ ನಾಮಹಟ್ಟ ಅಂತ ಕರೀತಾರೆ. ಅಂದರೆ ನಾಮಹಟ್ಟ ಅಂದರೆ ನಮ್ಮ ನಾಮ ಸಂಕೀರ್ತನೆ ಮಾಡೋ ಒಂದು ಹಟ್ಟಿ. ಇವಾಗ ನಮ್ಮಲ್ಲೂ ಗೊಲ್ಲರ ಹಟ್ಟಿ ಅಂತೆಲ್ಲ ನಮ್ಮ ಹಳ್ಳಿಗಳಲ್ಲಿ ಹಟ್ಟಿ. ಸೊ ನಾಮಹಟ್ಟೋ ಅಂತ ಒಂದು ಬಾಕುಡ ಅಂತ ಒಂದು ಜಾಗದಲ್ಲಿದೆ. ನಾನು ಬೆಂಗಾಳ ಎಂಟ್ರಾಗಿದ್ದು 2ನೇ ದಿವಸಕ್ಕೆ ಅವರು ಹೇಳಿದ್ರು, ಇಲ್ಲ ನಾನು ಎಲ್ಲರಿಗೂ ನಮ್ಮ ನಾಮ ಅಂದರೆ ನಾಮ ಸಂಕೀರ್ತನೆ ಮಾಡುವ ಎಲ್ಲ ನಮ್ಮ ಕಮ್ಯುನಿಟಿಯಲ್ಲಿ ಹೇಳ್ತೀನಿ, ನಿಮ್ಗೆ ಯಾವುದೇ ಊರಲ್ಲಿ ನಿಮಗೆ ಊಟದ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ ಅಂತ. ಅಂದರೆ ಅಂತಹ ದೊಡ್ಡ ರಾಜ್ಯದಲ್ಲಿ, ಈ ರಾಜ್ಯದಲ್ಲಿ ನಿಮಗೆ ಎಲ್ಲೇ ಬೇಕಾದರೂ ನಾನು ಒಂದು ಊಟದ ವ್ಯವಸ್ಥೆ ಮಾಡ್ತೀನಿ ಅನ್ನೋ ಒಂದು ಜವಾಬ್ದಾರಿ ತಗೊಳ್ಳೋದೇ ಎಷ್ಟು ದೊಡ್ಡ ಇದು. ಅಂದರೆ ಅಷ್ಟು ಜನರ ಸ್ಪಂದನೆ. ಮತ್ತು ಚಿಕ್ಕ ಮಕ್ಕಳಿನದ್ದು ತುಂಬ ಅವರಿಗೆ ಸೈಕಲ್ ನೋಡಿದ್ರೆ ಅವ್ರಿಗೆ ಏನೋ ಅವರಿಗೆ ಆಶ್ಚರ್ಯ ಮತ್ತು ತುಂಬ ಜಿಜ್ಞಾಸೆ ಜನರಿಗೆ. ಅಂದರೆ ಜನಪ್ರಿಯ ಸಾಹಿತ್ಯ, ಜನಪ್ರಿಯ ಚಲಚ್ಚಿತ್ರ, ಜನಪ್ರಿಯ ಆಟೋಬಯೋಗ್ರಫಿಗಳು, ಮತ್ತು ಅದ್ಯಾವುದು ರೀಲ್ಸ್ಗಳು, ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಇವತ್ತಿನ ಕಾಲದಲ್ಲಿ, ಅದೆಲ್ಲ ಮೀರಿ ಅದ್ಯಾವುದಕ್ಕೂ ಸಿಗದ ಒಂದು ಭಾರತ ಇದೆ. ಆ ಭಾರತ ಅರ್ಥ ಮಾಡಿಕೊಳ್ಳಿಕ್ಕೆ ಈ ತರಹದ ಸಂಚಾರ ಅವಶ್ಯ ಅಲ್ವಾ? ಖಂಡಿತ, ನೀವೇ ಹೇಳಿದ್ರಿ. ಅದಕ್ಕೇನು ಆ್ಯಡ್ ಮಾಡಲಿಕ್ಕಿಲ್ಲ. ಅದಕ್ಕೆ ಈ ಥರ ಸಾಕಷ್ಟು ಅನುಭವಗಳಿದೆ ನನಗೆ ಚಿಲಿಕಾದಲ್ಲಾಗಲಿ. ಮತ್ತು ನಾನು ಬರೆದುಕೊಂಡಿದ್ದೀನಿ. ಅಂದರೆ
ಬೇರೆ ಬೇರೆ ಸಮುದಾಯದರು, ಬೆಸ್ತರು, ನನಗೆ ಜನಜಾತಿಯ ಇದರಲ್ಲಿ ಒಡಿಶಾದಲ್ಲಿ ಮತ್ತು ಕೃಷಿಕರಾಗಲಿ, ಮತ್ತು ನಾನು ರಾಜಸ್ಥಾನದಲ್ಲಿದ್ದಾಗ ಅಲ್ಲಿ ಮಾಲ್ಧಾರಿ ಅಂತ ಒಂದು ಕಮ್ಯುನಿಟಿ ಇದೆ. ಅವರು ಮಾಲ್ಧಾರಿ ಅಂದರೆ ಅವರು ಯಾದವ ಸಮುದಾಯದವರು. ಅವರಲ್ಲಿ ಬೇರೆ ಬೇರೆ ಸಮುದಾಯದಲ್ಲಿ ಬಂದವರಿಗೆ ಬೇರೆ ಬೇರೆ ರೀತಿಯ ಆತಿಥ್ಯ. ಅಂದರೆ ನಿಮಗೆ ಅವರದ್ದೇ ಸಮುದಾಯದವ್ರಿಗೆ ಹಾಲು, ಮಿಕ್ಕವ್ರಿಗೆ ಬಂದರೆ ಮಜ್ಜಿಗೆ, ಮಿಕ್ಕವ್ರಿಗೆ ಬಂದರೆ ಲಸ್ಸಿ, ಆ ಥರ. ಅಂದರೆ ಅವರ ಸುಮಾರು ತರಾವರಿಯ ಆತಿಥ್ಯಗಳು ಅವರ ನಿಮ್ಮ ಪರಿಚಯದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರ ಒಟ್ಟಿಗೆ ಒಂದು 2-3 ದಿವಸ ಇದ್ದಾಗ ನಾನು, ಮತ್ತು ಬಿಷ್ಣೋಯ್ ಕಮ್ಯುನಿಟಿ ಇರ್ಬೋದು, ನಾನು ಸಾಕಷ್ಟು ಬೇರೆ ಬೇರೆ. ಈ ಭಾಷೆಯ ಸಂಚಾರ ಹೇಗೆ ಅಂದರೆ, ಇವಾಗ ಹಿಂದಿ ಮಾತನಾಡೋದು ಕಾಮನ್ನು, ಆದರೆ ಯಾರ್ದೋ ಒಬ್ಬರು ಭಾಷೆ ನಮ್ಮ ಭಾಷೆಗೆ ಸಿಮಿಲರ್ ಆಗಿ ಮಾತನಾಡೋದು, ಅವರ ಆಡು ನುಡಿ ನಮ್ಮ ಆಡು ನುಡಿ, ಆ ಥರದ ಗಮನ ಎಲ್ಲಾದರೂ ಬಂತ? ಇದೆ ಆಚಾರ್ಯ. ಸ್ವಲ್ಪ ಸಂಸ್ಕೃತದ ಟಚ್ ಇರೋದ್ರಿಂದ ಎಲ್ಲ ಭಾರತೀಯ ಭಾಷೆಗಳಿಗೆ ಭಾರತದ ಒಂದು ಎಲ್ಲ ಅಂತ ಹೇಳೋದಿಲ್ಲ, ಸಾಕಷ್ಟು ಭಾಷೆಗಳ ಒಂದು ಮಟ್ಟಿಗೆ ಅರ್ಥ ಆಗುವ ಒಂದು ಕ್ಷಮತೆ ಸಿಗುತ್ತೆ ಎಲ್ಲರಿಗೂ. ಸಿಗುತ್ತೆ ಅಂದರೆ ನಾವೀಗ ವಿಶ್ವವಿದ್ಯಾಲಯದಲ್ಲಿ ಭಾಷೆಯಿಂದ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ ನೋಡೋದಕ್ಕಿಂತ ಹೀಗೆ ಲೈವ್ ಆಗಿ ನೋಡೋದು ಇನ್ನೂ ಅನುಕೂಲ. ಅಂದರೆ ಶಬ್ದಗಳು ಹೇಗೆ ಬದಲಾಗುತ್ತೆ ಅಥವಾ ಶಬ್ದಗಳು ಸಂಚಾರ ಮಾಡ್ತದವಲ್ಲ. ಅಂದರೆ ಇವಾಗ ಸುಮ್ಮನೆ ಹಾಗೆ ಮತ್ತೆ ಉದಾಹರಣೆ ಕೊಡಬೇಕಂದ್ರೆ, ಲೂಣ್ಕ ಅಂದರೆ ಲವಣ ಅನ್ನೋದು ಲೂಣ್ ಅಂತ ಕರೀತಾರೆ ರಾಜಸ್ಥಾನದಲ್ಲಿ. ರಾಜಸ್ಥಾನದ ಗುರ್ಜರರು ಕಾಶ್ಮೀರ ತನಕ ಹೋಗ್ತಾರೆ. ಅವರ ಸಂಚಾರದ ವ್ಯಾಪ್ತಿ ಅದು. ಯಾಕೆ ಗುರ್ಜರು ಇದ್ದಾರೆ ಕಾಶ್ಮೀರದಲ್ಲಿ. ಸೊ ಅವರು ಲುನ್ ಆಗುತ್ತೆ, ಅದು ನುನ್ ಆಗುತ್ತೆ. ಆಮೇಲೆ ನುನ್ ಚಾಯ್ ಅಂತ ಕರೀತಾರೆ. ಅಂದರೆ ಉಪ್ಪಿನ ಇದು ಚಹಾ. ಅಂದರೆ ಒಂದೇ ಒಂದು ಶಬ್ದದ ಉದಾಹರಣೆ ತಗೊಂಡು ಅದು ಬೇರೆ ಬೇರೆ ಕಡೆ ಸಂಚಾರ ಮಾಡಿದಾಗ ಅದೇ ಶಬ್ದ ಹೇಗೆ ವ್ಯತ್ಯಾಸ ಆಗುತ್ತೆ ಭಾರತದಲ್ಲಿ ಅನ್ನೋ ಒಂದು ಅದ್ರ ಕುತೂಹಲವೇ ಒಂದು ತುಂಬ ಸ್ವಾರಸ್ಯಕರ. ಹಾಗೆ ಹೋಗ್ತಾ ಇದ್ದಾಗ ಕನ್ನಡಿಗರು ಯಾರಾದರೂ ಸಿಕ್ಕಿದ್ರ? ಇಲ್ಲ ಆಚಾರ್ಯ, ಕನ್ನಡದವರು, ಕನ್ನಡ ಭಾಷೆ ಕಲಿತ ಬೇರೆಯವರು ಸಿಕ್ಕಿದ್ರ? ಹಾಂ, ಸಿಕ್ಕಿದ್ರು. ನನಗೆ ಒಡಿಶಾದಲ್ಲಿ ಚಿಲಿಕಾ ಇದರಲ್ಲಿ ನನಗೆ ಒಂದು ಗ್ರಾಮ, ಅಲ್ಲಿಯ ಚಿಲಿಕಾ ಒಂದು ಜಾಗದಲ್ಲಿ ನಾನು ಬೋಟ್ನಲ್ಲಿ ಕ್ರಾಸ್ ಮಾಡಬೇಕಾಗ್ತದೆ. ಯಾಕಂದರೆ ಅದು ಈ ಕಡೆ ಸಮುದ್ರ ಇದೆ, ಈ ಕಡೆ ಚಿಲಿಕಾ ಬ್ಯಾಕ್ ವಾಟರ್, ಅಂದರೆ ಲಗೂನ್ದು ಬ್ಯಾಕ್ ವಾಟರ್ ಇದೆ. ಅಲ್ಲಿ ಒಂದು ಹಳ್ಳಿಯಲ್ಲಿ ನನಗೆ ಇಲ್ಲ, ನಮ್ಮ ಹಳ್ಳಿಯಲ್ಲಿ ಇರಬೇಕು ಅಂತ ದೇವಸ್ಥಾನದಲ್ಲಿ ನನಗೆ ವಸತಿ ಮಾಡಿಕೊಟ್ರು. ಅಲ್ಲಿ ಎಲ್ಲರೂ ಹೇಳಿದ್ರು, ಇಲ್ಲ ಇವರು ಬೆಂಗಳೂರು ಅಂತ. ಅವ್ನು ಅಲ್ಲಿನ ಬೋಟ್ ಮೇಲೆ ಕನ್ನಡದಲ್ಲಿ ಮಾತಾಡ್ತಿದ್ದ. ಇಲ್ಲ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ ಅಂತ. ನನಗೆ ಆಮೇಲೆ ಗೊತ್ತಾಯಿತು, ಆ ಹಳ್ಳಿಯ ಒಬ್ಬರು ಅಜ್ಜಿ ಅವರು ಬಂದ್ಬಿಟ್ಟು, ನಿಮ್ಮ ಊರಲ್ಲಿ ಏನಿದೆಯಪ್ಪ ಅಂಥದ್ದು? ನಮ್ಮ ಹಳ್ಳಿಯಲ್ಲಿ ಇಲ್ಲವರೆಲ್ಲ ನಿಮ್ಮ ಊರಿಗೆ ಹೋಗ್ಬೇಕಂತಿದ್ದಾರೆ, ನಿಮ್ಮ ಊರಲ್ಲಿ ಏನಿದೆ? ಅಲ್ಲಿ ಸುಮಾರು ಜನಕ್ಕೆ ಸ್ವಲ್ಪ ಕನ್ನಡ, ಅದೇ ಊಟ ಆಯಿತಾ ಎಲ್ಲ ಮಾಡಿದೆ. ಯಾಕಂದರೆ ಅವ್ರು ಇಲ್ಲಿ ಕೆಲಸಕ್ಕೆ ಬಂದು ಮತ್ತೆ ಅಲ್ಲೇ ಸೆಟ್ಲ್, ಅಥವಾ ಸ್ವಲ್ಪ ದಿವಸಕ್ಕೆ ಇಲ್ಲಿ ಕೆಲಸ ಮಾಡಿ ಮತ್ತೆ ಹೋಗಿರೋರು. ಆದ್ದರಿಂದ ಈ ಥರ ಬಹಳ ಸ್ವಾರಸ್ಯಕರ ಅನುಭವಗಳು. ನನಗೆ ಆಂಧ್ರ ಪ್ರದೇಶದಲ್ಲಿ ಒಬ್ಬರು ಸುಮ್ಮನೆ ಹೀಗೆ ಅವ್ರ ಗಾಡಿ ನಿಲ್ಲಿಸ್ಬಿಟ್ಟು, ಇಲ್ಲ ಮಾತಾಡಬೇಕು ನಿನ್ನ ಹತ್ರ ಅಂತ ಮಾತಾಡಿಸಿ, ಎಲ್ಲಿ ಹೋಗ್ತಿದ್ಯಾ ನೆಕ್ಸ್ಟ್, ಈ ಥರ ಎಲ್ಲ ತೀರ್ಥ ಪ್ರಬಂಧ, ಈ ಥರ ವಾದಿರಾಜರು ಅಂತೆಲ್ಲ ಹೇಳಿದ್ಮೇಲೆ, ನೆಕ್ಸ್ಟ್ ಕ್ಷೇತ್ರ ಯಾವುದು ಎಲ್ಲ ಹೇಳಿದ್ಮೇಲೆ, ಹೌದಾ ದೇವ್ರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ನಾನು ಪ್ಯಾಸ್ಟರ್ ಅಂತ ಹೇಳ್ದೆ. ನನಗೆ ಅವ್ರು ಕೇಳಿದ ಪ್ರಶ್ನೆಗಳು ಮತ್ತು ಅವ್ರು ಕೊಟ್ಟಿದ್ದ ಕ್ಲೈಮ್ಯಾಕ್ಸಿಗೂ ಶಾಕ್, ಆ ಥರ ಹಾಸ್ಯಾಸ್ಪದ ಅನುಭವಗಳು ಇದೆ. ಮತ್ತು ಇದು ಭಾರತದಲ್ಲಿ ಯಾವುದನ್ನು ಇದಮಿತ್ತಮ್ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಪ್ರತಿಯೊಂದು ಸಂಕೀರ್ಣ. ಹೌದೌದು. ಗುಜರಾತಲ್ಲಿ ನನಗೆ ಸ್ವಾಮಿನಾರಾಯಣ ಸಂಪ್ರದಾಯದ ಒಂದು ಇದರಲ್ಲಿ ಇರಬೇಕಾದ್ರೆ ಸನ್ಯಾಸಿ ಆಗ್ತೀಯಾ ಅಂತ ಕೇಳಿದ್ರು ನನಗೆ. ಆ ಥರ ಅಂದರೆ ನಾವು ಎಷ್ಟು ಹೇಗೆ ಜನರನ್ನು ನೋಡ್ತೀವೋ, ಜನರದ್ದೇ ಅವರದ್ದು ಕಲ್ಪನೆ ನಮ್ಮ ಸಂಚಾರದ ಮೇಲೆ. ನಿಮ್ಮ ಸೈಕಲ್ನ ಆಕೃತಿಯಿಂದ ಆಕೃಷ್ಟರಾಗ್ತಾ ಇದ್ರ? ಸೈಕಲ್ ಮೇಲೆ ಏನಾದರೂ ಬರೆದಿತ್ತ, ಇಂತಹ ತೀರ್ಥ ಪ್ರಬಂಧೋಕ್ತವಾದ ಯಾತ್ರೆಯನ್ನು ಮಾಡ್ತೇನೆ ಅಂತ ಏನಾದರೂ ಆ ತರಹ ಕಮಾನು? ಇಲ್ಲ ನಾನು ಇಲ್ಲ. ಆದಷ್ಟು ಮತ್ತೆ ಜನರ ಕುತೂಹಲ ಹೇಗೆ ಮೂಡ್ತಾ ಇತ್ತು ನೋಡಿಯೇ. ಅಂದರೆ ಸೈಕಲ್ಲು ಮತ್ತು ಸೈಕಲ್ ಹಿಂದೆ ಇಷ್ಟು ಸಾಮಾನಿದೆ, ಮತ್ತು ಅದೇ ನನ್ನ ಟೆಂಟು ಮತ್ತು ಅಷ್ಟು ಒಂದು 25 kg ಅಷ್ಟು ಸಾಮಾನಿತ್ತು ಹಿಂದ್ಗಡೆ. ಅದರಿಂದ ಅದನ್ನೆಲ್ಲ ನೋಡಿ, ಮತ್ತೆ ಎಲ್ಲೋ ದೂರದಿಂದ ಬರ್ತಾ ಇದ್ದಾನೆ, ಒಂದು ಅಂದರೆ ಮುಖ ಎಲ್ಲ ಬೆಳೆದಿರುತ್ತೆ, ಅಥವಾ ವೇಷಭೂಷಣಗಳಿಂದ ಗೊತ್ತಾಗ್ತದೆ ಅವರಿಗೆ, ಅಥವಾ ಕುತೂಹಲನೇ ಎಲ್ಲಿಂದ ಬರ್ತಿದ್ಯಾ ಅನ್ನೋದವ್ರಿದ್ರ. ತಪ್ಪು ತಿಳ್ಕೊಂಡವರು ಇಲ್ಲೇ ಕರ್ನಾಟಕದಲ್ಲೇ ಇದ್ರು. ಹೇಳಬೇಕಂದ್ರೆ ಅವರು, ಇನ್ನೇನಪ್ಪ ಏನೋ ಸಾಮಾನು ಮಾರಕ್ಕೆ ಬಂದಿದ್ಯಾ? ಅಲ್ಲ, ಹಾಗಲ್ಲ, ದುಷ್ಟ ಅನ್ನೋ ರೀತಿಯಲ್ಲಿ ಎಲ್ಲೂ ಕಾಣಲಿಲ್ಲ. ಕಿಡ್ನಾಪರು ಯಾರೋ ಬರ್ತಾರೆ ಮಕ್ಕಳಿಗೆಲ್ಲ? ಇಲ್ಲ,
ಒಂದೊಂದು ಸತಿ ಅಂದರೆ ಯಾರೋ ಫಾಲೋ ಮಾಡಿದ್ದು ರಾತ್ರಿ ನಾನು ಸ್ವಲ್ಪ ತಮಿಳ್ನಾಡಿನಲ್ಲಿ ಸೆಕೆ ಆದಾಗ ನಾನು ಸ್ವಲ್ಪ ರಾತ್ರಿ ಸ್ವಲ್ಪ ಒಂದು 8 ಗಂಟೆ ತನಕ ಸಂಚಾರ ಮಾಡ್ತಿದ್ದೆ. ಆಗ ಕತ್ತಲಲ್ಲಿ ಒಂದಿಷ್ಟು ಜನ ಫಾಲೋ ಮಾಡಿ ಸ್ವಲ್ಪ ರೇಗಿಸೋದು ಆ ಥರ ಕೀಟ್ಲೆಗಳು ಮಾಡೋದೆಲ್ಲ ಇತ್ತು. ಆದರೆ ತೀರಾ ತೊಂದರೆ ಕೊಟ್ಟದ್ದು ಅಥವಾ ತಪ್ಪಾಗಿ ಕಂಡದ್ದು ಎಲ್ಲೂ ಆಗಲಿಲ್ಲ ದೇವ್ರ ದಯೆ. ನಾವೀಗ ಏನನ್ನು ನೋಡ್ತೇವೆ, ಬೇರೆ ಬೇರೆ ಥರದವರು ರಾತ್ರಿ ವೇಳೆ ಏನೋ ಅಪರಾಧ ಮಾಡ್ತಾ ಇರೋರು, ಆ ಥರದ ವರ್ಗದವರು ಯಾರೂ ಭೇಟಿ ಆಗಲಿಲ್ಲ? ಇಲ್ಲ, ಆದರೆ ಒಂದು ಮಾನಮದುರೈಯಲ್ಲಿ ಇರಬೇಕಾದ್ರೆ ತಮಿಳುನಾಡಲ್ಲಿ ರಾತ್ರಿ ನಾನಿದ್ದ ಜಾಗಕ್ಕೆ ಪೊಲೀಸರು ಬಂದರು. ಯಾರು ಹುಡುಗಿ ಇಲ್ಲ ತಾನೇ ನಿನ್ನ ಜೊತೆ ಅಂತ ಕೇಳಿದ್ರು. ಆ ರೀತಿ ಅವರಿಗೆ ನನ್ನ ದೃಷ್ಟಿ ಏನೋ ಅಂದರೆ ಗೊತ್ತಿಲ್ಲ, ನೋಡಿದ್ರು. ನಾನು ಅವತ್ತು ರಾತ್ರಿ ಸ್ವಲ್ಪ ಲೇಟಾಗಿ ಸೇರಿದ್ದೆ. ಹೇಳಿದಾಗೆ ತಮಿಳುನಾಡು ಸ್ವಲ್ಪ ನಾನು ರಾತ್ರಿ ಓಡಿಸ್ತಾ ಇದ್ದೆ, ಯಾಕಂದರೆ ಸೆಕೆ ಇತ್ತು ತುಂಬ ದಿನದಲ್ಲಿ ಅಂತ. ಆ ರೀತಿ ಜನರು ಹೇಗೆ ನೋಡ್ತಾರೆ ನನ್ನ ಸಂಚಾರವನ್ನು ಅದೇ ಅಷ್ಟು ವೈವಿಧ್ಯಮಯವಾಗಿ ನೋಡ್ತಾರೆ ಅವರ ದೃಷ್ಟಿಕೋನ. ಆದರೆ ನಾನು ಆದಷ್ಟೂ ಆ ಸಮಾಜದಲ್ಲಿ ಬೆರೆಯುವ ಹಾಗೆ ನನ್ನ ವೇಷಭೂಷಣಗಳಾಗಲಿ ನನ್ನ ವರ್ತನೆಗಳಾಗಲಿ. ಮತ್ತು ನೀವು ಭಾಷೆಯ ಬಗ್ಗೆ ಮಾತಾಡಿದ್ರೆ ನಗುವಿನಂಥ ಭಾಷೆ ಇನ್ನೊಂದಿಲ್ಲ. ಎಲ್ಲರೂ ನಿಮ್ಮ ನಗುವಿಗೆ ಸ್ಪಂದನೆ ಮಾಡ್ತಾರೆ. ಮತ್ತೆ ಮಹಾಭಾರತದ್ದೇ ಉಲ್ಲೇಖ ಮಾಡಬೇಕಂದ್ರೆ ಅಭಯಂ ಸರ್ವಭೂತೇಭ್ಯಃ ಸರ್ವೇಷಾಂ ಅಭಯಮಿತಃ ಅಂತ ಹೇಳಿದಾಗೆ, ನೀವು ಬೇರೆಯ ಜನಾಂಗದ ಜಾಗಕ್ಕೆ ಹೋಗಬೇಕಾದ್ರೆ ಬೆರೆಯೋಕ್ಕೆ ಹೋಗಬೇಕು. ಮತ್ತು ವನಪರ್ವದಲ್ಲಿ ಮತ್ತೆ ಹೇಳ್ತಾನೆ, ಪುಲಸ್ತ್ಯರು ಹೇಳ್ತಾರೆ, ಮೈತ್ರಿ ಬುದ್ಧಿಯಿಂದ ಹೋಗಬೇಕು ಸಂಚಾರ ಮಾಡಬೇಕಾದ್ರೆ ಅಂತ. ನಾವು ಅವರನ್ನು ಹಾಗೆ ಕಂಡ್ರೆ ಅವರು ಹಾಗೆ ನಮ್ಮನ್ನು ಕಾಣ್ತಾರೆ. ಆದರೆ ಈ ಅನುಭವಗಳನ್ನೆಲ್ಲ ಅನುಭವಿಸೋಕ್ಕೆ ನೀವು ಸೈಕಲ್ ಅಥವಾ ಕಾಲ್ನಡಿಗೆಯಲ್ಲಿ ಹೋದಾಗಲೇ ಇದರದೆಲ್ಲ ಒಂದೊಂದು ಹಳ್ಳಿಯದ್ದು ಎಲ್ಲರೂ ಇಲ್ಲ ಈ ಹಳ್ಳಿಯದ್ದು ನಮ್ಮದು ಈ ವಿಶೇಷ ಅಂತ ಹೇಳಿ ನಮಗೆ ಆತಿಥ್ಯ ಮಾಡಬೇಕಾದ್ರೆ ಅದನ್ನೆಲ್ಲ ಆ ವೈಶಿಷ್ಟ್ಯವನ್ನು ತಿಳಿಯೋಕ್ಕೆ ನೀವು ಈಗ 2 ವರ್ಷ ಒಟ್ಟಿಗೆ ತೆಗೆದಿಡ್ಲಿಕ್ಕೆ ಕಷ್ಟ ಆಗತ್ತಪ್ಪ ಒಬ್ಬರಿಗೆ. ನಿಮ್ಮ ಥರದ್ದೇ ಅನುಭವ, ಭಾರತದ ಆತ್ಮವನ್ನು ನಾನು ಮುಟ್ಟಬೇಕು ಅಂತ ಅನುಭವಿಸಬೇಕಾದ್ರೆ 2 ವರ್ಷ ಒಟ್ಟಿಗೆ ತೆಗೆದಿಡ್ಲಿಕ್ಕೆ ಕಷ್ಟ ಆಗುತ್ತೆ. ನಿಮ್ಮ ವೃತ್ತಿ ಅದರ ಜೊತೆಗೆ ಸೇರಿದೆ, ಆದ್ದರಿಂದ ಮೌಂಟೇನಿಯರಿಂಗ್ ಆದ್ದರಿಂದಾಗಿ ನಿಮ್ಮ ಅಕಾಡೆಮಿಯಲ್ಲಿ ನೀವು ಹಾಗೆ ಕೆಲಸ ಮಾಡೋದ್ರಿಂದಾಗಿ ನಿಮಗೆ ಸರಿ. ಹಾಗೆ ನಾವು ಪಡಿಬೇಕು ಅಂತಂದರೆ ವರ್ಷಕ್ಕೆ 1 ತಿಂಗಳು ನಾನು ತೆಗೆದಿಡಬಲ್ಲೆ ಅಂತ ಇದ್ದರೆ ಎಷ್ಟು ವರ್ಷ ಬೇಕು? ಹಾಗೇನಾದ್ರು ಲೆಕ್ಕ ಮಾಡಿದ್ದೀರಾ? ಕಾಲಾವಧಿ ಇಷ್ಟೇ ಇಟ್ಕೊಳ್ಳೋದು ಸೂಕ್ತ. ಅಂದರೆ ನೀವು ಇವಾಗ ಮಾಡಬಹುದು, ಇವಾಗ 1 ತಿಂಗಳೇ ಆದರೆ ನಾನು 20 ತಿಂಗಳು ತೆಗೆದಿಡ್ತೀನಿ. ಈಗ ನಾನು ನೆಕ್ಸ್ಟ್ 20 ವರ್ಷ ನಾನು ವರ್ಷದಲ್ಲಿ 1 ತಿಂಗಳು ತೆಗೆದಿಡ್ತೀನಿ ಅಂತ ಇಟ್ಟುಕೊಂಡು ಚೈನ್ ಆಗಿ ಎಲ್ಲಿ ನಿಲ್ಲಿಸಿದ್ದೀನೋ ಮುಂದಿನ ವರ್ಷ ಅಲ್ಲಿಂದ ಶುರು ಮಾಡೋ ಹಾಗೆ ಮಾಡಬಹುದು. ಮತ್ತು ಪೂರ್ವ ತಯಾರಿಗೆ ಅಂದರೆ ಎಲ್ಲರೂ ಮಾಡಬಹುದು ಅಥವಾ ಮಾಡಬೇಕು ಅಂತ ಎಲ್ಲರೂ ಮಾಡಬೇಕು ಅಂತ ಆಸಕ್ತರು ಅವರು ದೇಹ ಇತ್ಯಾದಿಗಳನ್ನು ನೋಡಿ ಸಲಹೆ ಕೊಡಬಹುದಲ್ವ? ಆಸಕ್ತರು ತಮ್ಮ ವಾತಾವರಣದಲ್ಲಿ ನೋಡೋದು ಅನುಕೂಲ. ಫಸ್ಟ್ ಅಂದರೆ ನೀವು ಕರ್ನಾಟಕದವರಾಗಿದ್ದರೆ ಕರ್ನಾಟಕದಲ್ಲಿ ಒಂದ್ಸತಿ ಸಂಚಾರ ಮಾಡಿ, ಅಂದರೆ ಈ ಕ್ಷೇತ್ರಗಳನ್ನೇ ಆಧಾರಿತವಾಗಿ ಸಂಚಾರ ಮಾಡಿ. ಯಾಕಂದರೆ ನಿಮಗೆ ಭಾಷೆ ಮತ್ತು ಒಂದು ರೀತಿಯ ಫೆಮಿಲಿಯಾರಿಟಿ ಇರೋದ್ರಿಂದ ನಿಮಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಆರಾಮಾಗಿ ಆಗ್ತದೆ. ಅದಾದಮೇಲೆ ನೀವು ಇನ್ನೂ ದೂರ ಮಾಡ್ತಾ ಹೋಗ್ಬೋದು. ಯಾಕಂದರೆ ಯಾರಿಗೆ ಅಭ್ಯಾಸ ಇಲ್ಲ, ಸಡನ್ನಾಗಿ ಅವರು ಜಾರ್ಖಂಡ್ ಅಥವಾ ಬೆಂಗಾಳದಲ್ಲಿ ಹೋಗಬೇಕು ಅಂದರೆ ಮತ್ತೆ ಸುಮಾರು ಕ್ಷೇತ್ರಗಳಲ್ಲಿ ತುಂಬ ಗ್ಯಾಪ್ ಇದೆ. ಇವಾಗ ಒಂದು ರೀತಿಯಲ್ಲಿ ನೋಡಬೇಕಂದ್ರೆ ನೀವು ಪುರಿಯಿಂದ ಶ್ರೀಶೈಲಕ್ಕೆ 1000 ಕಿಲೋಮೀಟರ್, ಅಲ್ಲಿ ಮಧ್ಯೆ ಏನು ಕ್ಷೇತ್ರ ವರ್ಣನೆ ಇಲ್ಲ. ಆದ್ದರಿಂದ ಆ ಸಮಯದಲ್ಲಿ ನೀವು ಅಂದರೆ ನೀವು ಟೈಲರ್ ಮಾಡ್ಕೋಬೋದು ನಿಮ್ಮ ಸಮಯ ಅವಧಿಯ ಅನುಕೂಲಕ್ಕೆ. ಆದಷ್ಟು ಆ ಒಂದು ಕ್ಷೇತ್ರಕ್ಕೂ ನೀವು 1000 ಕಿಲೋಮೀಟರ್ ಆದಾಗ ಅಲ್ಲಿ ಕಾಣುವ ದರ್ಶನನೇ ಬೇರೆ. ಅಥವಾ ಬದ್ರಿಯಲ್ಲೇ ನಿಮಗೆ 400 ಕಿಲೋಮೀಟರ್ ಆದಮೇಲೆ ಆ ಕ್ಷೇತ್ರ ಸಿಕ್ಕಾಗ ಅದರ ನೋಡುವ ಬಗೆಯೇ ಬೇರೆ, ಆ ದರ್ಶನದ ಭಾಗ್ಯ ಅಥವಾ ದೃಷ್ಟಿನೇ ಬೇರೆ ಆಗಿರುತ್ತೆ. ಆಗಲಿ, ಈ ತರಹದ ಸಂಚಾರ, ಇದರಿಂದ ಪ್ರೇರಿತವಾದ ವಿಚಾರ ಎಲ್ಲ ಕಡೆ ತಲುಪುವಂತೆ ಆಗಲಿ. ಎಲ್ಲ ಕಡೆ ಭಾರತದ ಆತ್ಮವನ್ನು ಪ್ರತಿಯೊಬ್ಬರೂ ಹುಡುಕುವಂತಾಗಲಿ. ನಿಮ್ಮ ಸಂಚಾರ ಒಂದು ಮಾರ್ಗದರ್ಶಕ ಆಗಲಿ. ನೀವು ಕೂಡ ಹುಡುಕ್ತಾ ಇದ್ದ ಅಧ್ಯಾತ್ಮದ ಒಂದು ರಹಸ್ಯ ಅಥವಾ ಅದರ ಸಾಕ್ಷಾತ್ಕಾರ ನಿಮಗಾಗಲಿ ಅಂತ ಹೇಳ್ತಾ, ಈ ಎಲ್ಲ ಸಜ್ಜನರಿಗೆ ವಿಷ್ಣು ಶರತ್ ಅವರ ಸಹಕಾರ ಇರುತ್ತೆ. ಈ ತರಹ ತಿರುಗಾಡ ಬಯಸುವವರಿಗೆ, ಹೀಗೆ ನೋಡುವವರಿಗೆ ಅಂತ ಹೇಳ್ತಾ ಇದನ್ನು ಉಪಸಂಹರಿಸೋಣ. ಕೃಷ್ಣಾರ್ಪಣಮಸ್ತು.